ನಮಸ್ತೆ, ದಿಸ್ ಇಸ್ ಮಾಸ್ಟರ್ ಸ್ಟೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ಹೇಳ್ತಾ ಇರೋದು ನಿಮ್ಮ ಸೆಟ್ ಚಾಪ್ಟರಿಗೆ ಸಂಬಂಧಪಟ್ಟ ಹಂಗ ನಾ ಫಸ್ಟ್ ಎಕ್ಸಸೈಸ್ ಸಾಲ್ವ್ ಮಾಡತ್ತೀನಿ. ಸೊ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಗ ಇಂಟ್ರಡಕ್ಷನ್ ಪಾರ್ಟನ್ನು ಆಲ್ರೆಡಿ ನಾವು ವಿಡಿಯೋ ಒಳಗೆ ಅಪ್ಲೋಡ್ ಮಾಡಿದ್ದೈತಿ. ಸೊ ಇದು ಏನಪ್ಪಾ ಅಂದ್ರೆ ಆ ಇಂಟ್ರಡಕ್ಷನ್ ಆದ್ಮೇಲೆ ಫಸ್ಟ್ ಎಕ್ಸಸೈಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡತ್ತೀವಿ. ಸೊ ಈ ಕ್ವಶನ್ಸ್ ಅನ್ನ ಫಸ್ಟ್ ಎಕ್ಸಸೈಸ್ ಕ್ವಶನ್ ಅನ್ನ ನೀವು ಚಟಾಪಟ ಸಾಲ್ವ್ ಮಾಡಬೇಕು ಅಂತಂದ್ರೆ ಇಂಟ್ರಡಕ್ಷನ್ ಪಾರ್ಟ್ ಅನ್ನ ನೋಡ್ಕೊಂಡ್ ಬರ್ಲೇಬೇಕು. ಯಾಕಂದ್ರೆ ಇಲ್ಲಿ ಈಗ ನಾವು ಕೇಳ್ತಾನ ಇಲ್ಲಿ ಯಾವ ಸೆಟ್ ಆಗ್ತಾವ ಯಾವ ಸೆಟ್ ಆಗಂಗಿಲ್ಲ ಅಂತ ಕೇಳ್ತಾನ. ಸೊ ಯಾವ ಸೆಟ್ ಆಗ್ತಾವ ಯಾವ ಸೆಟ್ ಆಗಂಗಿಲ್ಲ ಅನ್ನೋದೆಲ್ಲ ಕ್ಲಿಯರ್ ಕಟ್ ಹೇಳಿದೈತಿ. ರೀಪ್ರೆಸೆಂಟೇಷನ್ ಆಫ್ ಸೆಟ್ ಹೇಳೈತಿ, ಸೆಟ್ ಬಿಲ್ಡರ್ ಫಾರ್ಮ್ ಹೇಳೈತಿ, ರೋಸ್ಟರ್ ಫಾರ್ಮ್ ಹೇಳೈತಿ, ಕೆಲವೊಂದಿಷ್ಟು ಎಕ್ಸಾಂಪಲ್ ಸಾಲ್ವ್ ಮಾಡೇವಿ. ಸೊ ಅದನ್ನ ಏನಾದ್ರು ನೋಡಿದ್ರಿ ಅಂತಂದ್ರೆ ಎಕ್ಸಸೈಸ್ ನೀವ ಓನ್ ಆಗಿ ಸಾಲ್ವ್ ಮಾಡ್ಬೋದು. ಓಕೆ, ಈಗ ಈ ಎಕ್ಸಸೈಸ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ ಇವಾಗ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಸೆಟ್ಸ್ ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೊಡತ್ತ ನಾವು. ಸೊ ಅದ್ರಾಗ ಮೊದಲೇ ಕ್ವಶನ್ ಏನೈತಪ್ಪ ಅಂತಂದ್ರೆ ದ ಕಲೆಕ್ಷನ್ ಆಫ್ ಆಲ್ ಮಂತ್ಸ್ ಅನ್ನ ಕಲೆಕ್ಷನ್ ಮಾಡ್ಬೇಕಂತ. ಎಂತ ಮಂತ್ ಇರ್ಬೇಕವ? ಮಂತ್ ಅಂದ್ರೆ ತಿಂಗಳಪ್ಪ. ಆಫ್ ಇಯರ್ ಬಿಗಿನಿಂಗ್ ವಿತ್ ದ ಲೆಟರ್ ಜೆ ಇಂದ ಸ್ಟಾರ್ಟ್ ಆಗುವಂತ ಮಂತ್ ಅನ್ನ ಕಲೆಕ್ಟ್ ಮಾಡಕ್ ಹೇಳೋಣ. ಸೊ ಆಲ್ರೆಡಿ ಕಲೆಕ್ಟ್ ಮಾಡಿ ಇಟ್ಟಿದ್ದೈತಿ. ಯಾವ್ದು? ಜನವರಿ, ಜೂನ್, ಜುಲೈ. ಇವ್ ಬಿಟ್ರೆ ಬೇರೆ ಯಾವ ಬರಿತಾವನ? ಇಲ್ಲಿ ಫೆಬ್ರವರಿ ಬಂದ್ ಬರೆಯವದಿನ? ಫೆಬ್ರವರಿ, ಡಿಸೆಂಬರ್ ಬರಿತೀನ? ಇಲ್ಲಲ್ಲ. ಸೊ ಯಾರಿಗೆ ಕೇಳಿ ಇದನ್ನ ಆನ್ಸರ್ ಹೇಳ್ಬೇಕು. ನನಗೆ ಕೇಳಿದ್ರು ನಾ ಇದ ಆನ್ಸರ್ ಹೇಳ್ತೀನಿ, ನಿಮ್ ಟೀಚರ್ ಕೇಳಿದ್ರು ಇದ ಆನ್ಸರ್ ಹೇಳ್ತಾರ. ನಿನ್ ಹಿಂದ್ ಕುಂತಾವ ಇದ ಆನ್ಸರ್, ಮುಂದ್ ಕುಂತಾವ ಇದ ಆನ್ಸರ್, ಆಜು ಬಾಜುದವ ಇದ ಆನ್ಸರ್ ಹೇಳ್ತಾನ. ಬೇರೆ ಬೇರೆ ಆನ್ಸರ್ ಹೇಳಕ್ ಚಾನ್ಸೇ ಇಲ್ಲ. ಯಾಕೆ ಹೇಳ? ಇದು ಜೆ ಇಂದ ಸ್ಟಾರ್ಟ್ ಆಗುವಂತ ಈ 3 ತಿಂಗಳು, ಜನವರಿ, ಜೂನ್, ಜುಲೈ. ಬೇರೆ ಯಾವ ಸ್ಟಾರ್ಟ್ ಆಗಂಗ ಇಲ್ಲ ಜೆ ಇಂದ. ಸೊ ಅದಕ್ಕೆ ಇದೇನಪ್ಪಾ, ಇದು ಕೆನಾಟ್ ಬಿ ಚೇಂಜ್. ಇದು ಚೇಂಜ್ ಆಗಂಗೇ ಇಲ್ಲ. ಇದನ್ನ ಇಷ್ಟು ಬರೆದ್ರೆ ಸಾಕು, ಜಸ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಎಕ್ಸಾಮಿಗೆ ಏನ್ ಕೇಳಂಗಿಲ್ಲ ನಿಮಗ. ಆದರೂ ಕೂಡ ನೀವೇನಾರ ಬರೆಯಬೇಕಾ ಸರ್, ನನ್ನ ನೋಟ್ಸ್ ಒಳಗಾರ ಬರ್ಕೋಬೇಕು ಅಂತ ಇತ್ತಪ್ಪ ಅಂದ್ರೆ ಇದನ್ನ ಬರೆದ ಕಾಸ ಇಲ್ಲಿ ಬರಿ. ಏನ್ ಬರಿ? ಇಟ್ ಕೆನಾಟ್ ಬಿ ಚೇಂಜ್. ಇಟ್ ಕೆನಾಟ್ ಬಿ ಚೇಂಜ್ಡ್. ಇದು ಚೇಂಜ್ ಆಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಯಾರು ಕೇಳಿದ್ರು ಇದು ಆನ್ಸರ್ ಹೇಳ್ತಾರ. ಆದ್ಮೇಲೆ ಅಂಡ್ ಇಟ್ ಈಸ್ ವೆಲ್ ಡಿಫೈನ್ಡ್. ಅಂಡ್ ಇಟ್ ಈಸ್ ವೆಲ್ ಡಿಫೈನ್ಡ್. ಅಂಡ್ ಇಟ್ ಈಸ್ ವೆಲ್ ಡಿಫೈನ್ಡ್. ದೇರ್ ಫೋರ್ ಇಟ್ ಈಸ್ ಅ ಸೆಟ್. ಮತ್ತು ದೇರ್ ಫೋರ್ ಅಂತ ಬರೀ ಇಲ್ಲ. ದೇರ್ ಫೋರ್ ಇಟ್ ಈಸ್ ಅ ಸೆಟ್. ದೇರ್ ಫೋರ್ ಇಟ್ ಈಸ್ ಅ ಸೆಟ್. ಇಷ್ಟು ಬರೆದು ಬಿಟ್ರೆ ಸಾಕು. ಇಟ್ ಕೆನಾಟ್ ಬಿ ಚೇಂಜ್ ಅಂದ್ರೆ ಚೇಂಜ್ ಆಗಂಗಿಲ್ಲ. ಅಕಸ್ಮಾತ್ ಚೇಂಜ್ ಆತಂದ್ರೆ ಸೆಟ್ ಆಗಂಗಿಲ್ಲ. ಯಾಕೆ? ಈಗ ಸೆಟ್ ಅಂದ್ರೆ ಏನಂತ ಅನ್ಸ್ಕೋಬೇಕಪ್ಪ? ವಾಟ್ ಈಸ್ ಸೆಟ್ ಅಂತ ನಾವು ಬರ್ಸಿದ್ವಲ್ಲ, ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್. ಹಂಗ ಸುಮ್ನೆ ಕಲೆಕ್ಷನ್ ಮಾಡಂಗಿಲ್ಲ. ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್. ವೆಲ್ ಡಿಫೈನ್ಡ್ ಮೀನ್ಸ್ ಫಂಕ್ಷನ್ ಡಸ್ ನಾಟ್ ಚೇಂಜ್ ಪರ್ಸನ್ ಟು ಪರ್ಸನ್. ಸೊ ಇದು ನೋಡ, ಪರ್ಸನ್ ಟು ಪರ್ಸನ್ ಚೇಂಜ್ ಆಕೈತೆ. ಡೆಫಿನಿಷನ್ ಇಲ್ಲ. ಯಾರು ಕೇಳಿದ್ರು ಇದು ಆನ್ಸರ್ ಹೇಳ್ತಾರೆ. ದೇರ್ ಫೋರ್ ಇಟ್ ಈಸ್ ಅ ಸೆಟ್. ಮುಗಿದು ಹೋಯ್ತು ಇಷ್ಟ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಪ್ಪ ಅಂದ್ರೆ ಇದ್ರ ಫಸ್ಟ್ ಮೇನ್ ಸೆಕೆಂಡ್ ಕ್ವಶನ್. ದ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಇನ್ ಇಂಡಿಯಾ. ಟ್ಯಾಲೆಂಟೆಡ್ ರೈಟರ್ಸ್ ಅಂತ. ಟ್ಯಾಲೆಂಟೆಡ್ ರೈಟರ್ಸ್ ಯಾರು ಮರೆ? ಗೌರ್ಮೆಂಟ್ ಏನೋ ಅನೌನ್ಸ್ ಮಾಡೈತೆ ಇವರ ಟ್ಯಾಲೆಂಟೆಡ್ ರೈಟರ್ಸ್ ಅಂತಂದ ಹೇಳ. ಗೌರ್ಮೆಂಟ್ ಅಂತೂ ಏನು ಅನೌನ್ಸ್ ಮಾಡಿಲ್ಲ. ನೀ ಅನೌನ್ಸ್ ಮಾಡಾವದಿ ಇವ್ರ ಲೆಟರ್ಸ್, ಇವರ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ ಅಂತ ಇಲ್ಲ. ಸೊ ಹಂಗಾರ ಇಲ್ಲಿ ಯಾರು ಚೇಂಜ್ ಆಕೈತಿ. ಕೆಲವೊಬ್ರು ಹೆಸರು ಹೇಳ್ಕೊತ ಹೋಗ್ತಾರ. ಇಲ್ಲಿ ಫಂಕ್ಷನ್ ಏನಕ್ಕೈತಿ, ಈ ಡೆಫಿನಿಷನ್ ಚೇಂಜ್ ಆಕೈತಿ ಈ ಕ್ವಶನ್ಗೆ. ಇಲ್ಲಿ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಇನ್ ಇಂಡಿಯಾ ಯಾರು ಅನೌನ್ಸ್ ಮಾಡಿಲ್ಲ. ಗೌರ್ಮೆಂಟ್ ಇವರ ಮೋಸ್ಟ್ ಟ್ಯಾಲೆಂಟೆಡ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಅಂತ ಇನ್ನ ಮೆನ್ಷನ್ ಮಾಡಿಲ್ಲ. ಸೊ ಇಲ್ಲಿ ಇಟ್ ಈಸ್ ನಾಟ್ ಎ ಸೆಟ್. ಇಟ್ ಈಸ್ ನಾಟ್ ಎ ಸೆಟ್. ನಾಟ್ ಸೆಟ್. ರೀಸನ್ ಬರೀತಿ. ಯಾಕಂದ್ರೆ ಇಟ್ ಈಸ್ ನಾಟ್ ವೆಲ್ ಡಿಫೈನ್ಡ್. ಇಷ್ಟು ಬರೆದ್ರೆ ಸಾಕು. ಇಟ್ ಈಸ್ ನಾಟ್ ಎ ಸೆಟ್ ಬಿಕಾಸ್ it is not well defined. It is not well defined. ಇಷ್ಟು ಬರೆದ್ರೆ ಸಾಕು. ಸರ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬರಿತೇನೆ ನಾ ಇದಕ್ಕೆ ಅಂತಂದಿಪಾ ಅಂತಂದ್ರೆ ವಾಪಸ್ ಬರಿ. ಏನ್ ಬರಿ? ಮತ್ತೆ ರಿಪೀಟ್ ಬರಿ ಆನ್ಸರ್ ಒಳಗ. ದ ಕಲೆಕ್ಷನ್ ಆಫ್ 10 ಮೋಸ್ಟ್ ಟ್ಯಾಲೆಂಟೆಡ್ ರೈಟರ್ಸ್ ಆಫ್ ಇಂಡಿಯಾ ಮೇ ವೇರಿ ಫ್ರಾಮ್ person to person ಅಂತ ಬರೀಬಹುದು. ಮತ್ತೆ ವಾಪಸ್ ಕ್ವಶನ್ ಪೂರ್ತಿ ಬರೆದ ಕಾಸ ಮೇ ವೇರಿ ಫ್ರಾಮ್ ಪರ್ಸನ್ ಟು ಪರ್ಸನ್. ಇದ್ರ ಆನ್ಸರ್ ವೇರಿ ಆಕೈತಿ, ಒಬ್ಬರಿಂದ ಒಬ್ರು ವೇರಿ ಆಕೈತಿ. ದೇರ್ ಫೋರ್ ಇಟ್ ಇಸ್ ನಾಟ್ ಅ ಸೆಟ್ ಅಂತ ಬರೀಬಹುದು. ಅಷ್ಟೆಲ್ಲ ಬರೀ ಅವಶ್ಯಕತೆ ಇಲ್ಲಪ್ಪ. ಸಿಂಪಲ್ ಆಗಿ ಇಟ್ ಇಸ್ ನಾಟ್ ಅ ಸೆಟ್ ಬಿಕಾಸ್ ಇಟ್ ಇಸ್ ನಾಟ್ ವೆಲ್ ಡಿಫೈನ್ಡ್ ಅಂತ ಬರ್ಬಿಟ್ರೆ ಸಾಕು. ರೈಟ್, ಜಸ್ಟ್ ನಿಮ್ಗೆ ಯಾವ ಸೆಟ್ ಅನ್ನೋದು ಕೊಟ್ಟಿರ್ತಾನೆ. ನೆಕ್ಸ್ಟ್, a team of 11 best cricket batsmen of the world ಅಂತ. ವರ್ಲ್ಡ್ ಒಳಗ ಏನ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಫ್ ದ ವರ್ಲ್ಡ್ ಅಂತ. ಅಂದ್ರೆ ಇಡೀ ಜಗತ್ನೇ ಕೇಳತ್ತ ನಾವು. ಇಡೀ ಜಗತ್ನ್ಯಾಗ 11 ಜನ ಕ್ರಿಕೆಟ್ ಚಲೋ ಬೆಸ್ಟ್ ಕ್ರಿಕೆಟ್ ಆಡೋರ್ದು ಕಲೆಕ್ಟ್ ಮಾಡಿ ಅಂತ ಹೇಳತ್ತ. ಟೀಮ್ ಬರಿ ಅಂತ ಹೇಳತ್ತ ನಾವು.
ಟೀಮ್ ಆಫ್ ಎಂತ ಟೀಮ್ ಇರ್ಬೇಕದ, ಆ ಟೀಮ್ ಹೆಂಗಿರ್ಬೇಕಪ್ಪ ಅಂತಂದ್ರ 11 ಜನ ಟೀಮ್, ಅದು ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಫ್ ದ ವರ್ಲ್ಡ್ ಸೆಟ್ ಆಗಿರ್ಬೇಕು ಈ ಕ್ವಶನ್. ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಫ್ ದ ವರ್ಲ್ಡ್. ವರ್ಲ್ಡ್ ಒಳಗ 11 ಬೆಸ್ಟ್ ಆಗಿರುವಂತ ಕ್ರಿಕೆಟ್ ಟೀಮ್ 11 ಜನ ಇರ್ಬೇಕು, ಅದು ಬೆಸ್ಟ್ ಇರ್ಬೇಕು. ಅದ್ ಹೆಂಗ್ ಹೇಳಾಕೈತಿ, ಹೆಂಗ್ ಹೇಳಾಕೈತಿ? ನಾವು ನಮ್ದ ಕರೆಕ್ಟ್ ಅಂತೀವಿ, ಆಸ್ಟ್ರೇಲಿಯಾದವ ನಮ್ ಟೀಮ್ ಚಲೋ ಅಂತ ಹೇಳ್ತಾನ, ವೆಸ್ಟ್ ಇಂಡೀಸ್ದವ್ರು ನಮ್ದ ಬೆಸ್ಟ್ ಟೀಮ್ ಅಂತಾನ. ಸೊ ಯಾವ್ದಂತ ಬರೀದಪ್ಪ ಇಲ್ಲಿ? ಸೊ ಇಲ್ಲಿ ಫಂಕ್ಷನ್, ಈ ಡೆಫಿನಿಷನ್, ಈ ಕ್ವಶನ್ ಏನಂತ ಆನ್ಸರ್, ಇಲ್ಲಿ ಆನ್ಸರ್ ಏನಂತ, ಆನ್ಸರ್ ಚೇಂಜ್ಡ್ ಪರ್ಸನ್ ಟು ಪರ್ಸನ್ ಚೇಂಜ್ ಆಗುತ್ತೆ. ಇಟ್ ಈಸ್ ನಾಟ್ ವೆಲ್ ಡಿಫೈನ್ಡ್. ಸೇಮ್ ಇದನ್ನ ಬರ್ದ್ಬಿಡ್ಬೇಕು, ಇಲ್ಲೇ ಐತಲ್ಲ ಸೇಮ್ ಹಿಂಗ ಬರಿಬೇಕು. ಇಟ್ ಈಸ್ ನಾಟ್ ಅ ಸೆಟ್ ಬಿಕಾಸ್ ಇಟ್ ಈಸ್ ನಾಟ್ ವೆಲ್ ಡಿಫೈನ್ಡ್. ಮತ್ ಇನ್ನೊಂದ್ ಸ್ವಲ್ಪ ನೀಟಾಗಿ ಪೌಡರ್ ಲಿಫ್ಟಿಕ್ ಹಚ್ಚಿ ಬರೀತಿ ಅಂದ್ರೆ ಮತ್ ಬರಿ ಟೀಮ್ ಆಫ್ 11 ಬೆಸ್ಟ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಫ್ ದ ವರ್ಲ್ಡ್ ಅಂತ ಬರ್ದು ಮೇ ವೇರಿ ಫ್ರಾಮ್ ಪರ್ಸನ್ ಟು ಪರ್ಸನ್ ಅಂತ ಬರಿಬಹುದು. ಇಷ್ಟೆಲ್ಲ ಬರೀ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿ ಇಟ್ ಇಸ್ ನಾಟ್ ಅ ಸೆಟ್ ಅಂಡ್ ಇಟ್ ಇಸ್ ನಾಟ್ ವೆಲ್ ಡಿಫೈನ್ಡ್ ಅಂತ ಬರ್ಬಿಟ್ರೆ ಮುಗಿದು. ನೆಕ್ಸ್ಟ್, ದ ಕಲೆಕ್ಷನ್ ಆಫ್ ದ ಬಾಯ್ಸ್, ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್. ನಿಮ್ಮ ಕ್ಲಾಸ್ನಾಗ ಎಷ್ಟು ಜನ ಬಾಯ್ಸ್ ಅದಾರ? ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್. ನಿಮ್ಮ ಕ್ಲಾಸ್ ಒಳಗೆ ಒಂದು 60 ಜನ ಇದ್ರ ಅಂತ ತಿಳ್ಕೊ. 60 ಜನ ಬಾಯ್ಸ್ ಹೆಸರು ಬರೆಯಕ್ಕಾಗಲ್ಲ, ನಿಮಗೆ ಬರಿಬೋದಲ್ಲ, ಏನೋ ಒಂದ್ ಸ್ವಲ್ಪ ಟೈಮ್ ಹೋಗ್ತಿತ್ತು, ಒಂದ್ 20 ನಿಮಿಷ ಹೆಸರು ಹೋಗ್ಬೋದು, ಎಲ್ಲರ ಹೆಸರು ಬರೆಯಕ್ಕೆ ಒಂದು ಅರ್ಧ ತಾಸು ಹೋಗ್ಬೋದು, 1 ತಾಸು ಹಿಡ್ಕೋಪ್ಪ ಹೋಲಿ. ದ ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್ ಬರಿಬೋದಲ್ಲಪ್ಪ. ಇಲ್ಲ ನಿಮ್ ಒಂದು ಕ್ಲಾಸ್ನಾಗ ಸರ್ ನಾವ್ 200 ಜನ ಕುಂದಿರ್ತೇವಿ ಅಂದ್ರೆ ಆ 100 ಜನದ ಹೆಸರು ಬರೆಯಾಕೈತಲ್ಲ, ಕೌಂಟ್ ಮಾಡಾಕೈತಿ ಇಲ್ಲೋ? ಕೌಂಟ್ ಮಾಡಾಕೈತಿ. ಬರೆಯಾಕೈತಿ ಇಲ್ಲೋ? ಬರೆಯಾಕೈತಿ. ನಿಮ್ಮ ಕ್ಲಾಸ್ನಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ನಾಗ ಯಾರ್ಯಾರು ಅದಾರಪ್ಪ, ಈಗ ಒಂದ್ 4 ಜನದ ಹೆಸರು ಹೇಳ್ತೀನಿ. ಈಗ ನಿಮ್ ಕ್ಲಾಸ್ನಾಗ ಇಲ್ಲೊಬ್ರು ಅದಾರ ಅನ್ಕೋ, ಇವ್ರ ಹೆಸರು ಏನು? ಇವ್ರ ಹೆಸರು ತಮನ್ನ, ಇವ್ರ ಹೆಸರು ಶ್ರೀಲೀಲಾ, ಇವ್ರ ಹೆಸರು ರಚಿತಾರಾಮ, ಇವ್ರ ಹೆಸರು ಯಶ್ ಅಂತ ತಗೊಂಡ್ಬಿಡೋಣ. ರೈಟ್, ಇವ್ರು ಯಾರು ಹೇಳಿದ್ನಿ? ತಮನ್ನ ಹೇಳಿದ್ನಿ. ಇವ್ರು ಯಾರು ಹೇಳಿದ್ನಿ? ಶ್ರೀಲೀಲಾ ಹೇಳಿದ್ನಿ. ಇವ್ರ ರಚಿತಾರಾಮ, ಇವ್ರು ಯಶ್ ಅಂತ ಹೇಳಿದ್ನಿ. ರೈಟ್, ಈಗ ನಿಮ್ ಕ್ಲಾಸ್ನಾಗ ಇಷ್ಟು ಜನ ಅದಾರ. ಈಗ ತಮನ್ನ, ಶ್ರೀಲೀಲಾ, ರಚಿತಾರಾಮ, ಯಶ್ ಅಂತ 4 ಜನ ಅದಾರಲ್ಲ. ಈಗ ಒನ್ನೇಕ ತಮನ್ನ ಕಡೆ ಹೋಗ್ತೀನಿ. ತಮನ್ನ ನಿಮ್ ಕ್ಲಾಸ್ನಾಗ ಎಲ್ಲಾ ಹುಡುಗರು ಹೆಸರು ಬರೀವಾ ಅಂತಂದ್ರೆ ಆಕೆ ಒಂದ್ ಲಿಸ್ಟ್ ಮಾಡ್ತಾಳ. ಒಂದ್ 50 ಜನ ಅದರಿಂದ 50 ಜನದ ಹೆಸರು ಬರೀತಾಳೆ. ಶ್ರೀಲೀಲಾ ಆಕೆ ಅದ 50 ಹೆಸರು ಬರೀತಾಳಲ್ಲಪ್ಪ, ಆಕೆನ್ ಬೇರೆ ಹೆಸರು ಬರೀತಾಳ? ಇಲ್ಲ. ರಚಿತಾರಾಮ ಆಕಿ ನಿಮ್ ಕ್ಲಾಸ್ ಹುಡುಗಿನ, ನಿಮ್ ಕ್ಲಾಸ್ 50 ಜನ ಹುಡುಗರ ಹೆಸರು ಬರೀ ಅಂದ್ರೆ ಆಕೆ 50 ಹುಡುಗರ ಹೆಸರು ಬರೀತಾಳ. ಆಕಿ ಅದ ಹೆಸರು ಬರೀತಾಳ, ಆಕೆನೆ ಬೇರೆ ಹೆಸರು ಬರೀತಾಳ? ಇಲ್ಲ, ಅದ ಹೆಸರು ಬರೀತಾಳ. ಇನ್ನು ಯಶ್, ಆ ಯಶ್ನು ಕೂಡ ಕ್ಲಾಸ್ ಒಳಗಿರುವಂತ ಬಾಯ್ಸ್ ಅನ್ನ ಹೆಸರು ಅದ ಹೆಸರು ಬರೀತಾನ. ಇವ್ರು 3 ಮಂದಿ ಯಾರು ಬರ್ತಾರ ಅದ ಹೆಸರು ಬರೀತಾನ. ಚೇಂಜ್ ಅಂತೂ ಬರೆಯಂಗಿಲ್ಲಲ್ಲ. ಸೊ ಇಲ್ಲಿ ಹಂಗ ಚೇಂಜ್ ಆಗಂಗಿಲ್ಲ ಅಂತಂದ್ರ ಇಟ್ ಈಸ್ ಅ ಸೆಟ್. ಚೇಂಜ್ ಆಗಂಗಿಲ್ಲ ಅಂದ್ರೆ ಇಟ್ ಈಸ್ ಅ ಸೆಟ್. ಓಕೆ, ಸೆಟ್ ಅಂದ್ರೆ ಏನು? ಫಂಕ್ಷನ್ ಡಸ್ ನಾಟ್ ಚೇಂಜ್ ಪರ್ಸನ್ ಟು ಪರ್ಸನ್. ಡೆಫಿನಿಷನ್ ಡಸ್ ನಾಟ್ ಚೇಂಜ್ ಪರ್ಸನ್ ಟು ಪರ್ಸನ್. ಆನ್ಸರ್ ಡಸ್ ನಾಟ್ ಚೇಂಜ್ ಪರ್ಸನ್ ಟು ಪರ್ಸನ್. ಓಕೆ, ಎಲಿಮೆಂಟ್ಸ್ ಡಸ್ ನಾಟ್ ಚೇಂಜ್ ಪರ್ಸನ್ ಟು ಪರ್ಸನ್. ಸೊ 4 ಜನಕ್ಕೆ ಕೇಳಿದ್ರು 4 ಜನದ್ದು ಅದ ಹೆಸರು ಬರೀತಾರ. ಸೊ ಕಲೆಕ್ಷನ್ ಆಫ್ ಬಾಯ್ಸ್ ಇನ್ ಯುವರ್ ಕ್ಲಾಸ್ ಅಂತಂದ್ರೆ ಇದು ಕರೆಕ್ಟ್. ಅಕಸ್ಮಾತ್ ಇದೇನ ಕಲೆಕ್ಷನ್ ಆಫ್ ಸ್ಮಾರ್ಟ್ ಬಾಯ್ಸ್ ಅಂದ್ರ ಯಾರು ಕೇಳಿದ್ರು ನಾವ ಸ್ಮಾರ್ಟ್ ಅಂದ್ಬಿಡ್ತಾರಪ್ಪ. ಅದಕ್ಕೆ ಇಲ್ಲಿ ಸ್ಮಾರ್ಟ್ ಬಾಯ್ಸ್ ಅಂದ್ರೆ ನನಗೆ ಇದು ನಾಟ್ ಸೆಟ್ ಅಂತ ಬರೀತಿದ್ದೆ. ಕಲೆಕ್ಷನ್ ಆಫ್ ಬ್ಯೂಟಿಫುಲ್ ಗರ್ಲ್ಸ್ ಅಂತಂದ್ರೆ ಅವ್ರವ್ರು ಬೇಕಾದವ್ರೆಲ್ಲ ಬ್ಯೂಟಿಫುಲ್ ಆಗಿ ಬಿಡ್ತಿದ್ರು. ಸೊ ಇಲ್ಲಿ ಬ್ಯೂಟಿಫುಲ್ ಗರ್ಲ್ಸ್ ಇನ್ ಅ ಸೆಟ್ ಅಂದ್ರೆ ಅದು ನಾಟ್ ಬ್ಯೂಟಿಫುಲ್ ಗರ್ಲ್ಸ್ ಇನ್ ಅ ಕ್ಲಾಸ್ ಅಂದ್ರೆ ಅದು ನಾಟ್ ಅ ಸೆಟ್ ಆಕೈತಿ. ಯಾರಂತ ಬ್ಯೂಟಿಫುಲ್? ಎಲ್ಲರಿಗೂ ಅವ್ರವರ ಬ್ಯೂಟಿಫುಲ್. ಹೌದಾ? ಮೊದಲ ಫಿಲ್ಟರ್ ಗೀಟರ್ ಹಾಕ್ಬಿಟ್ಟಿರ್ತಾರೆ ಸಿಕ್ಕಂಗ. ಇರ್ಲಿ, ಓಕೆ, ಇದನ್ನ ಬರ್ಕೋರಿ. ಇದಾದ್ಮೇಲೆ ಇದು ಇನ್ನೂ ಕ್ವಶನ್ಸ್ ಅದಾವ. ಸೊ ಇದನ್ನ ಬರ್ಕೋರಿ. ಇದು ನೆಕ್ಸ್ಟ್ ಕ್ವಶನ್ಸ್ ನಾ ಬರಿತೀನಿ. ರೈಟ್, ಇವಾಗ ಮುಂದಿನ ಕ್ವಶನ್ ಏನೈತಪ್ಪ ಅಂತಂದ್ರೆ 4 ಕ್ವಶನ್ ಸಾಲ್ವ್ ಮಾಡಿದ್ವಿ. 5ನೇ ಕ್ವಶನ್ ಏನೈತೆ ಅಂದ್ರೆ ದ ಕಲೆಕ್ಷನ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದನ್ 100 ಐತಿ. ಅಂದ್ರೆ 100 ಒಳಗಡೆ ಇರುವಂತ ನ್ಯಾಚುರಲ್ ನಂಬರ್ಸ್ ಅನ್ನ ಬರೀಲಿಕ್ಕೆ ಪಾಸಿಬಲ್ ಐತಲ್ಪ. ಯಾರಾದ್ರೂ ಬರೀತಾರ? 1 ಬರೀತಿ, 2 ಬರೀತಿ, 3 ಬರೀತಿ, 4 ಬರೀತಿ, ಸೊ ಆನ್ ಹಂಗ ಎಲ್ಲಿ ತನ ಬರೀತಿ 99 ಬರೀತಿ. ಸರ್ 100 ಬರೆಯಂಗಿಲ್ಲ ನಾ, ಯಾಕಂದ್ರೆ ಲೆಸ್ ದನ್ 100 ಅಂತ ಕೇಳ್ಯಾನ, ಲೆಸ್ಸರ್ ದನ್ ಆರ್ ಈಕ್ವಲ್ ಟು 100 ಕೇಳಿಲ್ಲವ.
ಲೆಸ್ ದ್ಯಾನ್ 100 ಕೇಳ್ಯಾನ. ಸೊ ಅದ್ರ 99 ತನ ನಾವು ಇಲ್ಲಿ ಬರಿತೇವೆ. ಇದೆಲ್ಲ ಬರ್ಕೋತ ಹೋದ್ರೆ ಬರಿಬಹುದು ನಾವು ಪಾಸಿಬಲ್. ಯಾರು ಕೇಳಿದ್ರು ಬರೀತಾರೆ ಇದನ್ನ. ಸೊ ಇದ ಆನ್ಸರ್, ಇದೇನ್ ಚೇಂಜ್ ಆಗಂಗಿಲ್ಲ ಆನ್ಸರ್. ಸೊ ಇಟ್ ಈಸ್ ಅ ಸೆಟ್, ಇಟ್ ಈಸ್ ಅ ಸೆಟ್, ಇಟ್ ಈಸ್ ವೆಲ್ ಡಿಫೈನ್ಡ್, ದೇರ್ ಫೋರ್ ಇಟ್ ಈಸ್ ಅ ಸೆಟ್ ಅಂತ ಬರೆದ್ಬಿಟ್ರೆ ಮುಗಿದೋದು. ನೆಕ್ಸ್ಟ್ ಇನ್ನು VI, ನೆಕ್ಸ್ಟ್ ಕ್ವಶನ್. ದ ಕಲೆಕ್ಷನ್ ಆಫ್ ನೋವೆಲ್ಸ್ ರಿಟರ್ನ್ ಬೈ ದ ರೈಟರ್ ಮುನ್ಷಿ ಪ್ರೇಮ್ಚಂದ್ ಅಂತ. ಮುನ್ಷಿ ಪ್ರೇಮ್ಚಂದ್ ಅಂತ. ಈ ಮುನ್ಷಿ ಪ್ರೇಮ್ಚಂದ್ ಬರೆದಿರುವಂತಹ ನೋವೆಲ್ಸ್ ಗಳನ್ನ ನಿಂಗ ಕಲೆಕ್ಟ್ ಮಾಡಕ್ ಆಗುತ್ತಾ? ಪಟಾಪಟ ಗೂಗಲ್ ಮೊಬೈಲ್ ತಗೊಂಡ ಗೂಗಲ್ ಅಂಟಿಗೆ ಗೂಗಲ್ ಅಂಟಿ ಮುನ್ಷಿ ಪ್ರೇಮ್ಚಂದ್ ನೋವೆಲ್ಸ್ ಹೇಳು ಅಂತಂದ್ರ ಆಕೆ ಹೇಳ್ಬಿಡ್ತಾಳ ನೋವೆಲ್ಸ್. ಅವ ಯಾರು ಕೇಳಿದ್ರು ಆಕಿ ಗೂಗಲ್ ಅಂಟಿ ಅದ ಆನ್ಸರ್ ಕೊಡ್ತಾಳ. ಗೂಗಲ್ ಅಂಟಿ ಏನ ಬೇರೆ ಆನ್ಸರ್ ಕೊಡ್ತಾಳ. ಯಾಕಂದ್ರೆ ನನಗೂ ಗೊತ್ತಿಲ್ಲ ಮುನ್ಷಿ ಪ್ರೇಮ್ಚಂದ್ ಬರೆದಿರುವಂತ ನೋವೆಲ್ಸ್, ನಿಮಗ ಗೊತ್ತಿರಬಹುದು. ರೈಟ್. ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ನಾವು ಗೂಗಲ್ ಸರ್ಚ್ ಮಾಡಿದಾಗ ಎಲ್ಲರಿಗೂ ಸೇಮ್ ಆನ್ಸರ್ ಕೊಟ್ಬಿಡ್ತೈತಿ, ಮುನ್ಷಿ ಪ್ರೇಮ್ಚಂದ್ ಬರೆದಿರುವಂತ ನೋವೆಲ್ಸ್ ಯಾವ್ದಾವಂತ. ಸೊ ಇಟ್ ಈಸ್ ವೆಲ್ ಡಿಫೈನ್ಡ್, ದೇರ್ ಫೋರ್ ಇಟ್ ಈಸ್ ಅ ಸೆಟ್. ಇಯರ್ ಏನ್ ಆನ್ಸರ್ ಡಸ್ ನಾಟ್ ಚೇಂಜ್ ಪರ್ಸನ್ ಟು ಪರ್ಸನ್, ಯಾಕಂದ್ರೆ ಅದು ನಮಗ್ ಕೊಟ್ಬಿಡುತ್ತೆ ಕರೆಕ್ಟ್ ಏನೇನ್ ಬರ್ದೈತಿ ನೋವೆಲ್ಸ್ ಏನೇನ್ ಬರ್ದಾರ ಅಂತ ಕೊಟ್ಬಿಡ್ತಾರೆ. ರೈಟ್. ನೆಕ್ಸ್ಟ್ ದ ಕಲೆಕ್ಟ್, ಇದು ಅಲ್ಲ, ಇದು ಹೌದು ಸೆಟ್, ಹೌದು ಇದು ಕಲೆಕ್ಷನ್ ಆಫ್ ನೋವೆಲ್ಸ್ ರಿಟನ್ ಬೈ ಮುನ್ಷಿ ಪ್ರೇಮ್ಚಂದ್. ರೈಟ್. ನೆಕ್ಸ್ಟ್ ದ ಕಲೆಕ್ಷನ್ ಆಫ್ ಆಲ್ ಇವನ್ ಇಂಟೀಜರ್ಸ್. ದ ಕಲೆಕ್ಷನ್ ಆಫ್ ಆಲ್ ಇವನ್ ಇಂಟೀಜರ್ಸ್ ಬರೀಬಹುದಾ? ಬರೀಲಿಕ್ಕೆ ಆಗಂಗಿಲ್ಲ. ಬರಿಬಹುದನ ಕಲೆಕ್ಷನ್ ಆಫ್ ಆಲ್ ಇವನ್ ಇಂಟೀಜರ್ ಬರ್ಕೋತ ಹೋಗಬಹುದು ಸರ್. ಮತ್ತು ಸಿಕ್ಕಾಪಟ್ಟೆ ಅದಾವಲ್ಲ, ಎಂಡ್ ಆಗ್ಲಷ್ಟು ಇವನ್ ಇಂಟೀಜರ್ ಸಿಕ್ಕಾಪಟ್ಟೆ ಅದಾವಲ್ಲ, ಇರುವಲ್ಲಕ್ಕೋ ಅನ ಇರ್ಲಿ ನಡೀತೈತಿ. ಬಟ್ ನಾ ಏನ್ ಹೇಳತ್ತೇನಂದ್ರ, ಈಗ ನೀ ಕಲೆಕ್ಷನ್ ಆಫ್ ಆಲ್ ಇವನ್ ಇಂಟೀಜರ್ಸ್ ಬರ್ಕೋತ ಹೋಗ್ತಿ. ಆಲ್ ಇವನ್ ಇಂಟೀಜರ್ಸ್ ಅಂತಂದ್ರ ಈಗ ನೆಗೆಟಿವ್ ಬರ್ತಾವ, ಪಾಸಿಟಿವ್ ಬರ್ತಾವ, 2 4 6 8 ಬರೀತಿ. ಈ ಕಡೆ -2 -4 -6 ಬರ್ಕೋತ ಹೋಗ್ತಿ. ಬರ್ಕೋತ ಹೋದ್ಮೇಲೆ ಎಲ್ಲಾರು ಅದ ಬರೀತಾರಲ್ಲ, ಎಲ್ಲಾರು 2 4 6 8 ಬರೀತಾರಲ್ಲ, ಅವು ಇರ್ವಲ್ಲಕ್ಕ. ಅವು 100 200 300 1000 ಹಂಗ ಹೋಗೋದ್ಲಕ್ಕ, ಮುಂದ್ ಹಂಗ ಹೋಗೋದ್ಲಕ್ಕದ. ಬಟ್ ಎಲ್ಲಾರು ಸೇಮ್ ಆನ್ಸರ್ ಬರೀತಾರಲ್ಲ ಕಲೆಕ್ಷನ್ ಆಫ್ ಆಲ್ ಇವನ್ ಇಂಟೀಜರ್ಸ್ ಅಂದ್ರ. ಇಲ್ಲಿ ಏನ ಆನ್ಸರ್ ಚೇಂಜ್ ಆಕೈತೆನ ನಾ ಕೇಳುದು. ದ ಕಲೆಕ್ಷನ್ ಆಫ್ ಆಲ್ ಇವನ್ ಇಂಟೀಜರ್ಸ್ ಎಲ್ಲರಿಗೂ ಸೇಮ ಕಾಣ್ತಾವು. ಯಾರ ಬಂದು 1 3 5 ಇವನ್ ಇಂಟೀಜರ್ಸ್ ಅಂತ ಹೇಳ್ತಾರ, ಇಲ್ಲ ಆಡ್ ಇಂಟೀಜರ್ಸ್ ಅಂತ ಎಲ್ಲ ಗೊತ್ತೈತಿ. ಇವನ್ ಇಂಟೀಜರ್ಸ್ 2 4 6 8 ಇವನ್ ಇಂಟೀಜರ್ಸ್ ಹೌದು, ಎಲ್ಲರೂ ಅದ ಆನ್ಸರ್ ಹೇಳ್ತಾರ. ಸೊ ಇಲ್ಲ ಆನ್ಸರ್ ಚೇಂಜ್ ಆಗಂಗಿಲ್ಲ, ದೇರ್ ಫೋರ್ ಇಟ್ ಈಸ್ ಅ ಸೆಟ್. ದಿಸ್ ಇಸ್ ಸೆಟ್. ನೆಕ್ಸ್ಟ್ ದ ಕಲೆಕ್ಷನ್ ಆಫ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಎಲ್ಲ ಕಲೆಕ್ಟ್ ಮಾಡಿ ನೋಡು. ಫಸ್ಟ್ ಎಕ್ಸಸೈಜ್ನಾಗ ಎಷ್ಟು ಅದಾವು, ಸೆಕೆಂಡ್ ಎಕ್ಸಸೈಜ್ನಾಗ ಎಷ್ಟು ಅದಾವು, ಥರ್ಡ್ ಎಕ್ಸಸೈಜ್ನಾಗ ಎಷ್ಟು ಅದಾವು, ಆಮೇಲೆ ಎಕ್ಸಾಂಪಲ್ಸ್ ಎಷ್ಟು ಅದಾವ ಎಲ್ಲ ಕಲೆಕ್ಟ್ ಮಾಡಿ ಬರಿಬಹುದು. ಅವು ಎಷ್ಟರ ಅವಲ್ಲ, 70 80 90 100 20 ಬೇಕಾದ ಎಷ್ಟರ ಇವಲ್ಲ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 10 ಅಲ್ಲ, ಬೇಕಾದಷ್ಟು ಇರ್ಲಿ ಬರಿಬಹುದು. ಅಂದ್ರೆ ಈ ಕಲೆಕ್ಷನ್ ಮಾಡ್ಕೋಬಹುದಲ್ಲಪ್ಪ ನಮ್ಗ ಎಲ್ಲ. ಈಗ ನಿಮ್ ಫಸ್ಟ್ PUC ಚಾಪ್ಟರ್ ಕೊಟ್ಟು ಸೆಟ್ಸ್ ಅನ್ನೋ ಚಾಪ್ಟರ್ ಒಳಗಿನ ಎಲ್ಲಾ ಕ್ವಶನ್ ಬರೀಪಾ ಅಂತಂದ್ರೆ ನೀನು ಅದ ಕ್ವಶನ್ ಬರೀತಿ, ನೀನ್ ಬಾಜುದಾವ ಅದ ಕ್ವಶನ್ ಬರೀತಾನ, ಅವ್ನ್ ಬಾಜುದಾವ ಅದ ಕ್ವಶನ್ ಬರೀತಾನ. ಸೊ ಇಟ್ ಈಸ್ ಅ ಸೆಟ್, ಇದು ಚೇಂಜ್ ಆಗಂಗಲ್ಲ. ಬೇರೆ ಚಾಪ್ಟರ್ನ ಕ್ವಶನ್ ಬರೀತೀನಿ ಏನಾರ ಇಲ್ಲ, ಎಲ್ಲರೂ ಅದ ಚಾಪ್ಟರ್ ಕ್ವಶನ್ ಅನ್ನ ಬರೀಬೇಕಲ್ಲ. ಸೊ ದಟ್ ಇಸ್ ಸೆಟ್. ನೆಕ್ಸ್ಟ್ ದ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಎನಿಮಲ್ಸ್ ಆಫ್ ದ ವರ್ಲ್ಡ್. ದ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಎನಿಮಲ್ಸ್ ಆಫ್ ದ ವರ್ಲ್ಡ್. ಇಲ್ಲಿ ಮೋಸ್ಟ್ ಡೇಂಜರಸ್ ಎನಿಮಲ್ಸ್ ಅಂದ್ರ ಯಾರ್ಯಾರ ಬರಿಬಹುದಪ್ಪ? ನನಗಂತೂ ಮೋಸ್ಟ್ ಡೇಂಜರಸ್ ಅಂದ್ರ ಹಾವ ನೋಡಪ್ಪ, ನನಗ್ ಹಾವ ಅನಿಸ್ಬಿಡ್ತೈತಿ ಮೋಸ್ಟ್ ಡೇಂಜರಸ್. ಆಮೇಲೆ ನಾಯಿನೂ ಡೇಂಜರಸ್ ಅನಿಸ್ಬಿಡ್ತೈತಿ ನನಗೆ. ಯಾಕಂದ್ರೆ ಕೆಲವೊಂದ್ ಟೈಮ್ ಹುಚ್ಚ ಹಿಡ್ದಿತ್ತು ಅಂತಂದ್ರ ಬಾಯಿ ಹಾಕ್ತಂದ್ರ ಮುಗಿದು ಹೋತಿ, ಬಿಡಂಗ ಇಲ್ಲ ನಾಯಿ. ಸಣ್ಣವಿದ್ದಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ನಪ್ಪ, ಮೇ ಬಿ 3ನೇ 4ನೇ ಇದ್ದೆ, ಹಿಡಿಯಾಕ ಬಂದ್ಬಿಟ್ಟಿತ್ತು ನಾಯಿ. ಹಾವಕ್ಕಿಂತ ನಾಯಿ ಕಂಡ್ರನ ಡೇಂಜರಸ್ ಅನಿಸ್ತೈತಿ. ಅದು ಯಾಕಂದ್ರೆ ಅದು ಕಡಿದ್ರೆ ಇಂಜೆಕ್ಷನ್, ತುಸ ಇಂಜೆಕ್ಷನ್, ಅದು ಕಡ್ದಿದ್ದು ಕಡದ್ ಹೋಗಿರ್ತೈತಿ. ಅದಾದ್ಮೇಲೆ ಎಲ್ಲೆಲ್ಲೋ ಇಂಜೆಕ್ಷನ್ ಮಾಡ್ತಾರ, ಎಷ್ಟೆಷ್ಟೋ ಇಂಜೆಕ್ಷನ್ ಮಾಡ್ತಾರ. 1 ಅಲ್ಲ 2 ಅಲ್ಲ 3 ಅಲ್ಲ, ಎಷ್ಟು ಇಂಜೆಕ್ಷನ್ ಹಂಗ ಮಾಡೇ ಮಾಡ್ತಾರ. 30 32 ಎಷ್ಟು ಇಂಜೆಕ್ಷನ್ ಮಾಡ್ತಾರ ನೋಡ್ರಿ. ದ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರಸ್ ಎನಿಮಲ್ಸ್ ಆಫ್ ದ ವರ್ಲ್ಡ್ ಅಂದ್ರೆ ಇವ ಅಂತ ಬರೆಯಾಗ. ನಾ ಏನ್ ಹೇಳಕೊಂತೇನೆ ಅಂತಂದ್ರ, ವಾಟ್ ಐ ಆಮ್ ಟು ಸೇಯಿಂಗ್ ದ್ಯಾಟ್, ನಾ ಏನ್ ಹೇಳಕೊಂತೇನೆ ಅಂದ್ರೆ ಅವ್ ಇವ ಅಂತ ಬರೆಯಕ್ ಆಗಂಗಿಲ್ಲ, ಬೇರೆ ಬರಿಬಹುದು. ಡೇಂಜರಸ್, ಓಕೆ, ಮನುಷ್ಯನು ಡೇಂಜರಸ್.
ಎಲ್ಲಿ ದ ಕಲೆಕ್ಷನ್ ಆಫ್ ಮೋಸ್ಟ್ ಡೇಂಜರ್ಸ್ ಆಫ್ ದ ಅನಿಮಲ್ಸ್ ಆತ ಇವೆಷ್ಟು 9 ಕ್ವಶನ್ ಇದ್ದು ಫಸ್ಟ್ ಮೇನ್ ಒಳಗ ಈ 9 ಕ್ವಶನ್ ಅದು ಇವಾಗ ಈಗ ಸೆಕೆಂಡ್ ಮೇನ್ ಸಾಲ್ವ್ ಮಾಡ್ಕೊಳ್ಳೋನು ಇದನ್ನ ಬರ್ಕೋರಿ ಹೆಂಗ್ ಬರಿಬೇಕಂತ ಗೊತ್ತೈತಲ್ಲ ಅಕಸ್ಮಾತ್ ಕರೆಕ್ಟ್ ಇತ್ತು ಅಂತಂದ್ರ ಇಟ್ ಇಸ್ ವೆಲ್ ಡಿಫೈನ್ಡ್ ದೇರ್ಫೋರ್ ಇಟ್ ಇಸ್ ಅ ಸೆಟ್ ಅಂತ ಬರಿದು ಅಕಸ್ಮಾತ್ ಇಲ್ಲ ಅಂತಂದ್ರೆ ಏನಕ್ಕೈತಿ ಇದನ್ನ ಸೀದಾ ಕ್ವಶನ್ ಏಕ ಬರ್ಕೋತ ಹೋಗೋದು ರಿಪೀಟ್ ಬರೆದ ಕಾಸ ಇಲ್ಲಿ ವೇರಿ ಫ್ರಾಮ್ ಪರ್ಸನ್ ಟು ಪರ್ಸನ್ ಅಂತ ಬರೆದು ಬಿಡುದು ವೇರಿ ಫ್ರಾಮ್ ಪರ್ಸನ್ ಟು ಪರ್ಸನ್ ಅಂತ ಬರೆದು ಬಿಡುದು ಅಲ್ಲಿ ಓಕೆ ಇನ್ನು ಸಿಂಪಲ್ ಆಗಿ ಇಟ್ ಇಸ್ ನಾಟ್ ವೆಲ್ ಡಿಫೈನ್ಡ್ ದೇರ್ಫೋರ್ ಇಟ್ ಇಸ್ ನಾಟ್ ಅ ಸೆಟ್ ಅಂತ ಬರೆದ್ಬಿಟ್ರೆ ಮುಗಿದು ಓಕೆ ಇದನ್ನ ಬರ್ಕೊಳ್ರಿ Okay, dear students, your next question, let A is equal to 1, 2, 3, 4, 5, 6, inside the symbol belongs to or does not belongs to. ಈ symbol meaning ಏನಪ್ಪಾ ಅಂತಂದ್ರೆ ಈ symbol meaning ಏನಪ್ಪಾ ಅಂತಂದ್ರೆ belongs to ಅಂತ ಹೇಳ್ದಂಗೆ ಇದ್ರ meaning ಏನಂದ್ರೆ belongs to. ಇದ್ರ meaning ಏನಪ್ಪಾ ಅಂತಂದ್ರೆ does not belongs to. ಹಿಂಗ್ ಬರ್ದು ಹಿಂಗ್ ಅಡ್ಡ ಲೈನ್ ಹಾಕಿದ್ರೆ does not belongs to ಅಂತ ಹೇಳ್ದಂಗ ಇಲ್ಲಿ ಯಾವುದೋ ಒಂದು ಎಲಿಮೆಂಟ್ ಈ ಸೆಟ್ ಒಳಗೆ ಫಾರ್ ಎಕ್ಸಾಂಪಲ್ ಎ ಸೆಟ್ ಒಳಗೆ ಇಲ್ಲಪ್ಪ ಅಂತಂದ್ರೆ ನೀವು ಈ ಡಸ್ ನಾಟ್ ಬಿಲಾಂಗ್ಸ್ ಟು ಹಾಕ್ಬೇಕು ಅಕಸ್ಮಾತ್ ಈ ಎಲಿಮೆಂಟ್ ಎ ಒಳಗೆ ಐತಿಪ್ಪ ಅಂತಂದ್ರೆ ಅದೇನ್ ಮಾಡ್ಬೇಕ ಬಿಲಾಂಗ್ಸ್ ಟು ಅಂತ ಹಾಕ್ಬೇಕಾಕೈತಿ ಸೊ ಐತಿ ಏನಿಲ್ಲ ನೋಡೋಣ ಚೆಕ್ ಮಾಡೋಣ ಈಗ 5 ಅನ್ನೋ ಒಂದು ಎಲಿಮೆಂಟ್ ಐತಿ ಸೊ ಈ 5 ಎ ಒಳಗೆ ಐತಿ ಅನ್ಪಾ 5 ಎ ಸೆಟ್ ಒಳಗೆ ಐತಲ್ಲ ಕಣ್ಣಿಗೆ ಕಾಣತೈತಿ ಒತ್ತಾಗ್ತೈತಿ ಇಲ್ಲಿ ಎ ಒಳಗ 5 ಐತಿ ಸೊ ಎ ಒಳಗ 5 ಎ ಸೆಟ್ ಒಳಗ 5 ಅನ್ನೋ ಎಲಿಮೆಂಟ್ ಐತಿ ಅಂತಂದ್ರೆ ಈ 5 ಅನ್ನೋ ನಂಬರ್ ಐತಿ ಅಂದ್ರೆ ನೀವೇನ್ ಹಾಕ್ಬೇಕು ಇವಾಗ ಬಿಲಾಂಗ್ಸ್ ಟು ಇದು ಬಿಲಾಂಗ್ಸ್ ಟು ಅಂತ ಹೇಳ್ದಂಗ ನೆಕ್ಸ್ಟ್ ಈ ಕ್ವಶನ್ಸ್ ಯಾಕೆ ಕೊಟ್ಟಾನಂದ್ರೆ ನಿಮ್ಗೆ ಬಿಲಾಂಗ್ಸ್ ಟು ಡಸ್ ನಾಟ್ ಬಿಲಾಂಗ್ಸ್ ಟು ಮೀನಿಂಗ್ ಅರ್ಥ ಆಗಲಿ ಅನ್ನೋ ಸಂಬಂಧ ಕೊಟ್ಟಿರ್ತಾನ ನಾವು ಬಿಲಾಂಗ್ಸ್ ಟು ಅಂತ ಪೂರ್ತಿ ವರ್ಡ್ ಬರಿ ಬದ್ಲಿ ಶಾರ್ಟ್ಕಟ್ನಾಗ ಹಿಂಗೆ ಬರಿತೀವಿ ಡಸ್ ನಾಟ್ ಬಿಲಾಂಗ್ಸ್ ಟು ಪೂರ್ತಿ ವರ್ಡ್ ಬರಿ ಬದ್ಲಿ ಹಿಂಗೆ ಶಾರ್ಟ್ಕಟ್ನಾಗ ಈ ಸಿಂಬಾಲ್ ಇಲ್ಲಿ ಬರಿತೀವಿ ಸೊ ಅದನ್ನ ಪ್ರಾಕ್ಟೀಸ್ ಮಾಡಕ್ ನಮಗೆ ಕೊಟ್ಟಾನ ಈಗ 8 ಇದ್ರೊಳಗೆ ಐತೆನಪ್ಪ ಇರುದ 6 ತನ ಐತಿ 8 ಅಂತೂ ಇದ್ರಾಗಿಲ್ಲ ಸೊ ಏನ್ ಮಾಡೋದಂಗಾರ ಡಸ್ ನಾಟ್ ಬಿಲಾಂಗ್ಸ್ ಟು ಇದು ಇಲ್ಲ ಅಡ್ಡ ಲೈನ್ ಹಾಕ್ಬೇಕು ಹಿಂಗ ಮತ್ತ 0 ಇದ್ರಾಗ ಐತಿ 0 ಇದ್ರಾಗ ಇಲ್ಲ ಸೊ ಇಲ್ಲ ಅಂತಂದ್ರೆ ಡಸ್ ನಾಟ್ ಬಿಲಾಂಗ್ಸ್ ಟು ನೆಕ್ಸ್ಟ್ 4th ಒನ್ 4 ಇದ್ರ ಐತಿನ ಐತಲ್ಲ ಕಣ್ಣಿಗೆ ಹೊತ್ತಾತೈತಿ ನೋಡಿ ಇಲ್ಲಿ ಇಲ್ಲಿ ಐತ್ ನೋಡು ಮರಯ ಇಲ್ಲಿ ಐತ್ ನೋಡಿಲ್ಲ 4 ಐತಿ ಇಲ್ಲಿ ಸೊ ಹಂಗಾರೆ ಬಿಲಾಂಗ್ಸ್ ಟು ಭಯ್ಯ 2 ಐತಾ 2 ಇದರ ಹೈ ಕ್ಯಾ ನೈ ಹೈ ಹೈ ಐತು ಹಿಂಗ್ ಬರಿ ಬಿಲಾಂಗ್ಸ್ ಟು ಅಂತಂದ 2 ಇದ್ರಾಗ ಐತಲ್ಲ ಬಿಲಾಂಗ್ಸ್ ಟು 10 ಇದರ ನೈ ಬಾ 10 ದೇಖ 1 2 3 4 5 6 10 ಇದರ ನೈ ಸೊ 10 ಇಲ್ಲಿ ಇಲ್ಲಪ್ಪ ಅಂತಂದ್ರೆ ನಾವೇನ್ ಮಾಡ್ಬೇಕಂಗಾರ ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು 10 ಇಲ್ಲ 0 ಇಲ್ಲ ಅದಕ್ಕೆ ನಾಟ್ ಬಿಲಾಂಗ್ಸ್ ಟು 8 ಇಲ್ಲ ನಾಟ್ ಬಿಲಾಂಗ್ಸ್ ಟು 5 ಐತಿ ಅದಕ್ಕೆ ಬಿಲಾಂಗ್ಸ್ ಟು 4 ಐತಿ ಅದಕ್ಕೆ ಬಿಲಾಂಗ್ಸ್ ಟು 2 ಐತಿ ಅದಕ್ಕೆ ಬಿಲಾಂಗ್ಸ್ ಟು ಓಕೆ ಇದನ್ನ ಬರ್ಕೊಳ್ರಿ ನೆಕ್ಸ್ಟ್ ಕ್ವಶನ್ ಥರ್ಡ್ ಕ್ವಶನ್ ಅನ್ನ ಮಾಡೋಣ ಅಂತ ಇವಾಗ ಓಕೆ ಡಿಯರ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್ ರೈಟ್ ದ ಫಾಲೋವಿಂಗ್ ಸೆಟ್ಸ್ ಇನ್ ರೋಸ್ಟರ್ ಫಾರ್ಮ್ ಇದು ನಿಮ್ದು ಎಕ್ಸರ್ಸೈಸ್ ಒಳಗ ಮೂರನೇ ಕ್ವಶನ್ ಏನೈತಪ್ಪ ಅಂದ್ರೆ ರೋಸ್ಟರ್ ಫಾರ್ಮ್ ಅಂದ್ರೆ ಇಲ್ಲಿಂದ ನಿಮ್ದು ರೋಸ್ಟರ್ ಫಾರ್ಮ್ ಸೆಟ್ ಬಿಲ್ಡರ್ ಫಾರ್ಮ್ ಸ್ಟಾರ್ಟ್ ಆಯ್ತು ಇವಾಗ ರೈಟ್ ದ ಫಾಲೋವಿಂಗ್ ಸೆಟ್ಸ್ ಇನ್ ರೋಸ್ಟರ್ ಫಾರ್ಮ್ ಅಂತ ಕೊಟ್ಟಾನ ಅದರ ಮೊದಲನೇ ಕ್ವಶನ್ ಎ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಆನ್ ಇಂಟೀಜರ್ and x is greater than or equal to -3 less than 7 ಇದು ಕೆಲವೊಂದಿಷ್ಟು ಮಂದಿಗೆ ಓದ್ಲಿಕ್ಕೆ ಬರಂಗಿಲ್ಲ ನೋಡ್ರಿ ಇದನ್ನ ಹೆಂಗ್ ಓದಕ್ ಸ್ಟಾರ್ಟ್ ಮಾಡ್ತಾರಂದ್ರೆ ನಮ್ಮ ಮಹಾನ್ ಭಾವರು -3 lesser than or equal to x lesser than 3 ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರ ಅದು ಹಂಗಲ್ಲಪ್ಪಿ ಓದುದು ಇದು x ಎಲ್ಲಿಂದ ಎಲ್ಲಿತನ ಐತಂತ ಕೊಟ್ಟಾನವಲ್ಲ ಸೊ ಅದಕ್ಕೆ ನೀವು ಅದನ್ನ ಏನ್ ಮಾಡ್ಬೇಕು ಇಂಗ್ಲಿಷ್ ಒಳಗ x is ಈಗ ಅಕಾಡೆಮಿ ಈ ಕಡೆ ಬಾ x is academic x is greater than or equal to -3 ಅದಕ್ಕಿಂತ ಜಾಸ್ತಿ -3 ಗಿಂತ ಜಾಸ್ತಿ lesser than 7 ಓಕೆನಾ ಇನ್ನೊಂದ್ಸಲ ನೋಡ್ರಿ x is greater than or equal to -3 lesser than 7 ಓಕೆನಾ ರೈಟ್ ಸೊ ಹಂಗಾರೆ ಇವಾಗ a is equal to x such that x is an integer and x is greater than or equal to -3 less than 7 ಐತಲ್ಲ ಸೊ ಹಂಗಾರೆ ಇಂಟೀಜರ್ ಅಂದ್ರೆ ನಿಮ್ಗೆಲ್ಲ ಗೊತ್ತೈತಲ್ಲ ಇಂಟೀಜರ್ ಅಂದ್ರೆ ಏನು 0 ಇರ್ತದ ಆಮೇಲೆ 1 2 3 4 5 6 7 8 9 ಹಂಗ ಸೋ ಆನ್ ಸಿಕ್ಕಾಪಟ್ಟೆ ನಂಬರ್ಸ್ ಇರ್ತಾವ ಇಲ್ಲಿ -1 ಇರ್ತತಿ -2 ಇರ್ತತಿ -3 ಇರ್ತತಿ -4 ಇರ್ತತಿ -5 ಇರ್ತತಿ ಸೋ ಆನ್ ಹಂಗ ಕಂಟಿನ್ಯೂ ಎಲ್ಲ ಏನಿವ ಇಂಟೀಜರ್ಸ್ ಆ ಕಡೆ ಇಂಟೀಜರ್ಸ್ ಅದಾವ ಈ ಕಡೆನೂ ಇಂಟೀಜರ್ಸ್ ಅದಾವ ಸೊ ಅವಂಗ ಎಲ್ಲಾ ಇಂಟೀಜರ್ಸ್ ಬೇಕಾಗಿಲ್ಲ ಅಂತೂ ಅವಂಗ ಯಾವ ಬೇಕಾಗೈತಿ x such that x is an integer greater than or equal to -3 less than 7
ಗ್ರೇಟರ್ ದ್ಯಾನ್ -3 ಅಂತಂದ್ರ ನೋಡಪ್ಪಿ ಈ ಕಡೆ ಹೋದಂಗ್ ನಂಬರ್ ಜಾಸ್ತಿ ಹಾಕೋತ ಹೋಗ್ತಾವ. ನಮ್ ಜನಕ್ಕೆ ಕೆಲವೊಂದಿಷ್ಟು ಮಂದಿಗೆ ಅದು ಗೊತ್ತಿರಂಗಿಲ್ಲ. -3 ಮತ್ತ -5 ಇವ್ನ ಎರಡು ಕಂಪೇರ್ ಮಾಡಿದ್ರ ಇದು ದೊಡ್ಡದ ಸರ ಇದು ಸಣ್ಣದ ಸರ ಅಂದ್ಬಿಡ್ತಾರ. 3 5 ಅಂದಾಗ 5 ದೊಡ್ಡದ, ಬಟ್ -3 -5 ಅಂದಾಗ -5 ಸಣ್ಣದನ ಇದೆ. ಈ ಕಡೆ ಹೋದಂಗ್ ವ್ಯಾಲ್ಯೂ ಕಡಿಮೆ ಹಾಕೋತ ಹೋಗ್ತೈತಿ, ಆ ಕಡೆ ಹೋದಂಗ್ ವ್ಯಾಲ್ಯೂ ಜಾಸ್ತಿ ಹಾಕೋತ ಹೋಗ್ತೈತಿ. ಸೊ ಇಲ್ಲಿ -3 ಗಿಂತ ಜಾಸ್ತಿ ಅಂತ, -3 ಈಕ್ವಲ್ ಟು ಐತಿನ -3 ಕ ನಾ -3 ಈಕ್ವಲ್ ಟು ಐತಿ. ಅಬ್ಸರ್ವ್ ಮಾಡ, ಇಂಪಾರ್ಟೆಂಟ್. -3 ಈಕ್ವಲ್ ಟು ಐತಿ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ನೀ ಇಲ್ಲಿಂದ ಸ್ಟಾರ್ಟ್ ಮಾಡಿ ಗ್ರೇಟರ್ ದನ್ -3 ಅಂದ್ರೆ ಈ ಕಡೆ ಎಲ್ಲ ಬಂದು ದೊಡ್ಡ ಎಲ್ಲಿತನ ಲೆಸ್ ದನ್ 7, ಲೆಸ್ಸರ್ ದನ್ ಆರ್ ಈಕ್ವಲ್ ಟು 7 ಅಲ್ಲ, ಲೆಸ್ ದನ್ 7. ಲೆಸ್ ದನ್ 7 ಅಂದ್ರೆ 6 ತನ ಅಷ್ಟೇ. ಸೊ ಇಲ್ಲಿ ತನ, ಸೊ ಇಲ್ಲಿ -3 ಇಂದ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿ 6 ತನ ಅಷ್ಟೇ ಬರಿಬೇಕು. -3 ಗಿಂತ ಈ ಕಡೆ ಬರೆಯಂಗಿಲ್ಲ, ಯಾಕಂದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು -3 ಇಲ್ಲಿಂದ ಸ್ಟಾರ್ಟ್ ಆಗಿದ್ದು. ಲೆಸ್ ದನ್ 7, ಲೆಸ್ಸರ್ ದನ್ ಆರ್ ಈಕ್ವಲ್ ಟು ಅಲ್ಲ, ಲೆಸ್ ದನ್ 7 ಅಂದಿದ್ದಕ್ಕೆ 6 ಗೆ ಸ್ಟಾಪ್ ಮಾಡಿದ್ವಿ. ಇವೆಲ್ಲ ಇಂಟೀಜರ್ಸ್ ಹೌದು. ಸೊ ಹಂಗಾರೆ ಎ ಇಸ್ ಈಕ್ವಲ್ ಟು ಏನತ್ತ ನಮ್ದು, ಎ ಇಸ್ ಈಕ್ವಲ್ ಟು ಏನತ್ತ, ಎ ಇಸ್ ಈಕ್ವಲ್ ಟು -3 -2 -1 0 1 2 3 4 5 6 ಇದು ಆನ್ಸರ್ ನಮ್ದು. ಇದು ರೋಸ್ಟರ್ ಫಾರ್ಮ್ ಅಂದ್ರೆ ಎಲಿಮೆಂಟ್ಸ್ ನ ಕಲೆಕ್ಟ್ ಮಾಡಿ ಬರೆಯುವುದನ್ನ ಏನಂತೀವಿ ನಾವು, ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ. ಅದನ್ನ ಇನ್ ಜನರಲ್ ಬರೆಯಕತ್ತೀವಿ ಅಂದ್ರೆ ಈ ಟೈಪ್ ಕ್ವಶನ್ ಕೊಟ್ಟನಲ್ಲ ಇವ, ಈ ಟೈಪ್ ಬರೆದ್ರೆ ಇದಕ್ಕೆ ಸೆಟ್ ಬಿಲ್ಡರ್ ಫಾರ್ಮ್ ಐತಿ. ಇದು ಸೆಟ್ ಬಿಲ್ಡರ್ ಫಾರ್ಮ್ ಇದ್ದಿದ್ದನ್ನ ನಾವು ರೋಸ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡು ಬರ್ದೀವಿ. ಓಕೆನಾ, ರೈಟ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಈ ಕ್ವಶನ್ ಬಿ ಏನೈತಪ್ಪ ಅಂತಂದ್ರೆ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂತ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತೈತಲ್ಲ, 1 2 3 4 5 6 7 8 9 10. ಅವ್ನು ಲೆಸ್ ದ್ಯಾನ್ 6 ಅಂದ್ರೆ ಸಿಂಪಲ್ ಆಗಿ ಬಿ ಇಸ್ ಈಕ್ವಲ್ ಟು 1 ಬರಿ, 2 ಬರಿ, 3 ಬರಿ, ಇವೆಲ್ಲ ನ್ಯಾಚುರಲ್ ನಂಬರ್ಸ್ ಹೌದಿಲ್ಲ. 5 ಬರಿ. ಲೆಸ್ ದ್ಯಾನ್ 6 ಅಂದಾನ, ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 6 ಅಂದಿಲ್ಲ ಬಯ್ಯ ಅವ. ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 6 ಅಂದಿಲ್ಲ ಅಂತಂದ್ರೆ 5 ಗೆ ಸ್ಟಾಪ್ ಮಾಡಿ ಬರಿ. 6 ಬರಿತೀನ, ಬರೆಯಂಗಿಲ್ಲ. ಯಾಕೆ ಬರೆಯಂಗಿಲ್ಲ, ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಅಂದಿಲ್ಲ ನಾವು. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂದಿದ್ದ 6 ಬರಿತಿದ್ವಿ. ಅವ ಲೆಸ್ ದ್ಯಾನ್ 6 ಅಂದಾನಂದ್ರೆ ಅದಕ್ಕಿಂತ ಒಂದ್ ಸ್ಟೆಪ್ ಮುಂಚೆನ ಸ್ಟಾಪ್ ಮಾಡ್ಬೇಕು, ಅದು 5 ಗೆ ಸ್ಟಾಪ್ ಮಾಡ್ಬೇಕು. 1 2 3 4 5 ಇದು ನ್ಯಾಚುರಲ್ ನಂಬರ್ಸ್, ಎಲ್ಲಿದನ 5 ತನ. ಓಕೆ, ಇವ್ನು ಬರ್ಕೋರಿ. ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ ಅಂತ. ಓಕೆ ಸ್ಟೂಡೆಂಟ್ಸ್, ಇವಾಗ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ 3 ಒಳಗ 3ನೇ ಕ್ವಶನ್ ಇಂದ C is equal to x such that x is a 2-digit natural number such that the sum of its digit is 8 ಅಂತ. x is a 2-digit natural number. 2-digit natural number starts from ಎಲ್ಲಿಂದ ಸ್ಟಾರ್ಟ್ ಆಕಾವ? 2-digit natural number 10 ಇಂದ ಸ್ಟಾರ್ಟ್ ಆಕಾವ. 10 11 12 3 12 13 14 ಹಿಂಗೆಲ್ಲ ಸ್ಟಾರ್ಟ್ ಆಕಾವ. x is 2-digit natural number ಅಂದ್ರೆ 12 ಇಂದ ಸ್ಟಾರ್ಟ್ ಆಗೋದಿಲ್ಲ. ಅದ್ರಾಗ ಸಚ್ ದಟ್ ಹೆಂಗಿರ್ಬೇಕಪ್ಪ ಅಂದ್ರೆ ದ ಸಮ್ ಆಫ್ ಇಟ್ಸ್ ಡಿಜಿಟ್ 8 ಬರ್ಬೇಕಂತ. ಸಮ್ ಆಫ್ ಇಟ್ಸ್ ಡಿಜಿಟ್ 8 ಬರ್ಬೇಕಂದ್ರೆ ಆಕ್ಚುಲಿ ನಿಮ್ದು 2 ಡಿಜಿಟ್ ನಂಬರ್ ಯಾವ ಬರ್ತಾವ? 2 ಡಿಜಿಟ್ ನಂಬರ್ ಅಂದ್ರೆ ಆಕ್ಚುಲಿ ಯಾವ ಬರ್ತಾವಪ್ಪ ಅಂತಂದ್ರೆ 10 ಇಂದ ಸ್ಟಾರ್ಟ್ ಆಕಾವ. 10 11 12 13 14 15 16 ಹಿಂಗೆಲ್ಲ ನಂಬರ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾವ. ಅಪ್ ಟು ಎಲ್ಲಿ ತನ 2 ಡಿಜಿಟ್ ನ್ಯಾಚುರಲ್ ನಂಬರ್ಸ್ ಎಲ್ಲಿ ತನ ಇರ್ತಾವ? 99 ತನ ಇರ್ತಾವ. ಮುಂದೆ 100 ಬರ್ತಲ್ಲ, 3 ಡಿಜಿಟ್ ಆಕೈತಿ. ಸೊ ಅದು ಬರಂಗಿಲ್ಲ. ಸೊ ಈಗ ಇವನ್ನೆಲ್ಲ ಕೇಳಿಲ್ಲವ. ಇದ್ರಾಗ ಮತ್ ಸ್ಪೆಷಲ್ ಕ್ಯಾಟಗರಿ ಏನಪ್ಪಾ ಅಂದ್ರ ಇಂಥ ನಂಬರ್ಸ್ ಒಳಗ ಸಮ್ ಆಫ್ ಇಟ್ಸ್ ಡಿಜಿಟ್ 8 ಬರ್ಬೇಕಂತ. ಸಮ್ ಆಫ್ ಇಟ್ಸ್ ಡಿಜಿಟ್ 8 ಅಂತಂದ್ರ ನಾನು ಹಿಂಗೆಲ್ಲ ಹುಡ್ಕೋತ ಕುಂತ್ರ ಟೈಮ್ ಭಾಳ ಆಕೈತಿ. ಅದಕ್ಕ ನಾ ಏನ್ ಮಾಡೀನಿ, ಇಷ್ಟೆಲ್ಲ ಹುಡ್ಕೋತ ಕುಂದ್ರ ಬದ್ಲಿ ಸಮ್ ಆಫ್ ಇಟ್ ಡಿಜಿಟ್ 8 ಅಂದ್ರೆ 8 ನ ಯಾವ ನಂಬರ್ ಆಡ್ ಮಾಡಿದ್ರೆ ಬರುತ್ತೆ ಅಂದ್ರೆ ಸಮ್ ಆಫ್ ಡಿಜಿಟ್ 8 ಅಂದ ನಾವು ಸಮ್ ಮಾಡಿದ್ರೆ 8 ಬರ್ಬೇಕಂತ. ಸಮ್ ಆಫ್ ಇಟ್ಸ್ ಡಿಜಿಟ್ ಈಸ್ 8. 2 ನಂಬರ್ ಚೂಸ್ ಮಾಡ್ಕೊಂಡೆ ಅಂದ್ರ ಅದ್ರಾಗಿನ ನಂಬರ್ ಏನ್ ಬರ್ಬೇಕಂದ್ರ ಸಮ್ 8 ಬರ್ಬೇಕಂತ. ಫಾರ್ ಎಕ್ಸಾಂಪಲ್ ಇಲ್ಲಿ 17 ಅಂತ ಬರ್ತೀನಿ ಅಂತ ತಿಳ್ಕೊ. ಈಗ 7 + 1 ಎಷ್ಟು? 8. ಇಂಥ ನಂಬರ್ ಸೆಲೆಕ್ಟ್ ಮಾಡ್ಕೊಂತ ನಾವು 6 + 1 ಎಷ್ಟು? 7. ಈ ನಂಬರ್ ಸೆಲೆಕ್ಟ್ ಆಗಂಗಿಲ್ಲ, ಯಾಕಂದ್ರೆ ಸಮ್ ಆಫ್ ಇಟ್ಸ್ ಡಿಜಿಟ್ 8 ಬರ್ಬೇಕಂತ. ಅಂದ್ರೆ ಇವನ್ ಸಮ್ ಮಾಡಿದಾಗ 8 ಬರ್ಬೇಕಂತ. ಇವನು ಸಮ್ ಮಾಡಿದ್ರೆ 1 ಸಮ್ ಮಾಡಿದ್ರೆ 7 + 1 ಎಷ್ಟು? 8. ಇಂಥ ನಂಬರ್ ಸೆಲೆಕ್ಟ್ ಮಾಡ್ಕೊ. 5 + 1 6. ಬೇಡ, ಸಮ್ ಮಾಡಿದ್ರೆ 8 ಬರ್ಬೇಕಂತ. ಸೊ ಇಂಥ ನಂಬರ್ ಯಾವ್ಯಾವ ಬರ್ತಾವ ಸೆಲೆಕ್ಟ್ ಮಾಡ್ಕೊ. ಸೊ 8 ಬರಕ ಇದನ್ನ ತೋಲೇನ, ಇದನ್ನ ತೋ ಶಾರ್ಟ್ 0 + 8. 0 ಮತ್ತು 8 ಮಾಡಿದ್ರೆ 8 ಬರುತ್ತಾ? ಮತ್ 8 ಬರಕ್ಕೆ ಏನ್ ಚಾನ್ಸ್ ಐತಿ? 1 + 7 ಮಾಡಿದ್ರೆ 8 ಬರುತ್ತಾ? ಓಕೆ,
ಆಮೇಲೆ ಮತ್ತೇನ್ ಚಾನ್ಸ್ ಐತಿ 1 ಪ್ಲಸ್ 6 ಮಾಡಿದ್ರೆ 8 ಬರುತ್ತಾ. ನೆಕ್ಸ್ಟ್ ಮತ್ತೆ 8 ಬರಕ್ಕೆ ಏನ್ ಚಾನ್ಸ್ ಐತಿ, ಸರಿ 1 ಪ್ಲಸ್ 7 ಅಲ್ಲೋ ಸುಮ್ಮ ಇದಿರಲ್ಲ, 1 ಪ್ಲಸ್ 7 ಕರೆಕ್ಟ್, 1 ಪ್ಲಸ್ 6 ಅಲ್ಲ, ಇದು 2 ಪ್ಲಸ್ 6 ಸುಮ್ಮ ಇದಿರಲ್ಲ ಇರ್ಲಿ. ಓಕೆ ನೆಕ್ಸ್ಟ್ 3 ಪ್ಲಸ್ 5 ಮಾಡಿದ್ರೆ 8 ಬರುತ್ತಾ, 5 6 7 8 ಮತ್ತ ಮತ್ತೆ 8 ಬರಕ್ಕೆ ಏನ್ ಚಾನ್ಸ್ ಐತಿ, 4 ಪ್ಲಸ್ 4 ಮಾಡಿದ್ರೆ 8 ಬರುತ್ತಾ, ಮತ್ 8 ಬರಕ್ಕೆ ಏನ್ ಚಾನ್ಸ್ ಐತಿಪ್ಪ, ಇಲ್ಲೇ ಬರ್ಬಿಡ್ಲಿ ಅದನ್ನ 4 ಪ್ಲಸ್ 4 ಇಲ್ಲೇ ಬರಿತೀನಿ, ಕಾಣುತ್ತಾ ಇಲ್ಲಿ ಬರೆದ್ರ ಹಾ ಕಾಣುತ್ತೆ ರೈಟ್. 4 ಪ್ಲಸ್ 4 ಮಾಡಿದ್ರೆ 8 ಬರುತ್ತೆ. ನೆಕ್ಸ್ಟ್ ಅಂದ್ರೆ ಈ ಕಡೆ ಒಂದ್ ನಂಬರ್ ಜಾಸ್ತಿ ಮಾಡ್ಕೊತ ಹೋದ್ನಿ, ಈ ಕಡೆ ಒಂದ್ ನಂಬರ್ ಕಡಿಮೆ ಮಾಡ್ಕೊತ ಹೋದ್ನಿ, ಮತ್ ಈ ಕಡೆ ಒಂದ್ ನಂಬರ್ ಜಾಸ್ತಿ ಮಾಡಿದ್ರೆ 5 ಆಕೈತಿ, ಈ ಕಡೆ ಒಂದ್ ನಂಬರ್ ಕಡಿಮೆ ಮಾಡಿದ್ರೆ 3 ಆಕೈತಿ, 5 3 ಆಲ್ರೆಡಿ ಐತಲ್ಲ. ಸೊ ಇಲ್ಲಿ 0 ಪ್ಲಸ್ 8 ಐತಲ್ಲ, ಇನ್ನೊಂದ್ಸಲ ಹೇಳಿದೆ ನೋಡ್ರಿ, ಈ 8 0 ಮತ್ತು 8 ಮಾಡಿದ್ರೆ 8 ಬರುತ್ತೆ ಹೌದಿಲ್ಲ, 1 ಪ್ಲಸ್ 7 ಮಾಡಿದ್ರೆ 8 ಬರುತ್ತಲ್ಲ, ಇಂಥ ನಂಬರ್ಸ್ ನ ಬರ್ದೇನೆ. ಯಾವ ನಂಬರ್ಸ್ ಆಡ್ ಮಾಡಿದ್ರೆ 8 ಬರುತ್ತೆ, ನಮ್ಗೆ ಇಷ್ಟು ನಂಬರ್ಸ್ ಆಡ್ ಮಾಡಿದ್ರೆ 8 ಬರುತ್ತೆ, ಇದಕ್ಕಿಂತ ಮತ್ತೆ ಆ ನಂಬರ್ ಬರಂಗಿಲ್ಲ. ಸರ್ ಇಲ್ಲಿ 5 ಪ್ಲಸ್ 3 ಬರೀರಿ, 3 ಪ್ಲಸ್ ಆಲ್ರೆಡಿ ಬರ್ದೈತಲ್ಲ, 6 ಪ್ಲಸ್ 2 ಐತಿ, ಇಲ್ಲಿ 2 ಪ್ಲಸ್ 6 ಐತಿ. ಸರ್ 6 ಪ್ಲಸ್ 2 ಬರೀತೀರ, ಇಲ್ಲ ಎರಡು ಒಂದು ಇರ್ಲಿ. ಸೊ ಇಲ್ಲಿ ನಂಬರ್ ಏನಕ್ಕೈತಿ 0 8 ಅದ ತಗೋಬಹುದು, ಆರ್ ನಾವ 8 0 ಅರ ತಗೋಬಹುದು, ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬಹುದು. 2 ಡಿಜಿಟ್ ನಂಬರ್ ಇದಂತೂ 2 ಡಿಜಿಟ್ ನಂಬರ್ ಆಗಂಗಿಲ್ಲ, ಇದು ಸೆಲೆಕ್ಟ್ ಆತ. ನೆಕ್ಸ್ಟ್ ಇಲ್ಲಿ 1 ಮತ್ತು 7 ಆಡ್ ಮಾಡಿದ್ರೆ 8 ಬರುತ್ತೆ ಹೌದಿಲ್ಲ. ಸೊ ಹಂಗಾರೆ ಇಲ್ಲಿ ನಾನು 17 ಅರ ತಗೋಬಹುದು, ಆರ್ 71 ಅರ ತಗೋಬಹುದು. ಯಾಕೆ 1 ಪ್ಲಸ್ 7 ಮಾಡಿದ್ರೆ 8, 7 ಪ್ಲಸ್ 1 ಮಾಡಿದ್ರು 8 ಬರುತ್ತೆ. ಸೊ ಇದನ್ನ ಎರಡು ನಂಬರ್ ಸೆಲೆಕ್ಟ್ ಆದು. ಆಮೇಲೆ 2 6 26 ತಗೊಳ್ಳೋನು ಇಲ್ಲ 62 ತಗೊಳ್ಳೋನು, 2 ಡಿಜಿಟ್ ನಂಬರ್ ಅಂದ ನಾವ. ಸೊ ಇಲ್ಲಿ ಆರ್ ಹಾಕೋದು ಬೇಡ, ಆ್ಯಂಡ ಹಾಕ್ಬಿಡೋನಲ್ಲ, ಆರ್ ಹಾಕೋದು ಬೇಡ, ಕಾಮ ಕೊಟ್ಬಿಡೋನು. ನಂಬರ್ ಸೆಲೆಕ್ಟ್ ಮಾಡೋದು ಆಮೇಲೆ ಬರ್ಕೊಳಕ್ ಬರುತ್ತೆ, ಕಾಮ ಕೊಟ್ಬಿಡೋನು. 3 5 ಐತಲ್ಲ, 3 35 ಬರ್ಕೊಳ್ಳೋನು ಇಲ್ಲ 53 ಹಿಂಗರ ಬರ್ಕೊಳ್ಳೋನು. 4 ಪ್ಲಸ್ 4 44, ಅದು ಆ ಕಡೆನೂ 44 ಬಂದ್ಬಿಡುತ್ತೆ, ಅದು 44 ಬರ್ಬೇಕು ಕಾಣುತ್ತಾ, ಇಲ್ಲಿ ನಿಮ್ಮ ನೆನ್ಪಿಟ್ಟು ಬರುತ್ತೆ 44 ಅಂತ. ಇಷ್ಟು ನಂಬರ್ಸ್ ಅದಾವ ಈಗ, ಮತ್ತೆ 44 ಈ ಕಡೆ ಉಲ್ಟಾ ಬರೆದ್ರೆ ಮತ್ತೆ ಅದ 44 ಬರುತ್ತೆ. ಸೊ ಇದಂತೂ 2 ಡಿಜಿಟ್ ನಂಬರ್ ಆಗಲಿಲ್ಲ, 08 2 ಡಿಜಿಟ್ ನಂಬರ್ ಆಗಂಗಿಲ್ಲ. ಯಾಕೆ 08 ಅಂದ್ರೆ ಅಷ್ಟೇ, 8 ಅಂದ್ರೆ ಅಷ್ಟೇ, ಇದು ಜಸ್ಟ್ 8 ಅಂತ ಕರಿಬಹುದು. ಸೊ ಇದು 2 ಡಿಜಿಟ್ ನಂಬರ್ ಆಗಲಿಲ್ಲ, ಯಾಕೆ ನಮ್ಗೆ 2 ಡಿಜಿಟ್ ನಂಬರ್ ಕೇಳಲ್ಲ, 2 ಡಿಜಿಟ್ ಸೆಲೆಕ್ಟ್ ಆಗಲಿಲ್ಲ. ಇದು 2 ಡಿಜಿಟ್ ಸೆಲೆಕ್ಟ್ ಆಕೈತಲ್ಲ, ಇದು ಸೆಲೆಕ್ಟ್ ಆಕೈತೆ ರೈಟ್, ಇದು ಸೆಲೆಕ್ಟ್ ಆಕೈತೆ ಓಕೆ. ಇದು 2 ಡಿಜಿಟ್ ನಂಬರ್ ಸಮ್ ಮಾಡಿದ್ರೆ 8 ಬರುತ್ತಾ, ಸೆಲೆಕ್ಟ್ ಆಯ್ತು. ಇದು 2 ಡಿಜಿಟ್ ನಂಬರ್ ಸಮ್ ಮಾಡಿದ್ರೆ 8 ಸೆಲೆಕ್ಟ್ ಆಯ್ತು. 2 ಡಿಜಿಟ್ ನಂಬರ್ ಸಮ್ ಮಾಡಿದ್ರೆ 8 ಕರೆಕ್ಟ್ ಕಲೆಕ್ಟ್ ಆಯ್ತು. 35 ಆಡ್ ಮಾಡಿದ್ರೆ 8 ಬರುತ್ತಾ, ಸೆಲೆಕ್ಟ್ ಆಯ್ತು ಸೆಲೆಕ್ಟ್ ಆಯ್ತು ಸೆಲೆಕ್ಟ್ ಆಯ್ತು. ಮತ್ತೆ ಯಾವ ಬರ್ತಾವ 2 ಡಿಜಿಟ್ ನಂಬರ್, ಇವ ಬರ್ತಾವ. ಇವನ್ ಬಿಟ್ಟು ಬೇರೆ ಚಾನ್ಸ್ ಬರಕ್ ಚಾನ್ಸೇ ಇಲ್ಲ, ಯಾಕಂದ್ರೆ ಇಲ್ಲಿ 35 ಬರ್ದೇನಿ, 53 ಬರ್ದೇನಿ, ಸಮ್ ಮಾಡಿದ್ರೆ 8 ಬರ್ತೈತಿ. ಇದನ್ನ ಬಿಟ್ರೆ ಬೇರೆ ನಂಬರ್ ಬರಕ್ ಚಾನ್ಸ್ ಇಲ್ಲ. ಅದಕ್ಕೆ ನೀವು ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು ಏನ್ ಬರೀರಿ, 8 ಇಲ್ಲಿ ಬರ್ಕೊಂಡು 0 ಇಂದ ಸ್ಟಾರ್ಟ್ ಮಾಡಿ. 0 ಏನ್ ಮಾಡಿದ್ರೆ 8 ಬರುತ್ತಾ, 8 ಮಾಡಿದ್ರೆ 8 ಬರುತ್ತೆ. 0ಕ್ಕಿಂತ ಜಾಸ್ತಿ ಮಾಡು, 1 ಗೆ ಏನ್ ಆಡ್ ಮಾಡಿದ್ರೆ 8 ಬರುತ್ತಾ, 7. 2 ಏನ್ ಆಡ್ ಮಾಡಿದ್ರೆ 8 ಬರುತ್ತಾ, 6. 3 ಏನ್ ಆಡ್ ಮಾಡಿದ್ರೆ 8 ಬರುತ್ತಾ, 5. 4 ಏನ್ ಆಡ್ ಮಾಡಿದ್ರೆ 8 ಬರುತ್ತಾ, 4. ಮತ್ತು ವಾಪಸ್ ಇವ ರಿವರ್ಸ್ ಆಗಿಬಿಡ್ತಾವ ಮತ್ತೆ. ಸೊ ವಾಪಸ್ ಇವನ್ ಬರೀ ಅವಶ್ಯಕತೆ ಇರಂಗಿಲ್ಲ. 5 ಮತ್ತೆ ಇಲ್ಲಿ 5 ಬರ್ಕೊಂಡೆ ಅಂತ ತಿಳ್ಕೊ, 5 3 ಆಲ್ರೆಡಿ 3 5 ನಂಬರ್ಸ್ ಇದ್ದಿದ್ದಾವಲ್ಲ, ಮತ್ತೆ ಯಾಕೆ ಬರ್ಕೋತಿ ಅಂತ ಹೇಳಿದ್ನ ನಾನು. ಸೊ ಹಂಗ ನಂಬರ್ ಯಾವ ಸೆಲೆಕ್ಟ್ ಆದೋ ಬರ್ದ್ ಬಿಡಂಗಾರ. ಇಲ್ಲಿ ಸಿ ಸೆಟ್ ಒಳಗ ಸೆಲೆಕ್ಟ್ ಆದಂತಹ ನಂಬರ್ಸ್ 08 ಬರಲಿಲ್ಲ, ಯಾಕಂದ್ರೆ 2 ಡಿಜಿಟ್ ನಂಬರ್ ಕೇಳಿದ್ದಕ್ಕೆ ಬರಲಿಲ್ಲ. 17 26 35 ನೆಕ್ಸ್ಟ್ 44 ನೆಕ್ಸ್ಟ್ ಏನು ಬರ್ರಿ 50, ಇಲ್ಲಿ ಕಡೆಯಿಂದ ಹೋಗು ರಿವರ್ಸ್ ಹೋಗು. 53 62 71 62 71 80 80. This is our solution. Okay, ಇದು ನಮ್ದು ಕ್ವಶನ್ ನಂಬರ್ 3 ಆಯ್ತಾ. ಕ್ವಶನ್ ನಂಬರ್ 4 ಸಾಲ್ವ್ ಮಾಡೋದು. Okay dear students, your next d is equal to x such that x is a prime number which is a divisor of 60 ಅಂತ. ಡಿವೈಸರ್ ಆಫ್ 60 ಯಾವ್ಯಾವ ಬರ್ತಾವ ನೀವು ಕಲೆಕ್ಟ್ ಮಾಡ್ಕೊತ ಹೋಗ್ಬೇಕು. ಸೊ ಡಿವೈಸರ್ ಆಫ್ 60 ಹೆಂಗ್ ಮಾಡ್ತೀಪ ನೀನು, ಇಲ್ಲಿ ನೋಡಿ ಫಸ್ಟ್ ಡಿವೈಸರ್ ಆಫ್ 60 ಚೆಕ್ ಮಾಡ್ಕೊಳ್ಳೋಣ. ಡಿವೈಸರ್ ಆಫ್ 60 ನಾ ಚೆಕ್ ಮಾಡ್ತೇನೆ. ಹೆಂಗ್ ಚೆಕ್ ಮಾಡ್ತೀನಿಪ್ಪ ಅಂತಂದ್ರೆ, ಫಸ್ಟ್ 1 ಡಿವೈಸರ್ ಆಫ್ 60 ಐತಿನ ಚೆಕ್ ಮಾಡ್ತೀನಿ. 1 ಎಸ್ ಜಾ 60, 1 ಎಸ್ ಜಾ 60. ಆಮೇಲೆ
2 ಎಷ್ಟು ಜಾ 60 2 ಟೇಬಲ್ ಹೋಗ್ತೈತಿನ ಚೆಕ್ ಮಾಡ್ತೇನೆ 2 ಟೇಬಲ್ ಹೋಗ್ತದ 2 is divisor of 60 ಅಂದಂಗ 1 ಎಷ್ಟು ಜಾ 1 60 ಜಾ 60 2 ಎಷ್ಟು ಜಾ 2 30 ಜಾ 60 32 60 ಚೆಕ್ ಮಾಡ್ಕೋಬೇಕಂದ್ರೆ ಗೊತ್ತಲ್ಲ ಅದನ್ನು ಇಲ್ಲಿ ಡಿವೈಡ್ ಮಾಡ್ಕೊಂಡು ಚೆಕ್ ಮಾಡ್ಕೋ 3 ಟೇಬಲ್ನಾಗ 60 ಹೋಗ್ತೈತಿನ 3 ಟೇಬಲ್ನಾಗ 60 ಹೋಗ್ತೈತಿನ ಅದನ್ನು ಚೆಕ್ ಮಾಡ್ಕೋ ಇಲ್ಲಿ 60 ಇಲ್ಲಿ ಬರ್ಕೋ ಡಿವೈಡ್ ಬೈ 3 ಮಾಡ್ಕೋ 3 ಒಂದ್ಲೆ 3 ಎರಡ್ಲೆ 6 320 ಜಾ 60 ಹೋಗ್ತೈತಿ 4 ಟೇಬಲ್ನಾಗ ಹೋಗ್ತೈತಿನ 4 ಟೇಬಲ್ನಾಗ ಹೋಗ್ತೈತಿನ 60 ಚೆಕ್ ಮಾಡ 60 ಇಲ್ಲಿ ಬರ್ಕೋ ಡಿವೈಡ್ ಬೈ 4 ಮಾಡ 4 ಒಂದ್ಲೆ 4 4 ಒಂದ್ಲೆ 4 7 ಉಳಿತು 4 5 20 4 1 ಜಾ 4 2 ರಿಮೈನಿಂಗ್ 4 5 ಜಾ 20 ಅಂದ್ರೆ 4 15 ಜಾ 60 4 ಟೇಬಲ್ನಾಗ ಹೋತ 5 ಟೇಬಲ್ನಾಗ ಹೋಗ್ತೈತಿನ 60 ಚೆಕ್ ಮಾಡಿ ಇಲ್ಲಿ 60 ಬರ್ಕೋ 5 ಟೇಬಲ್ ಇಲ್ಲಿ ಚೆಕ್ ಮಾಡ 5 1 ಜಾ 5 1 ರಿಮೈನಿಂಗ್ 5 2 ಜಾ 10 ಅಂದ್ರೆ 12 5 ಜಾ 60 ಸೊ 5 ಟೇಬಲ್ನಾಗ ಹೋಯ್ತು 5 12 ಜಾ 60 ನೆಕ್ಸ್ಟ್ 6 ಟೇಬಲ್ನಾಗ ಹೋಗ್ತೈತಿನ ಇದು ಈಜಿಲಿ ಹೇಳ್ಕೋಬಹುದಲ್ಲ 6 10 ಜಾ 60 ಅಂತಂದ ನೆಕ್ಸ್ಟ್ 7 ಟೇಬಲ್ನಾಗ ಹೋಗ್ತೈತಿನ ಚೆಕ್ ಮಾಡು ಗೊತ್ತಿಲ್ಲ ಚೆಕ್ ಮಾಡ್ಕೋ 7 ಡಿವೈಡ್ ಬೈ 60 ನೋಡಿ ಹೋಗ್ತೈತಿನ 7 ಯಾವ ಟೇಬಲ್ನಾಗ ಹೋಗಂಗಿಲ್ಲ 7 7 ಜಾ 49 7 8 ಜಾ ಹೋಗಲ್ಲ 7 ಹೋಗಂಗಿಲ್ಲ 7 ಟೇಬಲ್ನಾಗ 60 ಹೋಗಂಗಿಲ್ಲ ಬಿಟ್ಬಿಡು ನೆಕ್ಸ್ಟ್ 7 ಟೇಬಲ್ನಾಗ 8 ಟೇಬಲ್ನಾಗ 60 ಹೋಗ್ತೈತಿನ 8 7 56 8 8 64 ಇಲ್ಲಿ ಹೋಗಂಗಿಲ್ಲ 8 ಟೇಬಲ್ನಾಗ 60 ಹೋಗಂಗಿಲ್ಲ ಬರಂಗಿಲ್ಲ ನೆಕ್ಸ್ಟ್ 9 ಟೇಬಲ್ನಾಗ ಹೋಗ್ತೈತಿ 60 ಡಿವೈಡ್ ಬೈ 9 ಹೋಗ್ತೈತಿನ ಚೆಕ್ ಮಾಡು ಗೊತ್ತಿಲ್ಲ ಅಂದ್ರೆ 9 ಇಲ್ಲಿ 9 9 63 ಇಲ್ಲ 9 ಟೇಬಲ್ನಾಗ ಹೋಗಂಗಿಲ್ಲ ಸೊ ಹಂಗಾರೆ 10 ಟೇಬಲ್ ಹೋಗ್ತೈತಿ 10 ಎಷ್ಟು ಜಾ 60 10 ಎಷ್ಟು ಜಾ 60 10 1 ಜಾ 10 6 ಜಾ 60 10 6 ಆಗುದಿಲ್ಲ ಮತ್ತೆ ಇಲ್ಲಿ ಬರೆಯಂಗಿಲ್ಲ 10 6 ವಾಪಸ್ ಇದ ರಿಪೀಟ್ ಆಕೈತಿ ಮತ್ತೆ 10 ಟೇಬಲ್ ಇಲ್ಲಿ ವಾಪಸ್ ಇದ ರಿಪೀಟ್ ಆಕೈತಿ ಇದ ವಾಪಸ್ ಮತ್ತೆ ರಿಪೀಟ್ ಆಗಿಬಿಡ್ತೈತಿ ಇಲ್ಲಿ ಇಲ್ಲೇ ರಿಪೀಟ್ ಆಕೋತ ಹೋಗಿ 10 ಆಮೇಲೆ 12 5 ಜಾ 15 4 ಜಾ 23 ಜಾ 32 ಜಾ ಇವ ರಿಪೀಟ್ ಆಕೋತ ಹೋಗ್ತಾವ ಯಾಕೆ ಬರ್ಕೋತ ಕುಂದಿರ್ತಿ ಮತ್ತೆ ಹೊಳ್ಚ ಯಾಕೆ ಚೆಕ್ ಮಾಡ್ಕೋತ ಕುಂದಿರ್ತಿ ಹಿಂಗ್ ಒಂದ್ಸಲ ಚೆಕ್ ಮಾಡಿದ್ವಿ ಅಂತ ತಿಳ್ಕೊ ವಾಪಸ್ ಅವ ಹಿಂಗ್ ರಿವರ್ಸ್ ಹೋಗ್ಬಿಡ್ತಾವ ಸೊ ಯಾವ ಟೇಬಲ್ ಹೋಗ್ತೈತಿ 60 ಅಂತ ಗೊತ್ತಾಗ್ಬಿಡ್ತು ನಿನಗೆ ಡಿವೈಸರ್ ಆಫ್ 60 ಗೊತ್ತಾತ ಬಟ್ ಈಗ ಅವ ಡಿವೈಸರ್ ಆಫ್ 60 ಅಂದಿಲ್ಲನ ಈಗ ಅವ ಪ್ರೈಮ್ ನಂಬರ್ ಅಂತ ಕೇಳ್ಯಾನ ಇದ್ರಾಗಿರುವಂತಹ ಪ್ರೈಮ್ ನಂಬರ್ ಸೆಲೆಕ್ಟ್ ಮಾಡ್ಕೋ ಇವೆಲ್ಲ ಡಿವೈಸರ್ ಆಫ್ 60 ನೋಡಪ್ಪ ಇವೆಲ್ಲ ಡಿವೈಸರ್ ಆಫ್ 60 ಈ ಕಡೆ ಇರುವೆಲ್ಲ ಡಿವೈಸರ್ ಆಫ್ 60 ಇದರ ಪ್ರೈಮ್ ನಂಬರ್ ಯಾವ್ದು ಇವಂತೂ ಯಾವ ಪ್ರೈಮ್ ನಂಬರ್ ಅಲ್ಲ ಇಲ್ಲ 10 12 15 ಇವಂತೂ ಪ್ರೈಮ್ ನಂಬರ್ ಅಲ್ಲ ಯಾಕಂದ್ರೆ ಪ್ರೈಮ್ ನಂಬರ್ ಅಂದ್ರೆ ಏನು ಪ್ರೈಮ್ ನಂಬರ್ ಈಸ್ ವಿಚ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಅಂಡ್ ಒನ್ ಓನ್ಲಿ ಪ್ರೈಮ್ ನಂಬರ್ ಅಂದ್ರೆ ಏನಪ್ಪಾ ಪ್ರೈಮ್ ನಂಬರ್ ಅಂದ್ರ ವಿಚ್ ಈಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಅಂಡ್ ಒನ್ ಓನ್ಲಿ ಪ್ರೈಮ್ ನಂಬರ್ ಇಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಅಂಡ್ ಒನ್ ಓನ್ಲಿ ಸೊ ಈ ನೋಡ ಈ ಯಾವ ಪ್ರೈಮ್ ನಂಬರ್ಸ್ ಅಲ್ಲ ಒನ್ ಈಸ್ ನೈದರ್ ಪ್ರೈಮ್ ನಂಬರ್ ನಾರ್ ಕಂಪೋಸಿಟ್ ನಂಬರ್ ಯಾಕಂದ್ರೆ ಮಿನಿಮಮ್ 2 ಡಿವೈಸರ್ಸ್ ಇರ್ಬೇಕು ಒನ್ನಿಗೆ ಮಿನಿಮಮ್ 2 ಡಿವೈಸರ್ಸ್ ಇಲ್ಲ 1 ಆಗಂಗಿಲ್ಲ ಸೊ 2 ಹೌದು ಪ್ರೈಮ್ ನಂಬರ್ ಹೌದು ಸ್ಮಾಲೆಸ್ಟ್ ಇವನ್ ಪ್ರೈಮ್ ನಂಬರ್ 3 ಪ್ರೈಮ್ ನಂಬರ್ ಯಾಕಂದ್ರೆ 3 ಗೆ 1 ಮತ್ತು 3 ಬಿಟ್ಟು ಬೇರೆ ಯಾವ ನಂಬರ್ಲಿ ಡಿವೈಡ್ ಆಗಂಗಿಲ್ಲ ಇದೆ ಒಂದು 1 ಇಲ್ಲಿ ಡಿವೈಡ್ ಆಕೈತಿ ವಾಪಸ್ ಇಟ್ ಸೆಲ್ಫ್ ಅಂದ್ರೆ 3 ಡಿವೈಡ್ ಆಕೈತಿ ಅದು ಬಿಟ್ಟು ಬೇರೆ ನಂಬರ್ಲಿ ಡಿವೈಡ್ ಆಗಂಗಿಲ್ಲ 3 4 ಇಲ್ಲ ನಾವು ಯಾಕಂದ್ರೆ 4 ಪ್ರೈಮ್ ನಂಬರ್ ಆಗಂಗಿಲ್ಲ ಇದು 1 ಇಲ್ಲಿ ಆಕೈತಿ 4 ಲಿ ಆಕೈತಿ ಮತ್ತೆ 2 ಲಿನೂ ಆಕೈತಿ ಮತ್ತೆ ಇದ್ರಾಗ ಆಗಂಗಿಲ್ಲ 5 ಹೌದಲ್ಲ ಯಾಕಂದ್ರೆ 5 1 ಇಲ್ಲಿ ಡಿವೈಡ್ ಆಕೈತಿ ಬಿಟ್ರೆ ವಾಪಸ್ ಇಟ್ ಸೆಲ್ಫ್ ಅಂದ್ರೆ 5 ಅಷ್ಟೇ ಆಕೈತಿ ಬೇರೆ ಯಾವ ಟೇಬಲ್ನಾಗೂ ಆಗಲ್ಲ 5 6 ಅಯ್ಯೋ ಮರ್ಯ 1 ಬಿಟ್ಟು 6 ಬಿಟ್ಟು 2 3 ಟೇಬಲ್ ಹೋಗ್ತೈತಿ 10 ಅಂತೂ ಕೇಳಂಗ ಇಲ್ಲ ಅದು ಮತ್ತೆ ಬೇರೆ ಬೇರೆ ಟೇಬಲ್ ಎಲ್ಲ ಹೋಗ್ತಾವ ಇವೆಲ್ಲ ಬೇರೆ ಬೇರೆ ಟೇಬಲ್ ಹೋಗ್ತಾವ ಸೊ ಇವಷ್ಟ ಹೋಗಂಗಿಲ್ಲ ಬೇರೆ ಟೇಬಲ್ 5 ಹೋಗಂಗಿಲ್ಲ 3 ಹೋಗಂಗಿಲ್ಲ 2 ಹೋಗಂಗಿಲ್ಲ ಅದಕ್ಕೆ ಯಾವುದು 2 3 5 ಆನ್ಸರ್ ಏನ 2 3 5 ಡಿ ಇಸ್ ಈಕ್ವಲ್ ಟು ಅಂತ ಬರೆದ್ರೆ 2 3 5 ಬರ್ಬಿಟ್ರೆ ಈ ಕ್ವಶನ್ ಫಿನಿಶ್ ಆಗೈತಿ ಓಕೆ ಬರ್ಕೋರಿ ನೆಕ್ಸ್ಟ್ ಕ್ವಶನ್ ಮಾಡೋಣ ಮುಂದಿನ ಪ್ರಶ್ನೆ E is equal to the set of all letters in the word trigonometry. Trigonometry. This is we already studied in 10th standard, right? Trigonometry ಬಗ್ಗೆ already ಕಲ್ತಿರಿ ಬಟ್ ಇಲ್ಲಿ trigonometry ಕಾನ್ಸೆಪ್ಟ್ ಏನು ಕೇಳತ್ತಿಲ್ಲ ನಮ್ಗೆ ಏನು ಕೇಳತ್ತ ರೈಟ್ ದ ಫಾಲೋಯಿಂಗ್ ಸೆಟ್ಸ್ ಇನ್ ರೋಸ್ಟರ್ ಫಾರ್ಮ್ ಈ ಟ್ರಿಗ್ನೋಮೆಟ್ರಿ ವರ್ಡ್ ಅನ್ನ ನಾವು ರೋಸ್ಟರ್ ಫಾರ್ಮ್ ಒಳಗ ಬರಿಬೇಕಂತ ರೋಸ್ಟರ್ ಫಾರ್ಮ್ ಒಳಗ ಅಂದ್ರೆ ಏನಪ್ಪಾ ಫಸ್ಟ್ ನಮ್ದು ಯಾವ ಲೆಟರ್ ಕೊಟ್ಟಾನ ಆ ಲೆಟರ್ನ ಇ ಅಂತ ಬರ್ಕೋತೀವಿ ಇಸ್ ಈಕ್ವಲ್ ಟು ಹಾಕ್ತೀವಿ ಇಲ್ಲೊಂದು ಫ್ಲವರ್ ಬ್ರಾಕೆಟ್ ಹಾಕ್ತೀವಿ ಈ ಕಡೆ ಲಾಸ್ಟ್ ಒಂದು ಫ್ಲವರ್ ಬ್ರಾಕೆಟ್ ಹಾಕ್ತೀವಿ ಈ ಮಿಡಲ್ ಒಳಗೆ ಏನ್ ಬರಿತೀವಪ್ಪ ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನ ಬರಿತೀವಿ
ನಂಬರ್ ಆಫ್ ಎಲಿಮೆಂಟ್ಸ್ ಅಲ್ಲ, ಈಚ್ ಎಲಿಮೆಂಟ್ಸ್ ಅನ್ನ ಬರ್ಕೋತಾ ಹೋಗ್ತೇವೆ ನಾವು. ಸೊ ಈಗ ಎಲಿಮೆಂಟ್ಸ್ ಏನೇನು ಅದಾವ ಇಲ್ಲಿ, ಇದು ಒಳಗೆ ಬರುವಂತ ಎಲ್ಲಾ ಅಲ್ಫಾಬೆಟ್ಸ್ ಅನ್ನ ಕಲೆಕ್ಟ್ ಮಾಡಿ ಬರಿಬೇಕಾಕೈತಿ. ಮತ್ತ ಇನ್ನೊಂದು ಕಂಡೀಷನ್, ಯಾವ್ದು ರಿಪೀಟ್ ಆಗ್ಬಾರ್ದ. ಮತ್ತಿಲ್ಲಿ ನೆಕ್ಸ್ಟ್ ಈ ಟಿ ಐತಿ, ಆಲ್ರೆಡಿ ಇದನ್ನ ಇಂಟ್ರಡಕ್ಷನ್ ಪಾರ್ಟ್ ಒಳಗೆ ಹೇಳಿದ್ದೈತಿ. ಟಿ ಇದು ಒಳಗೆ ಬರುವಂತ ಅಲ್ಫಾಬೆಟ್ಸ್ ಅನ್ನ ಬರಿಬೇಕು, ಅದ ರೋಸ್ಟರ್ ಫಾರ್ಮ್ ಮುಗಿದ್ ಹೋತ. ಟಿ ಬರ್ದೆ ಕಾಮಾ ಕೊಡ್ಬೇಕು. ರೋಸ್ಟರ್ ಫಾರ್ಮ್ ಒಳಗೆ ಒಂದೊಂದು ಎಲಿಮೆಂಟ್ಸ್ ಆದ್ಮೇಲೆ ಏನ್ ಬರಿತೀವಿ ನಾವು, ಕಾಮಾ ಕೊಡ್ತೀವಿ. ನೆಕ್ಸ್ಟ್ ಆರ್ ಐತಿ, ಆರ್ ಅನ್ನ ಬರಿ. ನೆಕ್ಸ್ಟ್ ಐ ಬರಿ, ಜಿ ಬೇಕು ಬರಿ, ಓ ಬೇಕ್, ಎನ್ ಬೇಕ್, ಓ ಇನ್ನೊಂದ್ಸಲ ಬರೆಯಂಗಿಲ್ಲ, ಆಲ್ರೆಡಿ ಬರ್ದಿಯಲ್ಲ, ಬಳ್ಳ ಬರೆಯಂಗಿಲ್ಲ ಮತ್ತೆ. ಓ ಆತ. ಎಂ ಬರ್ದಿನ ಎಲ್ಲರ ಇಲ್ಲ, ಬರಿ ಹಂಗಾರ ಮತ್ತೆ ಎಂ ಬರಿ. ನೆಕ್ಸ್ಟ್ ಈ ಬರಿಬೇಕು, ಅಲ್ಲಿ ಸ್ಪೇಸ್ ಅಲ್ಲಂಗಿಲ್ಲ, ಸೊ ರಬ್ ಮಾಡ್ಕೊಂಡ್ಬಿಡ ನಾವು. ಈಗ ಎಂ ಆಯ್ತಾ, ಎಂ ಆದ್ಮೇಲೆ ಏನ್ ಬರೀನು, ಇ ಬರೀನು, ಇ ಬರದಿ. ಟಿ ಮತ್ ಬರ್ತೀಯಾ ಭಯ್ಯ, ಆಲ್ರೆಡಿ ಬರ್ದಿಯಲ್ಲ ಭಯ್ಯ. ಟಿ ಹೊಳಬಾಳೆ ಯಾಕೆ ಬರ್ಕೋತ ಕುಂದಿರ್ತಿ, ಸುಮ್ಮನೆ ಕೆಲಸ ಇಲ್ಲದ ಬಡಿಗೆ ಇನ್ನ ಡ್ಯಾಶ್ ಕೆತ್ತಿದ್ದಂತೆ. ಸೊ ಹೊಳಬಾಳೆ ಟಿ ಬರ್ಕೋತ ಕುಂದ್ರು ಅವಶ್ಯಕತೆ ಇಲ್ಲ. ಸೊ ಈಗ ಟಿ ಒಂದ್ಸಲ ಬರ್ದಿ ಅಂದ್ರೆ ಮುಗಿದು. ಆರ್ ಮತ್ ಬರ್ದಿಯಲ್ಲ, ಮತ್ತೆ ಯಾಕೆ ಬರಿಯಾಕ ಹೋಗ್ತಿ, ಬರೆಯಂಗಿಲ್ಲ. ವಾಯ್ ಅಯ್ಯೋ ವಾಯ್ ಬರ್ದೇ ಇಲ್ಲ, ಬರೀ ಮತ್ತೆ ವಾಯ್ ಬರ್ದಿಲ್ಲ ಅಂದ್ರೆ ಯಾರು ಬರೀತಾರ, ಮತ್ತೆ ಬರಿಬೇಕು ವಾಯ್. ಈಗ ಫ್ಲವರ್ ಬ್ರಾಕೆಟ್ ಕಂಪ್ಲೀಟ್ ಮಾಡೋಣ. ಸೊ ಒನ್ ಟೈಮ್ ವೆರಿಫೈ ಮಾಡಿ ನೋಡ್ರಿ. ಟಿ ಬರ್ದೇವಿ, ಆರ್ ಬರ್ದೇವಿ, ಐ ಬರ್ದೇವಿ, ಜಿ ಬರ್ದೇವಿ, ಓ ಬರ್ದೇವಿ, ಎನ್ ಬರ್ದೇವಿ, ಎಂ ಬರ್ದೇವಿ, ಇ ಬರ್ದೇವಿ. ಟಿ ಒಳಬಳೆ ಬರೆಯಂಗಿಲ್ಲ, ಆಲ್ರೆಡಿ ಬರ್ದಿದ್ದೈತಿ. ಆರ್ ಆಲ್ರೆಡಿ ಬರ್ದಿದ್ದೈತಿ. ವೈ ಬರ್ದಿಲ್ಲ, ಅದಕ್ಕೆ ಬರೀ ಯಾವ್ದೋ ರಿಪೀಟ್ ಆಗ್ಯಾವನ. ಟಿ ರಿಪೀಟ್ ಆಗಿಲ್ಲ, ಆರ್ ರಿಪೀಟ್ ಆಗಿಲ್ಲ, ಐ ರಿಪೀಟ್ ಆಗಿಲ್ಲ, ಜಿನೂ ರಿಪೀಟ್ ಆಗಿಲ್ಲ, ಓನು ರಿಪೀಟ್ ಆಗಿಲ್ಲ, ಎನ್ ರಿಪೀಟ್ ಆಗಿಲ್ಲ, ಎಂ ಇ ವೈ ಯಾವ್ದು ರಿಪೀಟ್ ಆಗಿಲ್ಲ. ಸೊ ಇಲ್ಲಿ ಮುಗಿದೋದು. ಇಷ್ಟ ಸಿಲ್ಲಿ ಕ್ವಶನ್, ಸಿಂಪಲ್ ಆನ್ಸರ್. ನಿಮ್ಗೆ ಏನಾರ ಅಕಸ್ಮಾತ್ ಇಂಟ್ರಡಕ್ಷನ್ ಪಾರ್ಟ್ ನೋಡಿದ್ರಿ ಅಂದ್ರೆ ಚಟಪಟ ಅಂತ ಸಾಲ್ವ್ ಮಾಡ್ಬಿಡ್ತೀರಿ. ಈಗ ಏನ್ ಆಗಂಗಿಲ್ಲ, ಸಿಂಪಲ್ ಐತಿ ಕಾನ್ಸೆಪ್ಟ್, ಏನಿಲ್ಲ. ಈ ಎಫ್ ಅಂತ ಐತಿ. ಸೊ ನೆಕ್ಸ್ಟ್ ಕ್ವಶನ್, ಎಫ್ ಇಸ್ ಈಕ್ವಲ್ ಟು ದ ಸೆಟ್ ಆಫ್ ಆಲ್ ಲೆಟರ್ಸ್ ಇನ್ ದ ವರ್ಡ್. ಈ ವರ್ಡ್ ಒಳಗಿರುವಂತ ಲೆಟರ್ಸ್ ಅನ್ನ ಆರಿಸಿ ಬರೀಪ. ಬಿ ಬರಿಬೇಕು, ಹೌದಿಲ್ಲ, ಬರೆಯಬೇಕ. ಮತ್ತೆ ಬಿ. ನೆಕ್ಸ್ಟ್ ಇ ಇನ್ನೊಂದ್ ಬರ್ದಿಲ್ಲ, ಸೊ ಬರಿ. ಟಿ ಬರಿ, ಟಿ ಇನ್ನೊಂದ್ಸಲ ಬರಿತೀನ ಇಲ್ಲ, ಇನ್ನೊಂದ್ಸಲ ಬರದ್ರೆ ಏನಂತಾರ, ಕೆಲಸ ಇಲ್ಲದ ಬಡಿಗೆ ಡ್ಯಾಶ್ ಕೆತ್ತಿದ್ದಂತ ಹಂಗಾಕೈತಿ. ಸೊ ಟಿ ಎರಡೆರಡು ಸಲ ಬರ್ಕೋತು ಕೊಡಂಗಿಲ್ಲ, ಒಂದ್ಸಲ ಬರ್ದಿಲ್ಲ ಮುಗಿದು ರೋಸ್ಟರ್ ಫಾರ್ಮ್ ಒಳಗೆ ಫಿನಿಶ್ ಅಷ್ಟೇ ಅದು. ಈ ಬರ್ದಿಯಲ್ಲೋ ನಾ ಎಷ್ಟು ಸಲ ಬರಿತಿ, ಮುಗಿದು ಹೋತ್ ಅಷ್ಟೇ ಅದು. ಆರ್ ಬರ್ದಿಲ್ಲೋ, ಇಲ್ಲಿ ಬರಿಬೇಕ, ಆರ್ ಬರಿಬೇಕು ಭಯ್ಯ, ಇಲ್ಲಿ ಆರ್ ಬರಿ. ಆಮೇಲೆ ಫ್ಲವರ್ ಬ್ರಾಕೆಟ್ ಕಂಪ್ಲೀಟ್ ಮಾಡ್ಬೇಡ, ರೈಟ್. ಸೊ ಹಂಗಾರ ಈಗ ಇದು ವಿ ಮತ್ತು ವಿ ಐ ಆಯ್ತು. ಸೊ ಈ ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ರೈಟ್ ಡೌನ್. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ, ರೈಟ್ ದ ಫಾಲೋವಿಂಗ್ ಸೆಟ್ಸ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕೊಟ್ಟಾನ. ಇಲ್ಲಿ ತನ ಏನ್ ಕೊಡ್ತಿದ್ದ, ರೋಸ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡಕ್ ಕೊಡ್ತಿದ್ದ, ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ಟು ಅದು ನಮ್ಗೆ ಅಗ್ದಿ ಸಲೀಸಾಗಿ ಚಟಪಟ ಅಂತ ಮಾಡ್ತಿದ್ವಿ. ಬಟ್ ಇವಾಗ ಮಜಾ ಬರಕ್ ಸ್ಟಾರ್ಟ್ ಆಕೈತಿ ಕಾನ್ಸೆಪ್ಟ್ ಒಳಗ. ಯಾಕಂದ್ರ ರೋಸ್ಟರ್ ಫಾರ್ಮ್ ಒಳಗ ಕೊಟ್ಟಾನ, ನಾವು ಅದನ್ನ ಸೆಟ್ ಬಿಲ್ಡರ್ ಫಾರ್ಮ್ ಒಳಗ ಕನ್ವರ್ಟ್ ಮಾಡ್ಬೇಕು. ಇಲ್ಲೊಂದ್ ಸ್ವಲ್ಪ ನಮಗ ಕೆಲಸ ಹಿಡಿತೈತಿ, ಅಂದ್ರೆ ಒಂದ್ ಸ್ವಲ್ಪ ನಾಲೆಜ್ ಬೇಕಾಕೈತಿ. ಬೇಸಿಕ್ ನಾಲೆಜ್, ಮತ್ತೆ ಭಾಳ ನಾಲೆಜ್ ಅಲ್ಲ, ಬೇಸಿಕ್ ನಾಲೆಜ್ ಗೊತ್ತಿರ್ಬೇಕ. ಬೇಸಿಕ್ ನಾಲೆಜ್ ಗೊತ್ತಿದ್ರೆ ನಾವು ಸಾಲ್ವ್ ಮಾಡ್ತೀವಿ. ಇಲ್ಲಿ ನೋಡಿ, ಸೆಟ್ ಬಿಲ್ಡರ್ ಫಾರ್ಮ್ ಅಂತಂದ್ರೆ ನಾವು ಇನ್ ಜನರಲ್ ಆಗಿ ಬರಿಬೇಕ. ನೋಡ್ರಿ, ಎಲ್ಲಾ ನಿಮ್ದು ಆಲ್ಮೋಸ್ಟ್ ಕ್ವಶನ್ ಆಗ್ಲಿ, ಇಲ್ಲ ನಿಮ್ ಟೀಚರ್ಸ್ ಆಗ್ಲಿ, ಈ ಸೆಟ್ ಬಿಲ್ಡರ್ ಫಾರ್ಮ್ ಅಂದ ಫಸ್ಟ್ ಯಾವ್ದಾರ ಒಂದು ನೇಮ್ ಕೊಡ್ತಾರ, ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಎ ನನ್ನ ನೇಮ್ ಕೊಡ್ತಾರ, ಎ ಅಂತ ನೇಮ್ ಕೊಡ್ತಾರ. ಇದಕ್ಕೆ ಯಾವ್ದೋ ಒಂದು ನೇಮ್ ಕೊಡಿ, ಇದಕ್ಕೆ ಬೇಕಂದ್ರೆ ಬಿ ಅಂತ ನೇಮ್ ಕೊಡಿ, ಇದಕ್ಕೆ ಜಸ್ಟ್ ಇದಕ್ಕೆ ಬಿ ಅಂತ ನೇಮ್ ಕೊಡಿ. ಈಚ್ ಕಡೆ ಆ ಕಡೆ ಒಂದು ಕ್ವಶನ್ ಐತಿ, ಈ ಕಡೆ ಒಂದು ಕ್ವಶನ್ ಐತಿ. ನೋಡು, ಈ ಕಡೆ ಎ ಅಂತ ನೇಮ್ ಕೊಟ್ಟೇವಿ, ಆ ಕಡೆ ಬಿ ಅಂತ ನೇಮ್ ಕೊಟ್ಟೇವಿ. ಈ ಕಡೆ ಫ್ಲವರ್ ಬ್ರಾಕೆಟ್ ಹಾಕೇ ಬಿಡ್ತಾರ ಎಲ್ಲರೂ. ಫಸ್ಟ್ ಇಲ್ಲಿ ಏನ್ ಬರೀತಾರ, ಎಕ್ಸ್ ಬರೀತಾರ. ಎಕ್ಸ್ ಸಚ್ ದ್ಯಾಟ್, ಟಿಕ್ಕಿ ಕೊಟ್ರ ಸಚ್ ದ್ಯಾಟ್ ಇದೆ. ಎಕ್ಸ್ ಸಚ್ ದ್ಯಾಟ್ ಎಕ್ಸ್. ನಿಮ್ ಸ್ಕೂಲ್ನಾಗು ನಿಮ್ ಕಾಲೇಜ್ನಾಗು ಆಲ್ಮೋಸ್ಟ್ ಎಕ್ಸ್ ತಗೋತಾರೆ, ಯಾಕಂದ್ರೆ ಎಲ್ಲರಿಗೆ ಆಲ್ಮೋಸ್ಟ್ ಎಕ್ಸ್ ಇಷ್ಟ ಆಗ್ತಾರಲ್ಲ. ಸೊ ಅದ್ರ ಸಂಬಂಧ ನಿಮ್ಗೂ ಎಕ್ಸ್ ಇಷ್ಟ ಆಗ್ತಾರ ಅನ್ಕೋತೇನೆ. ಎಕ್ಸ್ ಸಚ್ ದ್ಯಾಟ್. ಈ ಎಕ್ಸ್ ಅಂದ್ರ ಇವೆಲ್ಲಾ ನಂಬರ್ನ ಇನ್ ಜನರಲ್ ಆಗಿ ರೀಪ್ರೆಸೆಂಟ್ ಮಾಡ್ಬೇಕು. ಈ ಎಕ್ಸ್ ಅನ್ನೋ ನಂಬರ್ ಏನ್ ಮಾಡ್ಬೇಕಂದ್ರ, ಈ ಎಲ್ಲಾ ನಂಬರ್ಸ್ಗಳು ಅದಾವಲ್ಲ, ಅವನು
ರೀಪ್ರೆಸೆಂಟ್ ಮಾಡ್ಬೇಕು. ಹೆಂಗ್ ರೀಪ್ರೆಸೆಂಟ್ ಮಾಡ್ತೈತಿ? ಈ ನಂಬರ್ಸ್ ಹೆಂಗ್ ಕಾಣತಾವ ನಿಮ್ ಕಣ್ಣಿಗೆ? ये नंबर्स कैसा दिखता है? ये नंबर्स कैसा दिखता है? ये नंबर्स 3 ಟೇಬಲ್ ಜೈಸಾ ದಿಕ್ತಾ है. ನನಗಂತೂ 3 ಟೇಬಲ್ ಅಂತ ಅನ್ಸಾತೈತಿ ನೋಡಪ್ಪ. ಇದ ಬೇಸಿಕ್ ನಾಲೆಜ್, ಭಾಳ ಏನಿಲ್ಲ ಇದ್ರಾಗ. ಏನ್ ಇದು ಇಲ್ಲ. 3 1 ಜಾ 3, 3 2 ಜಾ 6, 3 3 ಜಾ 9, 3 4 ಜಾ 12. 3 ಟೇಬಲ್ ಅಷ್ಟೇ. ಈ 3 ಟೇಬಲ್ ಅನ್ನ ಇನ್ ಜನರಲ್ ಆಗಿ ಬರಿಬೇಕಾಗೈತಿ. ಸ್ವಲ್ಪ ಭಾಳ ಹೇಳಾಕತ್ತೇನೆ ಅಂತ ನಿದ್ದೆ ಮಾಡಕ್ ಹೋಗ್ಬೇಡ್ರಿ. ಯಾರ ನಿದ್ದೆ ಮಾಡಕತ್ತಾರ ನೋಡಿ ಎದ್ದು ಹೇಳ್ರಿಪ್ಪ ಅನ್ಬವ್ರ. ಈ 3 ಟೇಬಲ್ ನೋಡ್ಪ, ಈ 3 ಟೇಬಲ್ ಬಿಡಿಸಿ ಬರಲಿಲ್ಲ, ಇಲ್ಲಿ ಬರಿತೀನಿ ನೋಡಿ. 3 ಫಸ್ಟ್ 3 ಹೆಂಗ್ ಬಂತಪ್ಪ? 3 ಟೇಬಲ್ 3 1 ಜಾ ಮಾಡಿದಾಗ 3 ಬಂತು. 6 ಹೆಂಗ್ ಬಂತು? 3 2 ಜಾ ಮಾಡಿದಾಗ ನನಗ 6 ಬಂದಿರ್ತೈತಿ. ಹೌದಿಲ್ಲ? 3 ಟೇಬಲ್ ಬರ್ತಾವಿಲ್ಲ? ಮತ್ತೆ ಮನಸ್ಸೊಳಗೆ ಬಾಯ್ ಬಿಟ್ಟು ಆನ್ಸರ್ ಮಾಡ್ರಿ. ಅಲ್ಲೇ ಇಲ್ಲ ಅಲ್ಲೇ ಮಕ್ಕೊಡ್ತೀರಿ. ಮತ್ತೆ 9 ಹೆಂಗ್ ಬಂತ? 3 3 ಜಾ ಮಾಡಿದಾಗ 9 ಬಂತ. ಈ 12 ಹೆಂಗ್ ಬಂತ? 3 4 ಜಾ ಮಾಡಿದಾಗ 12 ಬಂತು. ರೈಟ್. ಅಲ್ಲಿ ಏನಾರ 3 5 ಜಾ ಮಾಡಿದಾಗ 15 ಇಲ್ಲೇನ ಐತಿನ? ಇಲ್ಲ. ಇದು 4 ಜಾಕ ಎಂಡ್ ಆಗ್ಬಿಟ್ಟೈತಿ. ಅಂದ್ರ ಈ ನೋಡ್ರಿ ಒಂದಂತೂ ಅಬ್ಸರ್ವ್ ಮಾಡಿ, ಈ 3 ಅನ್ನೋದು ಫಿಕ್ಸ್ ಐತಿ ನೋಡ್ರಿ ಇಲ್ಲಿ. ಈ 3 ಅನ್ನೋದು ಫಿಕ್ಸ್ ಹೌದಾ ಇಲ್ಲೋ? ಹಾ, ಆ 3 ಅನ್ನೋದು ಫಿಕ್ಸ್ ಅಂತಂದ್ರ ಇಲ್ಲಿ ನಾವು 3 ನ ಫಿಕ್ಸ್ ಇಟ್ಕೋಬೇಕು. 3 ನ ಫಿಕ್ಸ್ ಇಟ್ಕೋಬೇಕು. ಯಾವ್ದ ವೇರಿ ಆಗತೈತಿ? ಯಾವ್ದು ವೇರಿ ಆಗತೈತಿ? 1 ಜಾನ 2 ಜಾನ 3 ಜಾನ 4 ಜಾನ ವೇರಿ ಆಗತೈತಿ. ಸೊ 1 ಬರಿಬೇಕು, 2 ಬರಿಬೇಕು, 3 ಬರಿಬೇಕು, 4 ಬರಿಬೇಕು. ಇಲ್ಲಿ ಪ್ರತಿ ಟೈಮ್ ಇದು x = 3 1 ಜಾ, x = 3 2 ಜಾ, x = 3 3 ಜಾ, x = 3 4 ಜಾ. ಹಂಗ್ ಬರ್ಕೋತ ಕೂಡಂಗಿಲ್ಲ. ಹಂಗ್ ಬರ್ಕೋತ ಕುಂತ್ರ ಕೆಲಸ ಇಲ್ಲದ ಬಡಿಗೆ ಏನ ಕೆತ್ತಂಗ ಕೆತ್ತದ. ಅದಕ್ಕ ಇದಿಷ್ಟು 1 2 3 ವೇರಿ ಆಗತೈತಿ. ಹೌದಿಲ್ಲ? ಇದೇನಾಗತೈತಿ? ಇದು ವೇರಿ ಆಗತೈತಿ. ಏನಾಗತೈತಿ? ವೇರಿ ಆಗತೈತಿ. ಏನಾಗತೈತಿ? ವೇರಿ ಆಗತೈತಿ. ವೇರಿ ಆಗತೈತಿ ಅಂತಂದ್ರೆ ವೇರಿಯೇಬಲ್ ಬರಿಬೇಕು. ಯಾವ್ದು ವೇರಿ ಆಗ್ತೈತಿ ಅದು ವೇರಿಯೇಬಲ್ ಅನ್ನ ಬರಿಬೇಕು. ಅಂಡರ್ಸ್ಟುಡ್? ಸೊ ನಾ ವೇರಿಯೇಬಲ್ ಬರಿತೀನಿ. ಯಾವ ವೇರಿಯೇಬಲ್ ಬರಿತೀನಿ? ಎನ್ ಅಂತ ಬರಿತೀನಿ. ಸರ್ ಇಲ್ಲಿ ಎಕ್ಸ್ ಬರೀರಿ. ಎಕ್ಸ್ ಆಲ್ರೆಡಿ ಬರ್ದೇವಲ್ಲ ಅವನ. ಪ್ರತಿ ಸಲ ಎಕ್ಸ್ ಬೇಕನ್ ನಿನಗೆ? ಬೇರೆ ವೇರಿಯೇಬಲ್ ತಗೋ. ಎನ್ 3n ಅಂತ ಬರ್ದೆ. ಈ ಎನ್ ಜಗದಾಗ ಏನ್ ಹಾಕಿದಾಗ ನಿನಗ 3 ಬರುತ್ತಾ? ಎನ್ ಜಗದಾಗ 1 ಹಾಕಿದಾಗ 3 ಬರುತ್ತೆ. ಎನ್ ಜಗದಾಗ ಏನ್ ಹಾಕಿದಾಗ 2 ಬರುತ್ತೆ. ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಹಿಯರ್ ಮಲ್ಟಿಪ್ಲಿಕೇಶನ್ ಇಸ್ ದೇರ್. ಇಲ್ಲಿ ಸಂಧ್ಯಾಗ ಏನು ಇಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ ಇರುತ್ತೆ. ನೆಕ್ಸ್ಟ್ n = ಏನ್ ಹಾಕಿದಾಗ 6 ಬರುತ್ತೆ. 2 ಹಾಕಿದಾಗ 6 ಬರುತ್ತೆ. n = ಏನ್ ಹಾಕಿದಾಗ 9 ಬರುತ್ತೆ. n = 3 ಹಾಕಿದಾಗ 9 ಬರುತ್ತೆ ನಿನಗೆ. n = ಏನ್ ಹಾಕಿದಾಗ 12 ಬರುತ್ತೆ. n = 4 ಹಾಕಿದಾಗ ನಿನಗೆ 12 ಬರುತ್ತೆ. ಇನ್ನು 5 ಅಂತೂ ಹಾಕಂಗ ಇಲ್ಲ. ಎಲ್ಲಿಗೆ ಸ್ಟಾಪ್ ಆತಂಗಾರ? ಎನ್ ಅನ್ನೋದು ಎಲ್ಲಿಗೆ ಸ್ಟಾಪ್ ಆತ್ ನಿಮ್ಗ? ಎನ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನ ಐತಿ? ಎನ್ ಅನ್ನೋ ವ್ಯಾಲ್ಯೂ ಎಲ್ಲಿಂದ ಸ್ಟಾರ್ಟ್ ಆಗೈತಿ? 1 ಇಂದ ಸ್ಟಾರ್ಟ್ ಆಗೈತಿ. ಎಲ್ಲಿಗೆ ಎಂಡ್ ಆಗೈತಿ? 4 ಗೆ ಎಂಡ್ ಆಗೈತಿ. ಹೌದು ಅಲ್ಲೋ? ಇದು ಬರೆಯುವುದನ್ನ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಬರೆಯುವುದನ್ನ ಪ್ರಾಕ್ಟೀಸ್ ಮಾಡ್ಕೊರಿ. ಇನ್ನೊಂದ್ಸಲ ಬರೀತೇನೆ ನೋಡ್ರಿ ಇದನ್ನ. ಈ ಎನ್ ಅನ್ನು ಈ ಎನ್ ಜಗದಾಗ 1 2 3 4 ಹಾಕಿದಾಗ ನಿಂಗೆ ವ್ಯಾಲ್ಯೂ ಬರ್ತಾವಲ್ಲ. ಎನ್ ಜಗದಾಗ ಎಲ್ಲಿಂದ ವ್ಯಾಲ್ಯೂ ಹಾಕಕ್ ಸ್ಟಾರ್ಟ್ ಮಾಡ್ತೇವೆ ನಾವು? ನನ್ನ ಕ್ವಶನಿಗೆ ಮನಸ್ಸಿನಾಗ ಆನ್ಸರ್ ಮಾಡ್ರಿ. ಮನಸ್ಸಿಂದ ಆನ್ಸರ್ ಮಾಡ್ರಿ. ಎನ್ ಜಗದಾಗ ಎಲ್ಲಿಂದ ವ್ಯಾಲ್ಯೂ ಹಾಕಕ್ ಸ್ಟಾರ್ಟ್ ಮಾಡ್ತೀವಿ? 1 ಇಂದ ವ್ಯಾಲ್ಯೂ ಹಾಕಕ್ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಈ 1 ಇಂದ ಸ್ಟಾರ್ಟ್ ಮಾಡು, ಮುಂದ್ ಹೋಗು. n = > 1 > 1 ಎಲ್ಲಿ ತನ ಹಾಕ್ತಿ? 4 ತನ ಹಾಕ್ತಿ. ಅಂದ್ರೆ 4 ಗೆ ಎಂಡ್ ಮಾಡ. <4 <4 4. ಇದಿಷ್ಟು ನಾಲೆಜ್ ಐತಿಲ್ಪ ನಿಮ್ಗೆ ತಲೆಗೆ? ಇದಿಷ್ಟು ನಾಲೆಜ್ ಐತೆ ಹೌದಿಲ್ಲ? ಇಷ್ಟು ನಾಲೆಜ್ ಇದ್ರೆ ಸಾಕು. ನಾ ಇದನ್ನ ಆರಾಮ್ ಸಾಲ್ವ್ ಮಾಡ್ತೀನಿ. ನಿನಗ 3 ಟೇಬಲ್ ನಾಲೆಜ್ ಇರಬೇಕು. ಯಾವ್ದು ವೇರಿ ಆಗತೈತಿ ಅಂತ ಕಣ್ಣಿಗೆ ಕಾಣತೈತದ. ಈ 1 2 3 ವೇರಿ ಆಗತೈತಿ. ವೇರಿ ಆಗ್ಲದ್ ಯಾವ್ದು? 3 ವೇರಿ ಆಗ್ಲದ್ ಹಂಗ ಬರಿ. ವೇರಿ ಆಗತ್ತಿದ್ದಕ್ಕೆ ಒಂದು ಹೆಸರು ಕೊಡು, ಎನ್ ಅಂತಂದ. ಆಮೇಲೆ ಎನ್ ಜಗದಾಗ ಏನೇನ್ ಹಾಕಿದಾಗ ನಿಂಗೆ ವ್ಯಾಲ್ಯೂ ಚೇಂಜ್ ಆಗತೈತಿ? 1 2 3 4 ಹಾಕಿದಾಗ ವ್ಯಾಲ್ಯೂ ಚೇಂಜ್ ಆಗತೈತಿ. ಸೊ n > 1 <1 ಇದಿಷ್ಟು ನಾಲೆಜ್ ತಗೊಂಡು ಇಲ್ಲಿ ಬರಿ. ಇದನ್ನ ಹೆಂಗಾರ ಬರೆಯೋ, ನೀವು ಮನ್ಸಿಗೆ ಬಂದಿ ಬರಿ. ಇದನ್ನ ತೊಗೊಂಡು ಇಲ್ಲಿ ಬರಿಬೇಕು ನೋಡಿ. ಈ ಎಕ್ಸ್ ಕೈಸಾ ದಿಕ್ತಾ ಹೈ, ಈ ಎಸ್ ಕೈಸಾ ದಿಕ್ತಾ ಹೈ ಅಂತಂದ್ರೆ ಐಸಾ ದಿಕ್ತಾ ಹೈ, ಐಸಾ ದಿಕ್ತಾ ಹೈ, ಐಸಾ ದಿಕ್ತಾ ಹೈ. ಎಕ್ಸ್ = 3n ಜೈಸಾ ದಿಕ್ತಾ ಹೈ. ಎಕ್ಸ್ ಹೆಂಗ್ ಕಾಣತೈತಿ ನಿನಗ? 3n ಟೈಪ್ ಕಾಣತೈತಿ. ಹಾ ಓಕೆ. x = 3n ಟೈಪ್ ಕಾಣತೈತಿ. ಈಗ ಇಷ್ಟ ಬರ್ದ್ ಬಿಟ್ರೆ ಏನಾಕೈತಿ ಅಂದ್ರ, ಕೆಲವೊಬ್ರು ಮಹಾನುಭಾವ್ರು ಹೆಂಗ್ ಥಿಂಕ್ ಮಾಡ್ಬಿಡ್ತಾರ ಅಂತಂದ್ರೆ, ಸರಿ n ಜಗದಾಗ ನಾನು 143 ಹಾಕ್ಲಾ? ಸರ್ n ಜಗದಾಗ 420 ಹಾಕ್ಲಾ? 420. ಸರ್ n ಜಗದಾಗ 2025 ಹಾಕ್ಲಾ? ಸರ್ ನನ್ನ ಲಕ್ಕಿ ನಂಬರ್ ವಿರಾಟ್ ಕೊಹ್ಲಿ ನಂಬರ್ 18. ಸೊ n ಜಗದಾಗ 18 ಹಾಕ್ಬಿಡ್ಲೇನ? 18 3 ಸಾ ಅಲ್ಲಿ 4 ಜಾಕ ಎಂಡ್ ಆಗೈತದ. 18 ಹಾಕವಂತ. ವಿರಾಟ್ ಕೊಹ್ಲಿ ನಂಬರ್ 18 ಅಂತ 18 ಹಾಕೋತ ಹೊಂಟ್ಬಿಡವಂತ. 4 ಜಾಕ ಎಂಡ್ ಆಗೈತದ. ಅದಕ್ಕೆ ನಾ ಏನ್ ಮಾಡೋನು,
ಎನ್ ಎಲ್ಲ ನ್ಯಾಚುರಲ್ ನಂಬರ್ 1 2 3 4 ಹೌದಿಲ್ಲ, ನ್ಯಾಚುರಲ್ ನಂಬರ್ ಅಷ್ಟೇ ಅಲ್ಲ ಇವೆಲ್ಲ ನ್ಯಾಚುರಲ್ ನಂಬರ್ಸ್ ಹೌದಿಲ್ಲಪ್ಪ. 1 2 3 4 ಇವೇನ್ ನ್ಯಾಚುರಲ್ ನಂಬರ್ಸ್ ಹೌದಿಲ್ಲ, ಈ ರ್ಯಾಷನಲ್ ನಂಬರ್ಸ್ ಅಂತೂ ಅಲ್ಲ. ಸೊ ಹಂಗಾರೆ ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್, ಅವು ನ್ಯಾಚುರಲ್ ನಂಬರ್ಸಿಗೆ ಸಂಬಂಧಪಟ್ಟಿದ್ದು. ಎನ್ ವ್ಯಾಲ್ಯೂ 1 2 3 4 ನ್ಯಾಚುರಲ್ ನಂಬರ್ ಟೈಪ್ ಕಾಣತ್ತಾವು. ಆಂಡ್ ಆಂಡ್ ಎಲ್ಲಿಂದ ಸ್ಟಾರ್ಟ್ ಆಗೈತಿ? 1 ಇಂದ ಸ್ಟಾರ್ಟ್ ಆಗೈತಿ, 4 ಗೆ ಎಂಡ್ ಆಗೈತಿ. 1 ಇಂದ ಸ್ಟಾರ್ಟ್ ಆಗೈತಿ, 4 ಗೆ ಎಂಡ್ ಆಗೈತಿ. ಇದನ್ನ ಆಮೇಲೆ ಸಾಲ್ವ್ ಮಾಡೋನು. ಈ ಎನ್ ಎಲ್ಲಿಂದ ಸ್ಟಾರ್ಟ್ ಆಗೈತನ? ಈ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಇದನ್ನ ಕಾಪಿ ಮಾಡತ್ತೆ ನಾನು. ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 4 ಇಷ್ಟು ಬರೆದ್ರೆ ಮುಗೀತು ನೋಡಿ. ಅಕಸ್ಮಾತ್ ಏನಾರ ಇಲ್ಲಿ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಬರೀ ಬದಿ ಇದೊಂದು ಕೆಳಗಿಂದ ಒಂದು ಲೈನ್ ಅಳಕಿಸಿದಿ ಅಂದ್ರೆ, ಬರೀ ಲೆಸ್ ದೆನ್ 4 ಬರ್ದಿ ಅಂದ್ರೆ ಅದು ರಾಂಗ್. ಲೆಸ್ ದೆನ್ 4 ಹಾಕಿದಿ ಅಂದ್ರೆ 3 ಕ ಎಂಡ್ ಆಗಿಬಿಡ್ತೈತಿ, 4 ಇನ್ಕ್ಲೂಡ್ ಆಗಂಗಿಲ್ಲ. ಅವಾಗ 3 3 9 ಇಲ್ಲಿಗೆ ಎಂಡ್ ಆಗಿಬಿಡ್ತೈತಿ. 4 12 ಬರಂಗಿಲ್ಲ. ನಾವ್ ಯಾಕೆ ಇದನ್ನು ಯಾಕೆ ಬರಿಬೇಕು ಸರ್, ಇದಿಷ್ಟ ಬರೆದು ನಡೀತೈತಲ್ಲ ಅಂತಂದ್ರ, ಇದನ್ನ ಬರಿಲಿಲ್ಲ ಅಂತಂದ್ರ ನಮ್ಮ ಮಹಾನ್ ಭಾವರು ಎನ್ ಜಗದಾಗ 2025 ಹಾಕೋತ ಹೋಗ್ತಾರ, ಬಿಟ್ರೆ 2026 ಹಾಕೋತ ಹೋಗ್ತಾರ. ಅದಕ್ಕ ನಾವ್ ಏನ್ ಮಾಡ್ತೀವಿ, ಇದನ್ನ ಎಂಡ್ ಮಾಡ್ಬೇಕು, ಅಲ್ಲಿ ಟರ್ಮಿನೇಟ್ ಮಾಡ್ಬೇಕು. ಎಂಡ್ ಮಾಡ್ಬೇಕಂದ್ರೆ ಎಲ್ಲಿಂದ ವ್ಯಾಲ್ಯೂ ಹಾಕಕ್ ಸ್ಟಾರ್ಟ್ ಮಾಡು? 1 ಇಂದ ವ್ಯಾಲ್ಯೂ ಹಾಕಕ್ ಸ್ಟಾರ್ಟ್ ಮಾಡು. ಎನ್ ಜಗದಾಗ ಎಲ್ಲಿಗೆ ಎಂಡ್ ಮಾಡು? ಇಲ್ಲಿ ಇದರದೇಕ್ 4 ಅಂದ್ರೆ 4 ಗೆ ಎಂಡ್ ಮಾಡು. ಎನ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1, ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 4. ಎಸ್ ನೋಡ್ರಿ, ನಿಮ್ಗೆಲ್ಲ ಅರ್ಥ ಆಗಿತ್ತಂದ್ರೆ ಬೇಕಂದ್ರೆ ನೀವು ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ರಿ, ಮುಂದೋಡಿಸ್ರಿ. ಯಾರಿಗೆ ಅರ್ಥ ಆಗಿಲ್ಲ ನೋಡ್ರಿ, ಫಸ್ಟ್ ಇಷ್ಟು ಗ್ಲಾನ್ಸ್ ಮಾಡ್ತೇನೆ ನೋಡ್ರಿ. ಫಸ್ಟ್ ನಾಲೆಜ್ ಪ್ರಕಾರ ಕಲ್ಕೋರಿ. ಇದಿಷ್ಟು 3 ಟೇಬಲ್ ಗತೆ ಕಾಣತೈತಿ ನಮಗ. ಈ 3 ಟೇಬಲ್ ಗತೆ ಕಾಣತಿದ್ದಕ್ಕ ನಾ ಏನ್ ಮಾಡೀನಿ, 3 ಅನ್ ಬರ್ದೇನಿ. ಎಕ್ಸ್ ಹೆಂಗ್ ಕಾಣತೈತಿ, ಇಷ್ಟಕ್ಕೂ ಎಕ್ಸ್ ಅಂತ ನೇಮ್ ಕೊಟ್ಬಿಡುದು ಫಸ್ಟ್. ಇದಂತೂ ನೆನ್ಪಿಟ್ಕೊಂಡ್ಬಿಡ್ರಿ, ಎಕ್ಸ್ ಅಂತ ನೇಮ್ ಕೊಡುದು. ಆಮೇಲೆ ಎಕ್ಸ್ ಹೆಂಗ್ ಕಾಣ್ತೈತಿ ನಿನಗ, 3 ಅನ್ ಗತೆ ಕಾಣತೈತಿ. ಈ 3 ಅನ್ ಗತೆ ಬರ್ದ್ಮೇಲೆ ಈ ಎನ್ ಜಗದಾಗ ಏನೇನು ವ್ಯಾಲ್ಯೂ, ಎಂತ ವ್ಯಾಲ್ಯೂ ಅದಾವ? ನ್ಯಾಚುರಲ್ ನಂಬರ್ಸ್ ವ್ಯಾಲ್ಯೂ ಅದಾವ. ನೋಡಿ ಚೆಕ್ ಮಾಡಿವಲ್ಲ, ಎನ್ 1 2 3 4 ಎನ್ ನ್ಯಾಚುರಲ್ ನಂಬರ್ಸ್ ಹಾಕಿದಾಗ ನಿನಗ 3 ಟೇಬಲ್ ಬರತೈತಿ, ಹೌದಿಲ್ಲ? ಅದಕ್ಕೆ ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಎಲ್ಲಿಂದ ಸ್ಟಾರ್ಟ್ ಆಗೈತಿ? 1 ಇಂದ ಸ್ಟಾರ್ಟ್ ಆಗೈತಿ, 4 ಇಂದ ಎಂಡ್ ಆಗೈತಿ. ಯಾಕ ನೋಡ, ಎನ್ ಜಗದ 1 ಹಾಕಿದಾಗ 3, ಎನ್ ಜಗದ 2 ಹಾಕಿದಾಗ 3 2 6, ಎನ್ ಜಗದಾಗ 3 ಹಾಕಿದಾಗ 3 3 9, ಎನ್ ಜಗದ 4 ಹಾಕಿದಾಗ 3 4 12 ಬರ್ತೈತಿ. ಸೊ ಎನ್ 4 ಗೆ ಎಂಡ್, ಎನ್ ಜಗದ 4 ಅಷ್ಟ ಹಾಕ್ಬೇಕು. ಸೊ 4 ತನ ಅಷ್ಟ ಹಾಕ್ಬೇಕು. ಅದಕ್ಕೆ ಲೆಸ್ಸರ್ ದನ್ ಆರ್ ಈಕ್ವಲ್ ಟು 4. ಅಕಸ್ಮಾತ್ ಇಲ್ಲಿ 5 ಬರ್ದಿ ಅಂತಂದ್ರೆ ಮತ್ತೆ 5 ಇನ್ಕ್ಲೂಡ್ ಆಗಿಬಿಡ್ತೈತಿ. ಅಕಸ್ಮಾತ್ ಈ ಲೆಸ್ಸರ್ ದನ್ ಆರ್ ಈಕ್ವಲ್ ಟು ಇದು ಬರೇ ಲೆಸ್ ದನ್ 4 ಬರ್ದಿ ಅಂತಂದ್ರೆ ಎಲ್ಲಿ ತನ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಾಕೈತಿ ನೀನು? ಎನ್ ಜಗದಾಗ ಲೆಸ್ ದೆನ್ 4 ಅಂತಂದ್ರೆ 3 ತನ ಅಷ್ಟೇ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಾಕೈತಿ. ಅವಾಗ 3 3 9 ಇದೊಂದ ಇಲ್ಲಿ ತನ ಕವರ್ ಆಯ್ತು, ಇದು ಕವರ್ ಆಗ್ಲಿಲ್ಲ. ಇದು ಕವರ್ ಆಗ್ಬೇಕಪ್ಪ ಅಂತಂದ್ರೆ 3 4 12 ಆಕೈತಿ. ಈ ಎನ್ ಜಗದಾಗ ಏನ್ ಹಾಕ್ಬೇಕು? 4 ಹಾಕ್ಬೇಕು. ಅದಕ್ಕೆ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 4. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಯಾರಿಗಿದು ಒಂದು 50% ಅಂಡರ್ಸ್ಟ್ಯಾಂಡ್ ಆಗೈತಿ, ನೆಕ್ಸ್ಟ್ ಕ್ವಶನ್ ಇದೇ ಟೈಪ್ ಐತಿ, ಅದನ್ನು ಸಾಲ್ವ್ ಮಾಡೋಣ ಅಂತ. ಅವಾಗ ಇನ್ 50% ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀವಿ. ಓಕೆ, ಸೊ ಇದನ್ನ ಬರ್ಕೊಳ್ರಿ. ಸೆಕೆಂಡ್ ಕ್ವಶನ್ ಥರ್ಡ್ ಕ್ವಶನ್ ನೋಡುನು. ಸೆಕೆಂಡ್ ಕ್ವಶನ್ ಮತ್ತು ಥರ್ಡ್ ಕ್ವಶನ್ ನೋಡಾಕ ಸ್ವಲ್ಪ ಸಿಮಿಲರ್ ಅದಾವ ಅಂತ ಅನಿಸ್ತೈತಿ ನನಗ. ನಿಮಗೂ ಅನಿಸ್ತೈತೆ ನೋಡ್ರಿ ಏನಾರ? ಈ ಕ್ವಶನ್ ನೋಡಿದ್ರೆ ಏನಾರ ಸಮಥಿಂಗ್ ಅನಿಸ್ತೈತಿ? ಏನಿಲ್ಲೋ ಒಂದ್ ಸ್ವಲ್ಪ ನೋಡ್ರಿ, ನಿಮ್ದು ಏನೆಲ್ಲ ಬೇಸಿಕ್ ನಾಲೆಜ್ ಐತಿ ಅಪ್ಲೈ ಮಾಡ್ರಿ. ಆಗಲಿದ್ದು 3 ಟೇಬಲ್ನಾಗ ಇತ್ತ, ಥಿಂಕ್ ಮಾಡ್ರಿ ನೀವು. ಹಿಂಗ ಇದು 2 ಐತೆ ಅಂದ್ರೆ 2 ಟೇಬಲ್ನಾಗ ಐತೆನ? 2 1 ಜಾ 2, 2 4 ಜಾ 2 2 ಜಾ 4, 2 3 ಜಾ 6 ಇಲ್ಲ, ಮಿಸ್ ಆಗೈತಿ. 2 4 ಜಾ 8 ಐತಿ. 3 5 ಜಾ 10 ಇಲ್ಲ, ಅಂದ್ರೆ 2 ಟೇಬಲ್ ಅಲ್ಲ. 2 ಟೇಬಲ್ ಅಂತೂ ಪಕ್ಕ ಅಲ್ಲ ಇದು. ಯಾಕಂದ್ರೆ 2 ಟೇಬಲ್ನಾಗ ಕೆಲವೊಂದಿಷ್ಟು ನಂಬರ್ ಮಿಸ್ ಆಗ್ಯಾವ. ಇನ್ನು ಹಂಗಾರ ಮತ್ತೇನ್ ಥಿಂಕ್ ಮಾಡ್ತೀರಿ ಇದ್ರ ಬಗ್ಗೆ ನೀವು? ಇದ್ರ ಬಗ್ಗೆ ಇದು 16 ಐತಿ, 32 ಐತಿ, 8 ಐತಿ, 4 ಐತಿ, 2 ಐತಿ. ಬಟ್ ಎಲ್ಲಾ ನಂಬರ್ 2 ಡಿವೈಡ್ ಆಕಾವ ಇವ. ಬಟ್ 2 ಟೇಬಲ್ ಅಲ್ಲ, ಯಾಕಂದ್ರೆ ಕೆಲವೊಂದಿಷ್ಟು ನಂಬರ್ ಮಿಸ್ ಆಗ್ಯಾವ. ಈ 4 ಗೆ 2 ಗೆ ಏನ್ ಸಂಬಂಧ ಐತಿ ನೋಡ್ರಿ? ಒಂದು 2 2 ಜಾ 4 ಆಕೈತಿ. ಅಂದ್ರೆ 2 ನ 2 ಸಲ ಮಲ್ಟಿಪ್ಲೈ ಮಾಡಿದಾಗ 4 ಆಗತ್ತಾ? ಇಲ್ಲಿ ನೋಡ್ರಿ, ಈ 2 ಐತಲ್ಲ, ಈ 4 ಐತಲ್ಲ, ಈ 4 ನ ಈ 2 ನ 2 ಸಲ ಮಲ್ಟಿಪ್ಲಿಕೇಶನ್ ಮಾಡಿದಾಗ 4 ಸಿಗುತ್ತೆ, ಹೌದಿಲ್ಲ? ಇದಂತೂ ಕ್ಲಿಯರ್. 2 2 ಜಾ 4 ಅಂತಾರ ಅನ್ಕೋರಿ. 2 ನ 2 ಸಲ ಮಲ್ಟಿಪ್ಲಿಕೇಶನ್ ಮಾಡಿದಾಗ 4 ಬರುತ್ತೆ. ಮತ್ತೆ 8 ಗೆ 2 ಗೆ ಏನ್ ಸಂಬಂಧ ಐತಿ ನೋಡ್ರಿ? ಅಂದ್ರ 2 ನ 4
ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರುತ್ತಾನೆ ನೋಡ್ರಿ. 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರುತ್ತಾ 2 2 ಜಾ 4 4 2 ಜಾ 8 2 ನ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 8 ಬಂತ ಹೌದಿಲ್ಲ. ಅಂದ್ರ ಸ್ವಲ್ಪ ಥಿಂಕ್ ಬೇರೆ ಟೈಪ್ ಮಾಡ್ರಿ. 2 ನ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 8 ಬರುತ್ತಾ. ಅದ 2 ನ 4 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನೋಡ್ರಿ 2 ಇಂಟು 2 ಇಂಟು 2 ಇಂಟು 2 2 2 ಜಾ 4 4 2 ಜಾ 8 8 2 ಜಾ 16. ಅಂದ್ರ ಇದನ್ನ ಬರಿಬಹುದು 2 ಟು ದ ಪವರ್ 2 ಅಂತ. ಇದನ್ನ ಬರಿಬಹುದು 2 ನ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 8 ಬರುತ್ತೆ. ದಟ್ ಮೀನ್ಸ್ 2 ಟು ದ ಪವರ್ 3. ಈ 16 ಹೆಂಗ್ ಬರುತ್ತೆ? ವಿ ಹ್ಯಾವ್ ಟು ಮಲ್ಟಿಪ್ಲೈ 2 ಹೌ ಮೆನಿ ಟೈಮ್ಸ್ 4 ಟೈಮ್ಸ್. ಸೊ ಹಂಗ 2 ಟು ದ ಪವರ್ 4 ಮಾಡಿದಾಗ ನಿಂಗೆ 16 ಬರುತ್ತೆ. ಈ 32 ಮಾಡ್ಬೇಕಂದ್ರ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ನೋಡ್ರಿ 2 2 ಜಾ 4 4 2 ಜಾ 8 8 2 ಜಾ 16 16 2 ಜಾ 32. ಈ 32 ಹೆಂಗ್ ಸಿಕ್ತು ನಿನಗ? 2 ನ 5 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸಿಕ್ತು. ಸರ್ ನಿಮಗೇನ ಮುಂಚೆ ನೋಡಿರ್ಬೋದು, ಗೊತ್ತಾಕೈತಿ ನಿಮಗ. ನಮಗೆ ಹೆಂಗ್ ಗೊತ್ತಾಕೈತಿ ಸರ್ ಇದು ಅಂತಂದ್ರ ಒಂದೇ ಕೈ ಟೇಬಲ್ ನೋಡು. ಟೇಬಲ್ ಬರೀ ಬಂತಾ ಆಯ್ತು ಓಕೆ, ಬರೀಲ್ಲ ಅದಕ್ಕೆ ಬಿಡು. ಆಮೇಲೆ ಸ್ಕ್ವೇರ್ಸ್ ನೋಡು, ಕ್ಯೂಬ್ಸ್ ನೋಡು. ಇವು ಆಗ್ಲಿಲ್ಲ ಅಂದ್ರೆ ಮತ್ತೆ ಬೇರೆ 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 ಇರ್ತಾವ. ಮತ್ತು ಈಗ ಸ್ಕ್ವೇರ್ ಮಾಡಿ ಒಂದ್ ನಂಬರ್ ಆ್ಯಡ್ ಮಾಡೋದು, ಕ್ಯೂಬ್ ಮಾಡಿ ಒಂದ್ ನಂಬರ್ ಆ್ಯಡ್ ಮಾಡೋದು, ಹಿಂಗೆ ಏನಾರು ಇರ್ತಾವ. ಈ ನಿಮ್ಗೆ ಸ್ಕ್ವೇರ್ಸ್ ಕ್ಯೂಬ್ಸ್ ಟೇಬಲ್ಸ್ ಫಸ್ಟ್ ಅಬ್ಸರ್ವ್ ಮಾಡು. ಅಬ್ಸರ್ವ್ ಮಾಡಿದಾಗ ಎದ್ರಾಗ ಒಂದ್ರ ಸಿಕ್ಕಿರ್ತೈತಿ. ಸಿಕ್ಕಿಲ್ಲ ಅಂದ್ರೆ ಮತ್ತೆ ಬೇರೆ ಟೈಪ್ ಯೋಚನೆ ಮಾಡೋದಂತ. ಈಗ ಸ್ಕ್ವೇರ್ಸ್ ಮಾಡಿದಾಗ ಸಿಕ್ತಾವದಿಲ್ಪ. 2 ನ ಸ್ಕ್ವೇರ್ ಮಾಡಿದಾಗ 4 ಸಿಗ್ತೈತಿ. 2 ನ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 8. 2 ನ 4 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 16. 2 ನ ಪವರ್ ಏನಪ್ಪಾ 5 ಮಾಡಿದಾಗ ನಿನಗೇನ್ ಬಂತ 32 ಬಂತ. ಸೊ ಹಂಗಾರ ಇದನ್ನ ಇನ್ನ ಜನರಲ್ ಹೆಂಗ ಬರಿಬಹುದು? ಇದನ್ನ ಇದಿಷ್ಟು ಸೇರಿ ನೀನು ಹೆಂಗ ಬರಿಬಹುದಪ್ಪ ಅಂತಂದ್ರ, ಇದಿಷ್ಟು ಸೇರಿ ನೀನು ಈ ಕಾನ್ಸ್ಟೆಂಟ್ ಆವಾಗಲೇ ಅಂತ ಹೇಳಿದ್ದೆ, ಒಂದು ನಂಬರ್ ಫಿಕ್ಸ್ ಇರ್ತೈತಿ, ಒಂದು ನಂಬರ್ ವೇರಿ ಆಕಿರ್ತೈತಿ. ಯಾವ ನಂಬರ್ ಫಿಕ್ಸ್ ಐತಿ ಹೇಳ್ರಿ ಮೇಲೆ ಹೆಚ್ಚಾಗ್ರಿ. ಯಾವ ನಂಬರ್ ಫಿಕ್ಸ್ ಐತಿ? 2 ಅನ್ನೋ ನಂಬರ್ ಫಿಕ್ಸ್ ಐತನ್ನ ನೋಡು. 2 ಅನ್ನೋ ನಂಬರ್ ಫಿಕ್ಸ್ ಐತಿ. ಇಲ್ಲಿ ನೋಡು, ಇದು 2, ಇದು 2 ಟು ದ ಪವರ್ 2, ಇದು 2 ಟು ದ ಪವರ್ 3, ಇದು 2 ಟು ದ ಪವರ್ 4, ಇದು 2 ಟು ದ ಪವರ್ 5. ಇಲ್ಲಿ ಐತಲ್ಲ, ನಾ ನೋಡೋಣ, ಇಲ್ಲಿ ಬಿಡಿಸಿ ಬಿಡಿಸಿ ಬರ್ದಿದ್ದೈತಿ. ಯಾವ ನಂಬರ್ ಫಿಕ್ಸ್ ಐತಿ? 2 ಅನ್ನೋ ನಂಬರ್ ಫಿಕ್ಸ್ ಐತಿ. ಇಲ್ಲಿ ಪವರ್ ಏನು ಇಲ್ಲ ಅಂದ್ರೆ 1 ಬರಿಬಹುದು. ಅಂದ್ರೆ 2 ಅನ್ನೋ ನಂಬರ್ ಫಿಕ್ಸ್. ಯಾವ್ದು ವೇರಿ ಆಗತೈತಿ? ಪವರ್ ವೇರಿ ಆಗತೈತಿ. ಸೊ ಹಂಗಾರ ಈ ಪವರಿಗೆ ವೇರಿ ಆಗತ್ತಿದ್ದಕ್ಕೂ ವೇರಿಯೇಬಲ್ ಕೊಡ್ಬೇಕು. ವೇರಿಯೇಬಲ್ ಯಾವ ವೇರಿಯೇಬಲ್ ಕೊಡ್ತೀನಿ? ಎನ್ ಅಂತ ಕೊಡ್ತಿ. ಸರ್ ಎಕ್ಸ್ ಯಾಕೆ ಕೊಡ್ಲಿಲ್ಲ ಅಂತಂದ್ರ ಇಲ್ಲಿ ಬೇಕಲ್ಲ. ಇದಕ್ಕ ಏನಂತ ನೇಮ್ ಕೊಡ್ತೀವಿ? ಇದಕ್ಕ ಆಗಲೇ ಎ ಕೊಟ್ಟಿರೋದಿಲ್ಲ, ಬಿ ಅಂತ ನೇಮ್ ಕೊಟ್ಟಿದ್ದು. ಬಿ ಇಸ್ ಈಕ್ವಲ್ ಟು ಇದು ಇಷ್ಟು ಇನ್ ಜನರಲ್ ಬರೆಯಕ್ ಬೇಕಲ್ಲ ಎಕ್ಸ್ ಅಂತಂದ. ಅದಕ್ಕೆ ಎಕ್ಸ್ ಆಲ್ರೆಡಿ ಕೊಟ್ಟಿ ಇಲ್ಲಿ, ಅದ್ರ ಸಂಬಂಧ ಎಕ್ಸ್ ಬಿಟ್ಟು ನಾ ಏನ್ ಕೊಡ್ತೇನೆ. ಪ್ರತಿ ಸಲ ಎಕ್ಸ್ ಅಂತ ಬರ್ಕೋಬೇಡ. ಇಲ್ಲಿ ಎಕ್ಸ್ ಆಲ್ರೆಡಿ ಕೊಟ್ಟಿದ್ದೈತಿ ಇಲ್ಲಿ. ಸಚ್ ದ್ಯಾಟ್ ಈ ಎಕ್ಸ್ ಹೆಂಗ್ ಕಾಣತೈತಿ ನನಗ? 2 ಟು ದ ಪವರ್ ಹೆಂಗತಿ ಕಾಣತೈತಿ ನೋಡಿ. ಇದಿಷ್ಟು ಇನ್ ಜನರಲ್ ಎಕ್ಸ್ ಅಂತ ಬರ್ಬಿಟ್ಟಿನಿ. ಎಕ್ಸ್ ಕೈಸಾ ದಿಕ್ತಾ ಹೇ, ಎ ಎಕ್ಸ್ ಐಸಾ ದಿಕ್ತಾ ಹೇ. ಓಹೋ, ಹಂಗಾರ ಐಸಾ ದಿಕ್ತಾ ಹೇ ಅಂತಂದ್ರ ನಾನು ಎಕ್ಸ್ ಇಸ್ ಈಕ್ವಲ್ ಟು 2 ಟು ದ ಪವರ್ ಎನ್ ಅಂತ ಬರಿ. 2 ಹೆಂಗಾತ ಮರಿ? ಅದು 2 ಹೋಗಿ ಬೇರೆನ ಆತಲ್ಲ ಇದು. ಚಂದಿಗೆ ಬರೀ 2 ಟು ದ ಪವರ್ ಎನ್ ಬರದೆ. ವೆರಿ ಗುಡ್, ಶಾಬಾಷ್. 2 ಟು ದ ಪವರ್ ಎನ್ ಅಂತ ಬರ್ದ್ಬಿಟ್ಟಿ. ಆಮೇಲೆ ನಾ ಹೇಳಿದೆ ಆ ಎನ್ ನ್ಯಾಚುರಲ್ ನಂಬರ್ಸ್ ಅದಾವೋ, ಹೋಲ್ ನಂಬರ್ಸ್ ಅದಾವೋ, ಏನ ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್, ಈ ರ್ಯಾಷನಲ್ ನಂಬರ್ಸ್ ಅವನ್ನ ಬರಿಬೇಕಾಗ್ತೈತಿ. ಬರೀ ಈ ಎನ್ ಎಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡಿವಪ್ಪ? ಈ ಎನ್ ಅಂದ್ರೆ ಪವರ್ ಅಷ್ಟ. ಪವರ್ ಬಗ್ಗೆ ಅಷ್ಟೇ ಥಿಂಕ್ ಮಾಡ್ಬೇಕ. ಪವರ್ ಅಷ್ಟ. ಪವರ್ ಏನದಾವ ಇಲ್ಲಿ? ಪವರ್ ಏನಿದೆ? 1 2 3 4 5 ನ್ಯಾಚುರಲ್ ನಂಬರ್ಸ್. ಇಸ್ ಇಟ್ ರೈಟ್? ಎನ್ ಅನ್ನೋದೇನಿವ ನ್ಯಾಚುರಲ್ ನಂಬರ್ಸ್. 1 2 3 4 5. ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. and n belongs to natural number. ಹಂಗಾರೆ 2 ಮೇಲೆ n ಜಗದಾಗ 2025 ಹಾಕ್ಲೆ, 143 ಹಾಕ್ಲೆ, 420 420 ಹಾಕ್ಲೆ, ಬರಲ್ಲ. ಅದು ಎಂಡ್ ಮಾಡ್ಬೇಕು. ಎಲ್ಲಿ ತನ ಎಂಡ್ ಆಗ್ಬೇಕ?
ಎನ್ ಮ್ಯಾಕ್ಸಿಮಮ್ 5 ತನ ಅಷ್ಟೇ ಹಾಕ್ಬೇಕ. ಅದನ್ನ ಬರಿಯೋ ಅದನ್ನ ಬರೀ. ಎನ್ ಎಲ್ಲಿಂದ ಸ್ಟಾರ್ಟ್ ಆಕೈತಿ? ಒನ್ ಇಂದ ಸ್ಟಾರ್ಟ್ ಆಕೈತಿ. ಎನ್ ಜಗದಾಗ 1 ಇಂದ ಸ್ಟಾರ್ಟ್ ಆಗಿ ಎಲ್ಲಿ ತನ ಎಂಡ್ ಆಕೈತಿ? 5 ತನ ಎಂಡ್ ಆಕೈತಿ. ಅಂದ್ರೆ ಎನ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1, ಲೆಸ್ಸರ್ ದನ್ ಆರ್ ಈಕ್ವಲ್ ಟು 5. ಫಿನಿಶ್. ನೋಡ್ಕೊರಿ. ಆಯ್ತು. ಇದು ಯಾರಿಗೆ ಅರ್ಥ ಆಗಲಿಲ್ಲ, ಇದೇ ತರ ಇನ್ನೊಂದು ಕ್ವಶನ್ ಆ ಕಡೆ ಐತಿ, ನೋಡೋಣಂತ ಅದ್ರ ಬಗ್ಗೆ ಏನೈತಿ ನೋಡೋಣಂತ. ಅದ್ರ ಹಕೀಕತ್ ಏನೈತಿ ನೋಡೋಣ. ಈಸಿ ಐತಿ ಆಕ್ಚುಲಿ. ಇದ್ರಾಗ ಏನ್ ಇದು ಇಲ್ಲ. ನಮ್ಮ ಹಳೆ ಹುಡುಗರಿಗೆ ಸ್ವಲ್ಪ ನನ್ನ ಮಾತುಗಳು ಅರ್ಥ ಆಗ್ತಾವು ಕೆಲವೊಂದಿಷ್ಟೇ. ಅಲ್ಲೆಲ್ಲೆಲ್ಲೆಲ್ಲೆ ನಾ ಕಟ್ ಮಾಡಿರ್ತೇನೆ ಮಾತುಗಳನ್ನ, ಅವು ಅರ್ಥ ಆಗಿರ್ತಾವ ಅವ್ರಿಗೆ. 525, 125, 625. ಅಬ್ಸರ್ವ್ ಮಾಡ. ಎಲ್ಲಾ ನಂಬರ್ಸು 5 ಒಳಗೆ ಹೊಕ್ಕವು, ಫಿಕ್ಸ್. ಹೌದು, ಎಲ್ಲಾ ನಂಬರ್ಸು 5 ಒಳಗೆ ಹೊಕ್ಕವು. ಆದ್ರೂ 5 ಟೇಬಲ್ ಅಲ್ಲದು, 5 ಟೇಬಲ್ ಅಲ್ಲ. 5 1 ಜಾ 5, 5 2 ಜಾ 10. 5 ಟೇಬಲ್ ಅಲ್ಲ. ಸ್ಕ್ವೇರ್ಸ್, ಕ್ಯೂಬ್ಸ್, ಆಮೇಲೆ ಪವರ್ ಬಗ್ಗೆ ಥಿಂಕ್ ಮಾಡೋಣ ಹಂಗಾರ. ಅದಂತೂ ಸೆಟ್ ಆಗ್ಲಿಲ್ಲ, ಬೇರೆ ಟೈಪ್ ಸೆಟ್ ಮಾಡ್ಕೊಳ್ಳೋಣ ಹಂಗ. 5 ಇಲ್ಲಿ ಬರೀತೀನಿ, ಇಲ್ಲಿ ಬರೀನಿ. 5 ಮೇಲೆ ಪವರ್ 1 ಬರದ್ರ 5 ಅನ್ನ. ಹೌದು 5. 5 ಮೇಲೆ ಪವರ್ 2 ಬರದ್ರ 5 ಸ್ಕ್ವೇರ್ 25. ಹೌದಿಲ್ಲ? 25. ಹೌದು, ಯಾರಿಲ್ಲ ಅಂತಾರ. 5 ಮೇಲೆ 3 ಬರದ್ರ 5 5 25, 25 5 125. 5 5 ಜಾ 25, 25 5 ಜಾ 125 ಬಂತು. ಆಮೇಲೆ 5 ಮೇಲೆ ಪವರ್ 4 ಮಾಡಿದ್ರ 5 ಇಂಟು 5 ಇಂಟು 5 ಇಂಟು 5, 4 ಸಲ 5 ನ ಮಲ್ಟಿಪ್ಲಿಕೇಶನ್ ಮಾಡು. ಯು ವಿಲ್ ಗೆಟ್ 625. ಅಂದ್ರ ಭಯ ಈ 5 ನ ಹಿಂಗ ಬರೀಬಹುದಾ? 5 ಟು ದ ಪವರ್ 1 ಅಂತ. ಈ 25 ನ 5 ಸ್ಕ್ವೇರ್ ಅಂತ ಬರೀಬಹುದಾ? 25 ನ ಈ 125 ನ 5 ಕ್ಯೂಬ್ ಅಂತ ಬರೀಬಹುದಾ? ಇಲ್ಲಿ ಬರ್ತೈತಲ್ಲ, ಚೆಕ್ ಮಾಡ್ಯಾವಲ್ಲ. ಈ 625 ನ 5 ಟು ದ ಪವರ್ 4 ಅಂತ ಬರೀಬಹುದು. ನೋಡೋಣ, ಇದಂತೂ ನಿನಗ ನಾಲೆಜ್ ಇರಬೇಕಾಕೈತಿ. 5 ಸ್ಕ್ವೇರ್ ಮಾಡಿದಾಗ ಏನ್ ಬರುತ್ತ, 5 ಕ್ಯೂಬ್ ಮಾಡಿದಾಗ ಏನ್ ಬರುತ್ತ, 5 ಟು ದ ಪವರ್ 4 ಮಾಡಿದಾಗ ಅಂದ್ರೆ 5 ಟು ದ ಪವರ್ 4 ಅಂದ್ರೆ 4 ಸಲ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 5 ನ 4 ಸಲ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಿಂಗೆ 5 ನ 625 ಬರುತ್ತೆ. ಇದು ನಾಲೆಜ್ ಇರಲೇಬೇಕಾಕೈತಿ. ಓಕೆನಾ? ಆಮೇಲೆ ನಿಮ್ಗೆ ಇವು ಸಡನ್ ಆಗಿ ನಿಮಗೆ ಫ್ಲಾಶ್ ಆಗ್ಲಿಲ್ಲ ಅಂತಂದ್ರೆ, ಈಗ ಒಂದ್ ಟೈಮ್ ವಿಡಿಯೋ ನೋಡಿರ್ತೀರಿ, ಒಂದ್ ಟೈಮ್ ಪ್ರಾಕ್ಟೀಸ್ ಮಾಡಿರ್ತೀರಿ. ಇಂಥವು ಏನಾರ ಅಕಸ್ಮಾತ್ ನೀವು ಒಂದು 10-20 ಲೆಕ್ಕ ಸಾಲ್ವ್ ಮಾಡಿದೀನಿ ಅಂತಂದ್ರೆ ನಿನಗೂ ಐಡಿಯಾ ಬರಕ್ ಸ್ಟಾರ್ಟ್ ಆಗ್ತಾವ. ಈ ಸ್ಕ್ವೇರ್ ಮಾಡಿದಾಗ ಬರುತ್ತೋ, ಕ್ಯೂಬ್ ಮಾಡಿದಾಗ ಬರುತ್ತೋ, ಪವರ್ ಇನ್ಕ್ರೀಸ್ ಮಾಡ್ಕೋತ ಹೋದಂಗ್ ಬರುತ್ತೋ, ಪವರ್ ಡಿಕ್ರೀಸ್ ಮಾಡ್ಕೋತ ಹೋದಂಗ್ ಬರುತ್ತೋ, ಏನ್ ಪವರ್ ಮಾಡಿದ್ಮೇಲೆ ಯಾವ್ದಾರ ಒಂದು ನಂಬರ್ ಆಡ್ ಮಾಡ್ಬೇಕು, 2n+2. ಇಂಥವ್ ಮುಂದೆ ಬರ್ತಾ ಚಲೋ ಕ್ವಶನ್ ಬರ್ತಾವ. ಈ ಸದ್ಯಕ್ಕೆ ನಿಮ್ಗೆ ಈಸಿ ಇರುವಂತ ಕ್ವಶನ್ ಕೊಟ್ಟ, ನೋಡಿದ ತಕ್ಷಣ ನಿಮ್ಗೆ ಬೇಸಿಕ್ ನಾಲೆಜ್ ಇಲ್ಲಿ ಗೊತ್ತಾಗುವಂತ ಕೊಟ್ಟಿರ್ತಾನೆ. ನೋಡಿ, ಪವರ್ ಇನ್ಕ್ರೀಸ್ ಮಾಡ್ಕೊತ ಹೋಗ್ಬಿಟ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡ್ತಾವ. ಆಮೇಲೆ ಈಸಿಲಿ ನಾವು ಇದನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಇಂಥವ್ ಪ್ರಾಕ್ಟೀಸ್ ಮಾಡಕ್ ಕೊಟ್ಟ ನಿಮ್ಗೆ. ಅವ್ ಒಮ್ಮೊಮ್ಮಕ್ಳ ಡಿಫಿಕಲ್ಟಿನೂ ಕೊಡಂಗಿಲ್ಲ ನಿಮ್ಗೆ. ಇರ್ಲಿ, ಇದನ್ನ ಇನ್ ಜನರಲ್ ಬರೆಯಕ್ ಟ್ರೈ ಮಾಡೋಣ. ನಂಗ ಇದಕ್ಕೆ ಏನ್ ಕೊಟ್ಟೇವಿ? ಬಿ ಕೊಟ್ಟೇವಿ. 1ನೇ ಕ್ವಶನ್ಗೆ ಎ ಕೊಟ್ಟೇವಿ. ಈಗ ಏನ್ ಕೊಡೋಣ? ಸಿ ಅಂತ ಕೊಡೋಣ. ಸಿ ಈಸ್ ಈಕ್ವಲ್ ಟು ಫ್ಲವರ್ ಬ್ರಾಕೆಟ್ ಅಂತ ಫಿಕ್ಸ್ ಹಾಕ್ತಾರ ಎಲ್ಲಾರು. ಯಾವ ವೇರಿಯೇಬಲ್ ಬರೀನು? ಎಕ್ಸ್ ಅಂತ ಬರೀನು ಫಸ್ಟ್. ಇಲ್ಲಿ ಸರ್ ಏನ್ರಿ ಎಕ್ಸ್ ತಗೋತೀರಿ? ನನಗೆ ಎಕ್ಸ್ ಇಷ್ಟ, ಅದಕ್ಕೆ ನಾ ಎಕ್ಸ್ ತಗೋತೀನಿ. ನಿನಗೆ ಎಕ್ಸ್ ಬೇಡ ಅಂದ್ರೆ ಬೇರೆ ತಗೋ, ನಡೀತೈತಿ. ಆಲ್ಮೋಸ್ಟ್ ಟೀಚರ್ಸ್ ಎಕ್ಸ್ ತಗೋತಿರ್ತಾರಲ್ಲ, ಅದಕ್ಕೆ ನಾ ಎಕ್ಸ್ ತಗೋತೀನಿ. ಯಾಕಂದ್ರೆ ಎಲ್ಲ ಟೀಚರ್ಸಿಗೆ ಎಕ್ಸ್ ಇಷ್ಟ ಆಗ್ತೈತಿ. ಸೊ ಎಕ್ಸ್ ತಗೋತಾರ, ಅದಕ್ಕೆ ನಾ ಎಕ್ಸ್ ತಗೊಳತ್ತೀನಿ. ಮತ್ತೆ ದೊಡ್ಡಿಸ್ತನ ಮಾಡಿ ವೈ ಪಿ ಕ್ಯೂ ಬೇಡ. ಇರ್ಲಿ, ಅದು ತೊಗೊಂಡ್ರಿ ಎಕ್ಸ್ ಬೇರೆ ವೇರಿಯೇಬಲ್ ತೊಗೊಂಡ್ರಿ ಏನು ಫರ್ಕ್ ಬೀಳಂಗಿಲ್ಲ. ಎಲ್ಲರೂ ಅದನ್ನ ತೊಗೊಂಡಿರ್ತಾರ ಅಂತ ತಗೋತೀವಿ ಇಷ್ಟೇ ನಾವು. ಎಕ್ಸ್ ಹೆಂಗ ಕಾಣತ್ತದಪ್ಪ ನಿಂಗೆ? ಎಕ್ಸ್ ಕೈಸಾ ದಿಕ್ತಾ ಹೇ? ಇಲ್ಲಿ ನೋಡ, ಎಕ್ಸ್ ಹೆಂಗ್ ಕಾಣತಿತ್ತ? 2 ಟು ದ ಪವರ್ n ಗತೆ ಕಾಣತೈತಿ. ಇದು ಎಕ್ಸ್ ಹೆಂಗ್ ಕಾಣತೈತಿ? 5 ಟು ದ ಪವರ್ n ಗತೆ ಕಾಣತೈತಿ. ಹೌದಿಲ್ಲೋ ಭಯ್ಯ? 5 ಟು ದ ಪವರ್ n ಕಾಮಾ ಕೊಡು. 5 ಟು ದ ಪವರ್ n ಏನೋ ಕೊಟ್ಟಿ ಅವಾಗ್ಲಿದ್ದ ಸೇಮ್ ರಿಪೀಟ್ ಮಾಡ್ತೇನಿ. ಕಾಪಿ ಪೇಸ್ಟ್. n ಜಗದಾಗ ಬೇಕಾದ ವ್ಯಾಲ್ಯೂ ಹಾಕೋತ ಹೋಗಂಗಲ್ಲ. ನಿನ್ನೆ ವಿರಾಟ್ ಕೊಹ್ಲಿ ನಂಬರ್ ಹಾಕಿದ್ನಿ, ಇಲ್ಲ ಅಂದ್ರೆ ಯಾವ್ದಾರ ಫೋನ್ ನಂಬರ್ ಹಾಕಿದ್ನಿ, ನಡೆಯಂಗಿಲ್ಲ. n ಜಗದಾಗ ಲಿಮಿಟೆಡ್ ಅಷ್ಟೇ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
ಹೆಂಗಿರ್ಬೇಕು ಟರ್ಮ್ಸ್ ಅಂಡ್ ಕಂಡೀಷನ್ಸ್? ಇವೆಲ್ಲ ಎಂತ ನಂಬರ್ಸ್ ಇವೆಲ್ಲ? ಇವ 1 2 3 4 ಈ ಪವರ್ ಏನದವ ನ್ಯಾಚುರಲ್ ನಂಬರ್ ಅದ ಭಯ್ಯ, ಹೋಲ್ ನಂಬರ್ ಇಲ್ಲ. ಹೋಲ್ ನಂಬರ್ ಒಳಗೆ ಮತ್ತೆ 0 ಇಂದ ಸ್ಟಾರ್ಟ್ ಆಗ್ತೈತಿ, ಅದಕ್ಕೆ ನ್ಯಾಚುರಲ್ ನಂಬರ್ಸ್ ಅಷ್ಟೇ ಬರೀ. ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಏನ ಆತ. ಅವಾಗಲೇ ಹೇಳಿದ್ನಲ್ಲ, ಸಿಕ್ ನಂಬರ್ ಹಾಕೋತ ಹೋಗಾರ. ವಿರಾಟ್ ಕೊಹ್ಲಿ ನಂಬರ್ 18 ಸಬ್ಸ್ಟಿಟ್ಯೂಷನ್ ಮಾಡಿಬಿಡ್ತಾರ ಮಹಾನ್ ಭಾವ್ರೆ. ನನಗೆ 18 ಇಷ್ಟ ಅಂತಂದ. ಅದಕ್ಕೆ ನಾ ಏನು ಮಾಡ್ತೀನಿ, ಇಲ್ಲಿ ಎಲ್ಲ ಸಲ ಪ್ರತಿ ಸಲ ಕಾಮ ಕೊಡೋ ಬದಲಿ ಆಂಡ್ ಅಂತ ಹಾಕಿ, ಆ್ಯಂಡ್ ಅಂತ ಹಾಕಿ, ಎನ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿಪ್ಪ ಅಂತಂದ್ರೆ ನಾನು ಸಬ್ಸ್ಟಿಟ್ಯೂಷನ್ ಮಾಡಕ್ಕೆ 1 ಇಂದ ಸ್ಟಾರ್ಟ್ ಮಾಡ್ತೀನಿ. 1 2 3 4 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಆ ಕಡೆ ಏನೇನು ಬರೀತೀರಿ ನಿಮಗೆ ಗೊತ್ತಾಕಿ ಆಗೈತೆ ಅಂತ ಅನ್ಕೋತೇನೆ. ಈಗ ಈ ಕಡೆ ಏನು ಬರಿಬೇಕಂತ ಗೊತ್ತಾಗೈತೆ ಅನ್ಕೋತೇನೆ. ನಾ ಏನು ಹೇಳೋ ಅವಶ್ಯಕತೆ ಇಲ್ಲ. ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು ಇಲ್ಲಿ ಏನು ಬರಿತೀರಿ ನೋಡಪ್ಪ, ದೆನ್ ಇಲ್ಲಿ ಏನು ಬರಿತೀರಿ? ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಎಲ್ಲಿ ತನಕ ಸಬ್ಸ್ಟಿಟ್ಯೂಷನ್ ಮಾಡಿ ಪವರ್ 4 ತನಕ ಸಬ್ಸ್ಟಿಟ್ಯೂಷನ್ ಮಾಡಿ 4 ಬರಿ ಅಷ್ಟೇ. ಇಲ್ಲ ಇನ್ನೊಂದು ನಂಬರ್ ಇತ್ತು ಅದ ಇಲ್ಲ, ಅಷ್ಟೇ ಅನಿಸ್ತೈತಿ. ಕ್ವಶನ್ ಅಷ್ಟೇ ಐತಿಲ್ಪ, ಏನು ಅಷ್ಟೇ ಇತ್ತು ಅನಿಸ್ತೈತೆ, ಅಷ್ಟೇ ಐತೆ. ಸೊ ಎಲ್ಲಿ ತನಕ ಸಬ್ಸ್ಟಿಟ್ಯೂಷನ್ ಮಾಡಿ 4 ತನಕ ಸಬ್ಸ್ಟಿಟ್ಯೂಷನ್ ಮಾಡಿ. ಎನ್ ಈಸ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 4. ಇಲ್ಲಿ 5 ಇಲ್ಲಿ ಐತಲ್ಲ, ನಾ ಇದನ್ನ ಅಲ್ಲಿ 5 ಐತದ ಮಾಡಿ, ಇಲ್ಲಿ 5 ಐತದ. ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 5 ಇಲ್ಲಿ ಐತಿ. ಯಾಕಂದ್ರೆ ಪವರ್ 5 ತನ ಬಂದೈತಿ, ಅದಕ್ಕೆ ಇಲ್ಲಿ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 5. ಪವರ್ 4 ತನ ಬಂದೈತಿ, ಅದಕ್ಕೆ ಇಲ್ಲಿ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 4. ಇವೆರಡು ಕ್ವಶನ್ ಅನ್ನ ಅಬ್ಸರ್ವ್ ಮಾಡ್ರಿ. ನಾ ಇನ್ನೊಂದು ಟೈಮ್ ಗ್ಲಾನ್ಸ್ ಮಾಡ್ತೀನಿ. ಯಾರಿಗೆ ಅರ್ಥ ಆಗೈತಿ ನೀವು ವಿಡಿಯೋ ಸ್ಕಿಪ್ ಮಾಡಿ ಭೌ ಅಂತ ತೋರಿಸ್ಬೋದು. ಯಾರಿಗೆ ಅರ್ಥ ಆಗಿಲ್ಲ ನಾ ಗ್ಲಾನ್ಸ್ ಮಾಡ್ತೀನಿ, ಅಂದ್ರೆ ನಿಮ್ಗೆ ಡಿಫ್ರೆನ್ಸ್ ತೋರಿಸ್ತೀನಿ. ಇಲ್ಲಿ ಈ ಡಿಫ್ರೆನ್ಸ್ ಮಾಡಿ ನೋಡ್ಬೇಕಾಕಿತ್ ನಾ ಒಂದು ಕ್ವಶನಿಗೆ ಇನ್ನೊಂದು ಕ್ವಶನಿಗೆ. ಇವೆರಡು ಕ್ವಶನ್ ನೋಡಾಕ ಸೇಮ್ ಟು ಸೇಮ್ ದಿಕ್ತಾ ಹೇ, ಒಂದ ಟೈಪ್ ಕಾಣ್ತಾವ. ಪವರ್ 1 2 3 4 ಇತ್ತ, 5 ತನ ಇತ್ತ. ಇಲ್ಲಿ ಪವರ್ 1 2 3 4 ಇತ್ತ. ಅದಕ್ಕೆ ನಾ ಏನ್ ಇದು ಬರ್ಕೋರಿ, ಇದು ಗೀಚಾಡ್ತೇನೆ ಮತ್ತೆ ನಾ ಈಗ ಬರ್ಕೋರಿ ಅಂತ. ವಿಡಿಯೋ ಪಾಸ್ ಮಾಡಿ ಬರ್ಕೊಂಡ್ರಿ. ನೆಕ್ಸ್ಟ್ ಈಗ ನೋಡಿ, ಈಗ ಪವರ್ 1 2 3 4 5 ಇತ್ತವುದಿಲ್ಲ, ಅದಕ್ಕೆ ಅವು 1 2 3 4 5 ಏನ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್ ಅಲ್ಲ ಸರ್. ಹೋಲ್ ನಂಬರ್ 0 ಇಂದ ಸ್ಟಾರ್ಟ್ ಆಕಾವಲ್ಲ, ಅದಕ್ಕೆ ಅದನ್ನ ಬರ್ದಿಲ್ಲ ಸರ್. ಇಂಟೀಜರ್ಸ್ ಅವ್ ಮತ್ತೆ ನೆಗೆಟಿವ್ ಬರ್ತಾವಲ್ಲ, ಇಲ್ಲೇ ನೆಗೆಟಿವ್ ಹಾಕಿನ ಇಲ್ಲ ಹೌದಿಲ್ಲ, ಅದಕ್ಕೆ ಎನ್ ನ್ಯಾಚುರಲ್ ನಂಬರ್. ಅದಕ್ಕೆ ಏನ್ ಬರ್ದೇನೆ, ಇದು ಎನ್ ನೋಡಿದ ತಕ್ಷಣ ನ್ಯಾಚುರಲ್ ನಂಬರ್ ಅನ್ಸ್ತಾ ಹೌದು. ಇದನ್ನ ಎಲ್ಲರೂ ಒಂದ್ ಕಡೆ ಬರಿಬೇಕು. ನೀ ಇದನ್ನ ಈ ಕಡೆ ಇರಬೇಕು, ಆ ಕಡೆ ಬರಿ. ಈ ಕಡೆ ಬರೆದ್ರೆ ನೀಟ್ನೆಸ್ ಚಂದ ಕಾಣ್ತೈತಿ, ಅರ್ಧಿಲ್ಲ ಅಂದ್ರೆ ಆ ಕಡೆ ಬರಿಬಹುದು. ಬಟ್ ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂತ ಹೇಳ್ಬೇಕು ನೀ. ಇಲ್ಲ ಅಂದ್ರೆ ವರ್ಡ್ ಒಳಗೆ ಬರೀ ಎನ್ ಈಸ್ ಅ ನ್ಯಾಚುರಲ್ ನಂಬರ್ ಅಂತ ವರ್ಡ್ ಒಳಗೆ ಬರೀ. ನಾವು ಮ್ಯಾಥಮೆಟಿಕ್ಸ್ ಟೀಚರ್ಸಿಗೆ ವರ್ಡ್ ಎಲ್ಲ ಬರೆಯಕ್ ಬೇಜಾರ, ಸ್ಪೆಲ್ಲಿಂಗ್ ಅಷ್ಟು ಪರ್ಫೆಕ್ಟ್ ಇರಲ್ಲ ನಾವು. ಅದ್ರ ಸಂಬಂಧ ಶಾರ್ಟ್ಕಟ್ ಕೀನ ನಮಗೆ ಹುಡುಕಿ ಕೊಟ್ಬಿಟ್ಟದೆ. ಬಿಲಾಂಗ್ಸ್ ಟು, ಫಾರ್ ಆಲ್, ಈಕ್ವಲ್ ಟು, ಪ್ಲಸ್ ಮೈನಸ್, ಅವ ಯಾವ ವರ್ಡ್ ಬರೆಯಂಗಿಲ್ಲ ನಾವು. ಬಿಲಾಂಗ್ಸ್ ಟು ಬರಿ ಬದಿ ಇಷ್ಟು ಬರಿಬಿಡ್ತೀವಿ. ಎನ್ ಇದು ನ್ಯಾಚುರಲ್ ನಂಬರ್ಗೆ ಸಂಬಂಧಪಟ್ಟಿದ್ದ. ನೋಡಿದ್ರೆ ಗೊತ್ತಾಕೈತಿಲ್ಲ 1 2 3 4. ಅದು ಇಲ್ಲಿ ನೋಡಿ, ಇಲ್ಲಿ 1 2 3 4 ಐತಿ. ಅದಕ್ಕೆ ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್. ಎಲ್ಲಿಂದ ಸ್ಟಾರ್ಟ್ ಆಗೈತಿ? 1 ಇಂದ ಸ್ಟಾರ್ಟ್ ಆಗೈತಿ, 5 ಗೆ ಎಂಡ್ ಆಗೈತಿ. 1 ಇಂದ ಸ್ಟಾರ್ಟ್ ಆಗೈತಿ, ಅದಕ್ಕೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ದಿಸ್ ಸಿಂಬಾಲ್ ಇಂಡಿಕೇಟ್ಸ್ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. 1 ಇಂದ ಸ್ಟಾರ್ಟ್ ಆಗೈತಿ, ಎಲ್ಲಿಗೆ ಎಂಡ್ ಆಗೈತಿ? 5 ಗೆ ಎಂಡ್, ಈ ಕಡೆ ಇಲ್ಲ ಈ ಕಡೆ, 5 ಗೆ ಎಂಡ್ ಆಗೈತಿ. ಅದಕ್ಕೆ 5 ಗೆ ಎಂಡ್ ಮಾಡ ಅಂದ್ರೆ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 5. 1 ಇಂದ ಸ್ಟಾರ್ಟ್ ಮಾಡು, 5 ಗೆ ಎಂಡ್ ಮಾಡು. ಈ ಕಡೆ ನೋಡು, 1 2 3 4 1 ಇಂದ ಸ್ಟಾರ್ಟ್ ಆಗೈತೆ ಸರ್, 4 ಇಂದ ಎಂಡ್ ಆಗೈತೆ ಸರ್, ಮುಗೀತು ಸರ್, ಅಷ್ಟೇ. ಏನಿಲ್ಲ ಇದ್ರಾಗ. ಸಿಲ್ಲಿ ಕ್ವಶನ್, ಸಿಂಪಲ್ ಆನ್ಸರ್. ಇದ್ರಾಗ ಆಕ್ಚುಲಿ ಏನ್ ಇದು ನೋಡಪ್ಪ, ಎಕ್ಸ್ ಅಂತ ಬರೆಯತ್ತಾರ ಸರ್, ಎಕ್ಸ್ ಇಷ್ಟ ಸರ್ಗೆ ಬರೆಯತ್ತಾರ, ಎಕ್ಸ್ ಅಂತ ಬರೆಯತ್ತಾರ, ನಾವು ಬರಿಬೇಕಂತ ಗೊತ್ತಾಗ್ಬೇಕ. ಇದಾದ್ಮೇಲೆ ಇಮಿಡಿಯೇಟ್ ಸ್ಟೆಪ್, ಎಕ್ಸ್ ಹೆಂಗ್ ಕಾಣ್ತೈತಿ? ಎಕ್ಸ್ ಈಕ್ವಲ್ ಟುನೇ ಇರ್ಬೇಕು. ಎಕ್ಸ್ ಹೆಂಗ್ ಕಾಣ್ತೈತಿ? ಎಕ್ಸ್ ಈಕ್ವಲ್ ಟುನೇ ಇರ್ಬೇಕು, ಎಕ್ಸ್ ಈಕ್ವಲ್ ಟುನೇ ಇರ್ಬೇಕು, ಎಕ್ಸ್ ಈಕ್ವಲ್ ಟುನೇ ಇರ್ಬೇಕು. ಎಕ್ಸ್ ಹೆಂಗ್ ಕಾಣ್ತೈತಿ? ಎಕ್ಸ್ ಇಸ್ ಈಕ್ವಲ್ ಟು ಇರ್ಬೇಕು, ಎಕ್ಸ್ ಇಸ್ ಈಕ್ವಲ್ ಟು ಇರ್ಬೇಕು. ಐತಿಲ್ಲ ಇಲ್ಲಿ ಇಸ್ ಈಕ್ವಲ್ ಟು ಬರ್ತಾರಿಲ್ಲ. ಎಕ್ಸ್ ಇಸ್ ಈಕ್ವಲ್ ಟು ಹೆಂಗ ಕಾಣ್ತೈತಿ ಅದನ್ನ ಬರಿ, ಹೆಂಗ ಕಾಣ್ತೈತಿ ಅದನ್ನ ಬರಿ. ಹಿಂಗ್ ಕಾಣತೈತಿ ಇದು, ಇದು ಹೆಂಗ್ ಕಾಣತೈತಿ? ಹಿಂಗ ಕಾಣತೈತಿ ಇದು ಅಂತ ನಾವು ಬರಿಬೇಕು. ಓಕೆ, ಐ ಥಿಂಕ್ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಬಂತು ಅಂತ ನಾನು ಅನ್ಕೋತೀನಿ. ಇರ್ಲಿ, ನೀವು ಪ್ರಾಕ್ಟೀಸ್ ಮಾಡ್ಕೋರಿ, ನಿಮಗೆ ಅರ್ಥ ಆಕೈತಿ. ಓಕೆ, ಇದು ನೆಕ್ಸ್ಟ್ ಕ್ವಶನ್ ಅನ್ನ ತಗೊಳ್ಳೋಣಂತ. ಸೊ ಇದನ್ನ ಬರ್ಕೊಳ್ರಿ. ಮುಂದಿನ ಪ್ರಶ್ನೆ 2 4 6 so on ಐತಿ. ಇದು 4ನೇ ಕ್ವಶನ್. 4th ಮೇನ್ ಒಳಗೆ 4ನೇ ಕ್ವಶನ್ ಏನಿತ್ತಪ್ಪ ಅಂದ್ರೆ 2 4 6 so on ಅಂತ ಐತಿ. ರೈಟ್, ಇವನ್ನೆಲ್ಲ ನೋಡಿದ್ರೆ ನಮ್ಗೆ ಈಸಿಲಿ ಗೊತ್ತಾಕೈತಿ ಇದು ಇವನ್ ನಂಬರ್ಸ್. ಹೌದಾ? ಇವನ್ ನಂಬರ್ಸ್. ಅಕಸ್ಮಾತ್ ಅದನ್ನ ನ್ಯಾಚುರಲ್ ನಂಬರ್ಸ್ ಆಗಿತ್ತು ಅಂತಂದ್ರೆ ಏನಾಗ್ತಿತ್ತು? 1 2 3 4 5 6 ಆಕಿತ್ತು. ಬಟ್ ಇದ ನ್ಯಾಚುರಲ್ ನಂಬರ್ಸ್ ಅಲ್ಲ, ಯಾಕಂದ್ರೆ ಇದ್ರ ಆಡ್ ನಂಬರ್ಸ್ ಮಿಕ್ಸ್ ಆಗ್ಯಾವ.
ಮಿಸ್ ಆಗಿಬಿಟ್ಟವು, ಆಡ್ ನಂಬರ್ಸ್ ಮಿಸ್ ಆಗ್ಯಾವ, ಇವನ್ ನಂಬರ್ಸ್ ಅದಾವ. ಸೊ ಆಮೇಲೆ ಇವೇನಾರ ಇದ್ರಾಗ ಹೋಲ್ ನಂಬರ್ಸ್ ಅನ್ನಕ ಜೀರೋ ಮಿಸ್ ಆಗಿಬಿಟ್ಟೈತಿ, ಹೋಲ್ ನಂಬರ್ಸ್ ಅಲ್ಲ. ಇಂಟೀಜರ್ಸ್ ಅನ್ನಕ ನೆಗೆಟಿವ್ ನಂಬರ್ಸ್ ಇಲ್ಲ, ಫ್ರಾಕ್ಷನ್ ಅಂತೂ ಅಲ್ಲ ಅಲ್ಲ. ಸೊ ಈಗ ನ್ಯಾಚುರಲ್ ನಂಬರ್ಸ್ ಹೌದು, ಬಟ್ ಎಂತ ನ್ಯಾಚುರಲ್ ನಂಬರ್ಸ್? ಇವನ್ ನ್ಯಾಚುರಲ್ ನಂಬರ್ಸ್. ಎಂತ ನ್ಯಾಚುರಲ್ ನಂಬರ್ಸ್? ಇವನ್ ನ್ಯಾಚುರಲ್ ನಂಬರ್ಸ್. ಅದಕ್ಕೆ ನಾ ಏನ್ ಮಾಡ್ತೇನೆ ಅಂದ್ರೆ ಸಿಂಪಲ್ ಆಗಿ ಇದನ್ನ ಬರಿತೇನೆ, ಇಲ್ಲೇ ಬರ್ಬಿಡ್ತೇನೆ. ಇದು ಅಗದಿ ಈಸಿ ಬರ್ಬಿಡ್ತೇನೆ. ಇದನ್ನ ಎ ಬಿ ಸಿ ಕೊಟ್ಟಿದೆ, ಇದಕ್ಕೆ ಏನ್ ಕೊಡ ಡಿ ಅಂತ ನೇಮ್ ಕೊಡೋಣ, ವೀಕ್ ಐ ವೀಕ್ ಡಿ ಇಸ್ ಈಕ್ವಲ್ ಟು ಫ್ಲವರ್ ಬ್ರಾಕೆಟ್ ಹಾಕಿ ಎಕ್ಸ್ ಎಲ್ಲ ಸೇರಿಸಿ ಎಕ್ಸ್ ಅಂತ ಬರ್ದ್ ಬಿಡ್ತಾರ. ಹೌದಾ? ಎಲ್ಲ ಸೇರಿಸಿ ಇನ್ ಜನರಲ್ ಎಕ್ಸ್ ಇವು ಎಕ್ಸ್ ಇವು. ಆಮೇಲೆ ಸರ್ ಇದೇನಿದು ಸೋವಾನ್ ಅಂದ್ರೆ ಹಂಗ ಕಂಟಿನ್ಯೂ ಬರ್ಕೋತ ಹೋಗು. 2 4 6 8 10 12 16 ಹಂಗ ಬರ್ಕೋತ ಹೋಗಿ ಎಲ್ಲಿ ತನಕ ಹಂಗ ಇನ್ಫೈನೈಟ್ ನಂಬರ್ಸ್ ಆರ್ ದೇರ್. ಸೊ ಎಕ್ಸ್ ಸಚ್ ದ್ಯಾಟ್ ಈ ಎಕ್ಸ್ ಹೆಂಗೈತಪ್ಪ ಅಂತಂದ್ರೆ ಸಿಂಪಲ್ ಆಗಿ ಬರ್ತಾನೆ, ಎಕ್ಸ್ ಇಸ್ ಅ ಇವನ್ ನ್ಯಾಚುರಲ್ ನಂಬರ್. ಮುಗಿದೋತ್ ಅಷ್ಟೇ. ಅದ ಎಕ್ಸ್ ಇಸ್ ಇವನ್ ನ್ಯಾಚುರಲ್ ನಂಬರ್. ಯಾಕೆ ಹೇಳ? ಅದು ಈಗ ನಾ ಎಲ್ಲಿಂದ ಸ್ಟಾರ್ಟ್ ಆಗೈತಿ ಎಲ್ಲಿಗೆ ಎಂಡ್ ಆಕೈತಿ ಅಂತ ನಾ ಬರೆಯಂಗೇ ಇಲ್ಲ. ಯಾಕೆ ಹೇಳ? ಅದು ಸ್ಟಾರ್ಟ್ ಆಗೈತಿ, ಎಂಡ್ ಆಗೋ ಪ್ರಶ್ನೆನೇ ಇಲ್ಲ. ಅದ ಸೋ ಆನ್ ಹಾಕಿ ಬಿಟ್ಬಿಟ್ಟ ನಾವು ನಿನಗೆ. ಸ್ಟಾರ್ಟ್ ಆಗಿದ್ದ ಕರೆ ಬಟ್ ಎಂಡ್ ಆಗಿಲ್ಲ ಅದ. ಅದಕ್ಕೆ ಎಕ್ಸ್ ಇಸ್ ಇವನ್ ನ್ಯಾಚುರಲ್ ಎಷ್ಟು ಬೇಕಷ್ಟು ಬರ್ಕೋತ ಹಂಗ 2 4 6 8 ಎಷ್ಟಾರ ಬರ್ಕೋತ ಹೋಗಿ, ಮುಗಿದೋತ್ ಅಷ್ಟೇ. ಎಕ್ಸ್ ಇಸ್ ಇವನ್ ನ್ಯಾಚುರಲ್ ನಂಬರ್. ಎಕ್ಸ್ ಇಸ್ ಇವನ್ ನ್ಯಾಚುರಲ್ ನಂಬರ್. ದಿಸ್ ಇಸ್ ಸೆಟ್ ಬಿಲ್ಡರ್ ಫಾರ್ ಫಿನಿಶ್. ಇಲ್ಲಿ ಬಾ, ಇಲ್ಲಿ ಬರೀನಂತ. ಇಲ್ಲಿ ಏನೈತಪ್ಪ 1 4 9 ಆಮೇಲೆ ಸೋ ಆನ್ ಹಾಕಿ ಇಲ್ಲಿ 100 ಅಂತ ಬರ್ದಾರ ಇಲ್ಲಿ, ರೈಟ್. ಸೊ ಹಂಗಾರ ಇದು ನನಗೆ ಕಣ್ಣಿಗೆ ಹೆಂಗ್ ಕಾಣತೈತಿ ನೋಡಪ್ಪ. ಇದು ನಿಂಗೆ ಈಸಿಲಿ ಗೊತ್ತಾತ ಅನಿಸ್ತೈತಿ. ಇದು 1 ಕಳಿತೆ ಕಾಣತೈತಿ. 4 ಇದು 2 ಸ್ಕ್ವೇರ್ ಹೌದಿಲ್ಲ, 9 3 ಸ್ಕ್ವೇರ್ ಹೌದಿಲ್ಲ, 3 ಸ್ಕ್ವೇರ್ 9. ಆಮೇಲೆ 100 10 ಸ್ಕ್ವೇರ್ ಹೌದಾ? ಅಬ್ಸರ್ವ್ ಮಾಡೋಣ ಸ್ವಲ್ಪ, ಅಬ್ಸರ್ವ್ ಮಾಡಿ. ನೀನು ಅಬ್ಸರ್ವ್ ಮಾಡೋಣ ಸ್ವಲ್ಪ. ಬರೀ ನಾನು ಅಷ್ಟೇ ಅಬ್ಸರ್ವ್ ಮಾಡೋದಾಗೈತಿ, ನೀನು ಅಬ್ಸರ್ವ್ ಮಾಡ. 1 ಸ್ಕ್ವೇರ್ ಮಾಡಿದ್ರು ಅಷ್ಟೇ, ಕ್ಯೂಬ್ ಮಾಡಿದ್ರು ಅಷ್ಟೇ. ಅದಕ್ಕೆ ನಾ ಇದಕ್ಕೆ 1ಗೂ ಸ್ಕ್ವೇರ್ ಹಾಕಿಬಿಡ್ತೀನಿ. ಇದನ್ನು 1 ಸ್ಕ್ವೇರ್ ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. 4 ಕ್ಯಾನ್ ಬಿ ರಿಟನ್ ಆಸ್ 2 ಸ್ಕ್ವೇರ್, 9 ಕ್ಯಾನ್ ಬಿ ರಿಟನ್ ಆಸ್ 3 ಸ್ಕ್ವೇರ್, 100 ಕ್ಯಾನ್ ಬಿ ರಿಟನ್ ಆಸ್ 10 ಸ್ಕ್ವೇರ್. ಸೊ ಹಂಗಾರೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ನಿನಗ ಇದು ಹೆಂಗ ಕಾಣತೈತಪ್ಪ ಅಂತಂದ್ರೆ ನಿನಗ 1 ಅಂತ ಫಿಕ್ಸ್ ಅಲ್ಲ. ಕೆಳಗಡೆ ಯಾವ ನಂಬರ್ಸ್ ಅದಾವು? ನ್ಯಾಚುರಲ್ ನಂಬರ್ಸ್ ಅದಾವು. ಮೇಲ್ಗಡೆ ಫಿಕ್ಸ್ ಐತಿ ನಂಬರ್ ಪವರ್ 2 ನ. ಆಗಲಿ ಮೇಲ್ಗಡೆ ವೇರಿ ಆಗತ್ತಿತ್ತು, ಈಗ ಮೇಲ್ಗಡೆ ನಂಬರ್ ಫಿಕ್ಸ್ ಐತಿ ಅಂದ್ರೆ ಪವರ್ ಫಿಕ್ಸ್ ಐತಿ. ಪವರ್ ಅನ್ನೋದು ಫಿಕ್ಸ್ ಐತಿ. ಸೊ ಈ ಪವರ್ 2 ಫಿಕ್ಸ್ ಇದೆ. ಈ ಪವರ್ 2 ಫಿಕ್ಸ್, ಬಟ್ ಈ ಕೆಳಗಡೆ ಏನೈತಿ? ನ್ಯಾಚುರಲ್ ನಂಬರ್ ಚೇಂಜ್ ಆಗತೈತಿ ಅಂದ್ರೆ ವೇರಿ ಆಗತ್ತಂದ್ರೆ ಎನ್ ಬರೀವಿ, ಎನ್ ಸ್ಕ್ವೇರ್. ಯಾವ್ದು ವೇರಿ ಅಕ್ಕಿರ್ತೈತಿ ಅದನ್ನ ವೇರಿಯೇಬಲ್ ಇಲ್ಲಿ ಬರಿತೇವಿ, ಯಾವ್ದು ವೇರಿ ಆಗಂಗಲ್ಲ ಅದನ್ನ ಆಸ್ ಇಟ್ ಇಸ್ ಹಂಗ ಬರಿತೇವಿ. ಇಲ್ಲಿ ಪವರ್ ವೇರಿ ಆಗತ್ತಿಲ್ಲ, ನಾನು ಲಕ್ಷ ಕೊಟ್ಟು ಕ್ಲಿಯರ್ ಆಗಿ ಕೇಳ್ರಿ. ಯಾವ್ದು ವೇರಿ ಆಗತೈತಿ? ಇದು ಬೇಸ್ ವೇರಿ ಆಗತೈತಿ. 1 2 3 10 ಐತಲ್ಲ, ಇದು ವೇರಿ ಆಗತೈತಿ. ಅದಕ್ಕೆ ನಾ ಏನ್ ಮಾಡೀನಿ, ಅದಕ್ಕೆ ವೇರಿಯೇಬಲ್ ಬರ್ದೇನಿ ಎನ್. ಈ ಪವರ್ ವೇರಿ ಆಗತ್ತಿಲ್ಲ, 2 ಫಿಕ್ಸ್ ಐತಿ. ಅದಕ್ಕೆ ಪವರ್ 2 ಫಿಕ್ಸ್ ಬರ್ದ್ಬಿಟ್ಟಿನಿ. ಸೊ ಇದನ್ನ ಆ ಕಡೆ ಬರ್ಕೋಬೇಕು ನಾ ಈಗ. ಆಮೇಲೆ ಈ ಕೆಳಗಿನ ಹೆಂಗದಾವು? ಈ ಇದ ಎನ್ ಹೌದಿಲ್ಲ, 1 2 3 10 ಏನ್ ಕೊಟ್ಟಿನಿ ನೀನ? ಅದಕ್ಕೆ ಎನ್ ಕೊಟ್ಟಿ. ಸೋ ಆನ್ ಅಂತಂದ್ರೆ ಕೆಳಗಡೆ ಒಳಗಡೆ ನಂಬರ್ ಅದಾವು, ಬರ್ಯಾಕ್ ಬರ್ದಿಲ್ಲ ಅವರು. ಸೋ ಆನ್ ಆಗಿ 100 ತನ ಬರ್ದಾರ. ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗೈತಿ? 1 ಇಂದ ಸ್ಟಾರ್ಟ್ ಆಗಿದ್ದ 100ಗೆ ಬಂದ್ ಎಂಡ್ ಆಗೈತೆ ಅದು. ಸೊ ಹಂಗಾರೆ ನಾ ಬರಿತೀನಿ, ಇದು ನೇಮ್ ಬರಿತೀನಪ್ಪ ಅಂತಂದ್ರೆ ಇದಕ್ಕೆ ಏನಂತ ನೇಮ್ ಕೊಡ್ಲಿ? ABCD ಇ ಅಂತ ನೇಮ್ ಕೊಡ್ತೇನೆ. ಇದಕ್ಕೆ ಇ ಇಸ್ ಈಕ್ವಲ್ ಟು, ಇದಕ್ಕೆ ಇ ಅಂತ ನೇಮ್ ಕೊಡ್ತೇನೆ. ಇದೆಲ್ಲ ಸೇರಿ ಇದನ್ನ ಅಬ್ಸರ್ವ್ ಮಾಡ್ಬೇಕು ನೀ. ಇದು ಹೆಂಗ್ ಕಾಣತೈತಪ್ಪ ನಿನ್ ಕಣ್ಣಿಗೆ ಅಂತಂದ್ರೆ, ನಿನ್ ಕಣ್ಣಿಗೆ ಇದು 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಅಂತ ಬರ್ದ ಕಾಸ ಲಾಸ್ಟಿಗೆ ಇಲ್ಲಿ ಏನೈತಿ? 10 ಸ್ಕ್ವೇರ್. ಸೋ ಆನ್ ಹಾಕಿ 10 ಸ್ಕ್ವೇರ್ ಅಂತ ಐತಿ. ಈಗ ಸೋ ಆನ್ ಹಾಕಿ 10 ಸ್ಕ್ವೇರ್ ಅಂತ ಐತಿದೆ, ಹೌದಾ? ಸೋ ಆನ್ ಹಾಕಿ 10 ಸ್ಕ್ವೇರ್ ಅಂತ ಐತಿ. ಈಗೆಲ್ಲಕ್ಕೂ ಏನ್ ಬರಿಬೇಕಪ್ಪ? ಈಗ ಇನ್ ಜನರಲ್ ಎಕ್ಸ್ ಅಂತ ನೇಮ್ ಕೊಡ್ಬೇಕು, ಹೌದಿಲ್ಲ? ಫಿಕ್ಸ್ ಎಕ್ಸ್ ಅಂತ ನೇಮ್ ಕೊಟ್ಬಿಡು. ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ನಿನ್ ಕಣ್ಣಿಗೆ ಹೆಂಗ್ ಕಾಣತೈತಿ? ಹಿಂಗ್ ಕಾಣತೈತಿ. ಎನ್ ಸ್ಕ್ವೇರ್ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 10 ಸ್ಕ್ವೇರ್ ಐತಿ. ಕೆಳಗಡೆ ಎಲ್ಲ ವೇರಿ ಆಗತ್ತಿದ್ದಕ್ಕೆ ಎನ್ ಅಂತ ಬರ್ತೀವಿ, ಹೌದಿಲ್ಲ? ಈ ಎಕ್ಸ್ ಹೆಂಗ್ ಕಾಣತೈತಪ್ಪ ನಿನ್ ಕಣ್ಣಿಗೆ ಅಂದ್ರೆ ಎನ್ ಸ್ಕ್ವೇರ್ ಗತೆ ಕಾಣತೈತಿ. ಎಕ್ಸ್ ಹೆಂಗ್ ಕಾಣತೈತಿ ನಿನ್ ಕಣ್ಣಿಗೆ? ಎನ್ ಸ್ಕ್ವೇರ್ ಗತೆ ಕಾಣತೈತಿ. ನೋಡಿ ಇಲ್ಲಿ ಎನ್ ಸ್ಕ್ವೇರ್. ಬಟ್ ಎನ್ ಚಿಕ್ಕದಾಗ ಹೆಂಗ್ ಅದಾವ? ಎನ್ ಎಲ್ಲ ನ್ಯಾಚುರಲ್ ನಂಬರ್ಸ್ ಟೈಪ್ ಅದಾವ. ಎನ್ ಎಲ್ಲ ನ್ಯಾಚುರಲ್ ನಂಬರ್ಸ್. ಬಟ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ 10 ದಾಟಿ ಮುಂದನೂ ಹೋಗಬಹುದು. ಬಟ್ ಇಲ್ಲಿ ಎಂಡ್ ಮಾಡು. ಎಲ್ಲಿಗೆ ಎಂಡ್ ಆಕೈತಪ್ಪ ಅಂತಂದ್ರ ಈ ಎನ್ ಜಗದಾಗ ಎಲ್ಲಿ ತನ ವ್ಯಾಲ್ಯೂ ಬರೀ ನೀನ?
ಎನ್ ಜಗದಾಗ 1 ಇಂದ ಸ್ಟಾರ್ಟ್ ಮಾಡ, 1 ಇಂದ ಸ್ಟಾರ್ಟ್ ಮಾಡ, ಎಲ್ಲಿಗೆ ಎಂಡ್ ಮಾಡ, ಎನ್ ಎಲ್ಲಿಗೆ ಎಂಡ್ ಆಗೈತಿ 100 ಅಲ್ಲನ ಇದು ಸೊಲ್ಯೂಷನ್ 100. ಇದು ಮೇಲ್ಗಡೆ ನೋಡಿ 10 ಸ್ಕ್ವೇರ್ ಎಲ್ಲಿಗೆ ಎಂಡ್ ಆಗೈತಿ 10 ಅದು. ಎನ್ ಜಗದಾಗ ಏನ್ ಹಾಕದ ನಿನಗೆ 100 ಬರುತ್ತಪ್ಪ. ಎನ್ ಜಗದಾಗ 10 ಹಾಕಿದ ಮೇಲೆ ನಿನಗೆ ಸ್ಕ್ವೇರ್ ಮಾಡಿದ ಮೇಲೆ 100 ಬರುತ್ತೆ, ಹೌದಾ? ಸೊ ಎನ್ 2 ಮ್ಯಾಚ್ ಆಯ್ತು. ಎನ್ ಜಗದಾಗ ಮ್ಯಾಕ್ಸಿಮಮ್ ಎಷ್ಟಿದೆ, ಎನ್ ಜಗದಾಗ ಮ್ಯಾಕ್ಸಿಮಮ್ ಎಷ್ಟಿದೆ, ಎನ್ ಜಗದಾಗ ಮ್ಯಾಕ್ಸಿಮಮ್ 10 ಹಾಕ್ಬೇಕು ನೀ. ಅಂದ್ರೆ ಎನ್ ಈಸ್ ಲೆಸ್ಸರ್ ದೇನ್ ಆರ್ ಈಕ್ವಲ್ ಟು 10. ಅಲ್ಲೇ ಕನ್ಫ್ಯೂಸ್ ಆಗೋದು ನನಗೆ. 100 ಬರ್ಕೋ ಕುಂತ ಬಿಡ್ತೀರಿ ನೀವು, ಇಲ್ಲಿ 100 ಬರೆಯಂಗಿಲ್ಲ. ಎನ್ ಜಗದಾಗ ಮ್ಯಾಕ್ಸಿಮಮ್ ಎಷ್ಟು ಹಾಕಿದಾಗ ನಿಂಗೆ 100 ಬರುತ್ತೆ, ಎನ್ ಜಗದಾಗ 10 ಹಾಕಿದಾಗ ನಿನಗೆ ಏನ್ ಬರುತ್ತೆ 100. ಈ 2 ಮ್ಯಾಚ್ ಆಗೈತಿ. 10 ಸ್ಕ್ವೇರ್ ಮಾಡ್ತಿರ್ತದ, ತಾನ ಸ್ಕ್ವೇರ್ ಮಾಡ್ಕೋತೈತಿ, ಯಾಕಂದ್ರೆ ಎಲ್ಲ ಸ್ಕ್ವೇರ್ ಟೈಪ್ ಅದಾವ. ಇಲ್ಲಿ ನೋಡು, ಎನ್ ಜಗದಾಗ 10 ಹಾಕ್ಬಿಟ್ರೆ 10 ಸ್ಕ್ವೇರ್ 100 ಆಗಿಬಿಡ್ತೈತಿ, ತಾನ ಆಟೋಮೆಟಿಕ್ ಮಾಡ್ಕೋತೈತಿ. ಯಾಕೆ ಇನ್ ಜನರಲ್ಲಿ ಎನ್ ಜಗದಾಗ ಏನ್ ಬರ್ದಿ 10 ಬರಿತಿ, ಓದಿಲ್ಲ ಮ್ಯಾಕ್ಸಿಮಮ್ ಎಲ್ಲಿ ತನ ಬರಿತಿ 10 ಬರಿತಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ತಿ 1. ಎನ್ ಜಗದಾಗ 1 ಹಾಕಿದ್ರೆ 1 ಸ್ಕ್ವೇರ್, 2 ಹಾಕಿದಾಗ 2 ಸ್ಕ್ವೇರ್, 3 ಹಾಕಿದಾಗ 3 ಸ್ಕ್ವೇರ್, ಹಂಗೆ ಎಲ್ಲಿ ತನ ಹಾಕ್ತೀನಿ 10 ತನ ಹಾಕ್ತಿ 10 ಸ್ಕ್ವೇರ್. ಮಿಡಲ್ ಮತ್ತೆ ಯಾವ್ದು ನಿನ್ನ ನಂಬರ್ ಬರಿಬಾರ್ದು ಅನ್ನೋ ಕಾರಣಕ್ಕೆ ನ್ಯಾಚುರಲ್ ನಂಬರ್ಸ್ ಬರೀ. ಈ ಎನ್ ಜಗದಾಗ ಎಂತ ನಂಬರ್ಸ್ ಹಾಕು, ಬರೀ ನ್ಯಾಚುರಲ್ ನಂಬರ್ಸ್ ಹಾಕು. ಈ ಎನ್ ಜಗದಾಗ ಎಂತ ನಂಬರ್ಸ್ ಹಾಕ್ಬೇಕು ನೀನು, ಇಲ್ಲಿ ನ್ಯಾಚುರಲ್ ನಂಬರ್ಸ್ ಟೈಪ್ ಹಾಕ್ಬೇಕು. ಇವೆಲ್ಲ ಎಂತ ನಂಬರ್ಸ್ ಇವ ನ್ಯಾಚುರಲ್ ನಂಬರ್ಸ್, ಇವೆಲ್ಲ ಇವು ಎಲ್ಲಿ ತನ ಬರಿಬೇಕು 1 ಇಂದ ಸ್ಟಾರ್ಟ್ ಮಾಡ್ಬೇಕು 10 ತನ ಬರಿಬೇಕು. ಓಕೆ, ಇದು 5 ಕ್ವಶನ್ ಅದು ಹಂಗಾರಿ. ಇವ 4th ಮೇನ್ ಒಳಗೆ 5 ಕ್ವಶನ್ ಇದ್ದು, 5 ಕ್ವಶನ್ ಅದು. ನೆಕ್ಸ್ಟ್ ಕ್ವಶನ್ ಬರೀ 5 ಕ್ವಶನ್ ಇದ್ದು ಇಲ್ಪ 4th ಮೇನ್ ಒಳಗೆ. 5 ಕ್ವಶನ್ ಆದ್ಮೇಲೆ ನೆಕ್ಸ್ಟ್ 5th ಕ್ವಶನ್ ತಗೋಬೇಕು, ಹೌದಿಲ್ಲ? 5th ಕ್ವಶನ್ ತಗೋಬೇಕು, ರೈಟ್. ಇದನ್ನ ಬರ್ಕೊಡ್ರಿ ಹಂಗಾರ. ಓಕೆ, ನೆಕ್ಸ್ಟ್ ಕ್ವಶನ್, ಲಿಸ್ಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಫಾಲೋಯಿಂಗ್. ಲಿಸ್ಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಫಾಲೋಯಿಂಗ್ ಅಂತ ಕ್ವಶನ್ ಇದೆ. ಅದರ ಫಸ್ಟ್ ಒನ್, A is equal to x such that x is an odd natural numbers ಅಂತ. ಅವಾಗಲೇ ಕೊಟ್ಟಿದ್ರು ಇವನ್ ನ್ಯಾಚುರಲ್ ನಂಬರ್ಸ್ 2, 4, 6, 8 so on ಕೊಟ್ಟಾಗ ಅದನ್ನ ರೋಸ್ಟರ್ ಫಾರ್ಮ್ ಇತ್ತು, ನೀವು ಸೆಟ್ ಬಿಲ್ಡರ್ ಫಾರ್ಮ್ ಒಳಗ x such that x is ಇವನ್ ನ್ಯಾಚುರಲ್ ನಂಬರ್ಸ್ ಅಂತ ಬರ್ದ್ಬಿಟ್ರಿ. ಸೇಮ್ ಅದು ಉಲ್ಟಾ ಕೊಟ್ಟಾನ ಈಗ. x such that x is an odd natural numbers ಅಂತ. ಲಿಸ್ಟ್ ದ ಎಲಿಮೆಂಟ್ ಲಿಸ್ಟ್ ಮಾಡ್ಬೇಕಂತ. ಸಿಂಪಲ್ ಆಗಿ A is equal to ಏನ್ ಬರೀಪಾ, x is an odd natural numbers ಅಂದ್ರೆ ನೆಗೆಟಿವ್ ನಂಬರ್ಸ್ ಬಗ್ಗೆ ಅಂತೂ ಇಲ್ಲೇ ಇಲ್ಲ. ಆಕ್ಚುಲಿ ನ್ಯಾಚುರಲ್ ನಂಬರ್ಸ್ ನಮ್ದು 1, 2, 3, 4, 5 so on ಆಗ್ತಾವ. ಇದ್ರಾಗ ಎಂತಾವ್ ನಂಬರ್ಸ್ ಬೇಕಂತ, ಇಷ್ಟು ನ್ಯಾಚುರಲ್ ನಂಬರ್ಸ್ ಬೇಡ ಅಂತಂಗ, ಜಸ್ಟ್ ಆಡ್ ನ್ಯಾಚುರಲ್ ನಂಬರ್ಸ್ ಬೇಕಂತ. ಅಂದ್ರೆ 1 ಸೆಲೆಕ್ಟ್ ಮಾಡ್ಕೊ, 3 ಸೆಲೆಕ್ಟ್ ಮಾಡ್ಕೊ, 5 ಸೆಲೆಕ್ಟ್ ಮಾಡ್ಕೊ, ಇಂಥವು. ಹಂಗಾರ 1, 3, 5, 7, 9 so on. ಯಾಕೆ ಎಲ್ಲಿಗೆ ಎಂಡ್ ಆಗ್ಬೇಕಂತ ನಾವೇನು ಕೊಟ್ಟಿಲ್ಲಲ್ಲ, ಸೊ ಅದಕ್ಕೆ ನಾವೇನ್ ಮಾಡೋನು ಇಷ್ಟೇ ಬರ್ದ್ಬಿಡೋನು. ಎಲ್ಲಿಗೆ ಎಂಡ್ ಆಗ್ಬೇಕಂತ ಏನು ಕೊಟ್ಟಿಲ್ಲಲ್ಲ, ಅದಕ್ಕೆ ನಾವು 1, 3, 5 so on ನಾವು so on ಕೊಟ್ಬಿಡೋನು. ಎಂಡ್ ಎಲ್ಲಿ ನಮಗೂ ಗೊತ್ತಿಲ್ಲ, so on ಮುಗಿದ್ಬಿಡುತ್ತೆ. ಇನ್ನು ಬಿ, ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಇಂಟೀಜರ್ ದಟ್ ಈಸ್ ಗ್ರೇಟರ್ ದ್ಯಾನ್ -1/2 ಲೆಸ್ಸರ್ ದ್ಯಾನ್ 9/2 ಅಂತ. ಇದು ಹೆಂಗ್ ಓದ್ಬೇಕಪ್ಪ ಅಂತಂದ್ರೆ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ -1/2, -1/2 ಜಾಸ್ತಿ ಅಂತ, ಲೆಸ್ ದ್ಯಾನ್ 9/2 ಅಂತ, 9/2 ಕಡಿಮೆ ಅಂತ. ಸೊ ಹಂಗ ಇಂಟೀಜರ್ಸ್ ಎಲ್ಲ ಗೊತ್ತವನ ನಿಮಗೆ. ಏನದಾವ ಇಂಟೀಜರ್ಸ್? 0 ಆ ಕಡೆ, 1, 2, 3, 4, 5, 6, 7, 8, 9 so on. ಈ ಕಡೆ -1, -2, -3, -4, -5 so on. 9/2 ಅಂದ ತಕ್ಷಣ ನಮ್ದನ್ನ 9 ತನ ಬರ್ಕೋಬೇಕಾ ಅಂತ ಕೇಳ್ತಾರೆ. ಇಲ್ಲ, 9/2 ಅಂದಾನ. 9/2 ಅಂದ್ರೆ ಎಷ್ಟಪ್ಪ? 9/2 ಅಂತಂದ್ರ ಇದು 4.5. 4 ಎಷ್ಟಕ್ಕೈತಿ? 9 ಆಕೈತಿ. 4.5 ರೂಪಾಯಿ ಎಷ್ಟಕ್ಕಿತ್ತಪ್ಪ? 9 ರೂಪಾಯಿ ಆಕೈತಿ. ಸೊ 4.5 ಬರ್ತೈತಿ. ಅದು 4.5 ಬರ್ತೈತಿ. ಎಲ್ಲಿ ಬರ್ತೈತಿ 4.5? ಎಲ್ಲೈತಿ? ಇಲ್ಲೈತಿ 4.5. 4 ಮತ್ತು 5 ಮಿಡಲ್ ಇರ್ತೈತಿ. ಇಲ್ಲಿ ಇರ್ತೈತಿ 4.5 ಸ್ಟಾರ್ ಆಗ್ತೈತಿ ನೋಡ್ರಿ, ಇಲ್ಲಿ ಇರ್ತೈತಿ 4.5 ಇಲ್ಲಿ ಇರ್ತೈತಿ. ಆಮೇಲೆ ಇದೇನೋ 1/2 ಕೊಟ್ಟಾನ. 1/2 ಅಂದ್ರೆ 0.5. -1/2 ಅಂತಂದ್ರೆ -0.5. ಪ್ಲಸ್ 0.5 ಆಗಿತ್ತು ಅಂದ್ರೆ ಎಲ್ಲಿರ್ತಿತ್ತು? ಇಲ್ಲಿ ಇರ್ತಿತ್ತು. ಪ್ಲಸ್ 0.5 ಆಗಿದ್ರೆ ಇಲ್ಲಿ ಇರ್ತಿತ್ತು. ಈಗ 0 ಆದ್ಮೇಲೆ 1 ಐತಲ್ಲ, ಈ 0 ಮತ್ತು 1 ಎರಡರ ನಡಕ 0.5 ಇರ್ತಿತ್ತು. ಬಟ್ ಈಗ -0.5 ಇಲ್ಲಿ ಇರ್ತೈತಿ.
ಇಲ್ಲಿ ಇರ್ತೈತಿ, -0.5 ಇಲ್ಲಿ ಇರ್ತೈತಿ, ಹೌದಿಲ್ಲ? ನೋಡ 1 0 ಪ್ಲಸ್ 0.5 ಆಗಿತ್ತು ಅಂದ್ರೆ ಇಲ್ಲಿ ಇರ್ತಿತ್ತ 0.5 ಆಗಿತ್ತು ಅಂದ್ರೆ, -0.5 ಅಂತಂದ್ರೆ ಈ ಕಡೆ ಇರ್ತೈತಿ, ನೆಗೆಟಿವ್ ಕಡೆ ಈ ಕಡೆ ಬರ್ಬೇಕು. ಈಗ -0.5 ಇಲ್ಲಿ ಇರ್ತೈತಿ. ಸೊ ಹಂಗಾರೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ನಂಬರ್ಸ್ ಕಲೆಕ್ಟ್ ಮಾಡಿ ಬರಿಬೇಕು. ನೀವು ಎಷ್ಟು ನಂಬರ್ಸ್ ಬರಿಬೇಕು? ಇವಿಷ್ಟು ನಂಬರ್ಸ್ ಬರಿಬೇಕು. ಇಂಟೀಜರ್ಸ್ ಅಂದ್ರೆ ಇವ ನೋಡಪ್ಪ. ಸರ್ ನೆಗೆಟಿವ್ ನಂಬರ್ಸ್ ಎಲ್ಲ ಕಲೆಕ್ಟ್ ಮಾಡ್ಲಿಲ್ಲ, ಕಲೆಕ್ಟ್ ಮಾಡ್ತಿದ್ದೆಪ್ಪ ನಾ ಏನ್ ಮಾಡ್ಲಿ? ಅವ ಗ್ರೇಟರ್ ದೆನ್ -1/2 ಬರೆಯಕ್ಕೆ ಹೇಳ್ಯಾನ. ಅವ ಗ್ರೇಟರ್ ದೆನ್ -1/2 ಬರಿ ಅಂತಂದ್ರ -1/2 is nothing but 0.5. ಅದು ದಟ್ ಈಸ್ -0.5. -0.5 ಇಲ್ಲಿ ಇರ್ತೈತಿ, 0ಕ್ಕಿಂತ ಮುಂಚೆ ಇರ್ತೈತಿ -0.5. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿ ಸರ್ ಮತ್ -0.5 ಬರೀಲಿಲ್ಲ, ಅವ ಬರ್ಯಾಕ್ ಹೇಳಿಲ್ಲ. ಅವ ಇಂಟೀಜರ್ಸ್ ಅಷ್ಟ ಬರ್ಯಾಕ್ ಹೇಳ್ಯಾನವ. ಆಮೇಲೆ ಗ್ರೇಟರ್ ದೆನ್ -1/2 ಬಿಟ್ಟು ಮುಂದಿನ ನಂಬರ್ ಬರಿ, 0.5 ಬಿಟ್ಟು ಮುಂದಿನ ನಂಬರ್ ಅನ್ನ ಸ್ಟಾರ್ಟ್ ಮಾಡಿ ಬರ್ಯಾಕ. ಅಂದ್ರೆ ಈಕ್ವಲ್ ಟು ಬರ್ದಿಲ್ಲ ಅವ. ಅಂದ್ರೆ -1/2 ಅದು ಫಸ್ಟ್ ಆಫ್ ಆಲ್ 1/2 ಇಂಟೀಜರ್ ಅಲ್ಲ. ಬಟ್ ನೀ ಇಲ್ಲಿಂದ ಹಿಡ್ಕೊಂಡು ಇದ್ರ ನಡುಕ ಇರುವಂತ ಇಂಟೀಜರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ -0.5 ಮುಂದ್ಗಡೆ ಯಾವ್ದು ಸ್ಟಾರ್ಟ್ ಆಯ್ತು? 0 ಇಂದ ಸ್ಟಾರ್ಟ್ ಆಯ್ತು. 0 1 2 3 4 ಗೆ ಎಂಡ್ ಮಾಡ್ಬಿಡ್ತೀನಿ. 5 ತಗೊಂಗಲ್ಲ. ಯಾಕೆ ಹೇಳ? ಅವ 9/2 ಇಸ್ ನಥಿಂಗ್ ಬಟ್ 4.5 ಅಂದ್ರೆ 4.5 ಇಲ್ಲಿ ಇರ್ತೈತಿ. ಸೊ ಇದ್ರ ಒಳಗಡೆ ಇರೋ ನಂಬರ್ ಬರಿ ಅಂತ ನಾವು. ಅಂದ್ರೆ ಯಾವ ನಂಬರ್ ಸೆಲೆಕ್ಟ್ ಆದು? 0 ಸೆಲೆಕ್ಟ್ ಆಯ್ತು, 1 ಸೆಲೆಕ್ಟ್ ಆಯ್ತು, 2 ಸೆಲೆಕ್ಟ್ ಆಯ್ತು, 3 ಸೆಲೆಕ್ಟ್ ಆಯ್ತು, 4 ಸೆಲೆಕ್ಟ್ ಆಯ್ತು. ಮುಂದಿನ ನಂಬರ್ ಬರೆಯಂಗಿಲ್ಲ, ಯಾಕಂದ್ರೆ 4.5 ಒಳಗಡೆ. ಸರ್ 4.5 ಎಲ್ಲೈತಿ? ಇಲ್ಲ ಐತಲು 9/2 ದಟ್ ಈಸ್ ನಥಿಂಗ್ ಬಟ್ 4.5. ಇವ ಇದನ್ನ ಬಿ ಅಂತ ಕೊಟ್ಟಾನ. ಬಿ ಇಸ್ ಈಕ್ವಲ್ ಟು ಬರಿ ಮುಗಿದೋತ್ ಇಷ್ಟ. ನೋಡ್ಕೊರಿ, ಇದ್ರಾಗ ಏನ್ ಡೌಟ್ ಇದ್ರೆ ನೋಡ್ಕೊರಿ. ಓಕೆ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿ ಸಿ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಇಂಟೀಜರ್, x square is lesser than or equal to 4. x is an integer. First of all ನಮಗೆ ಇಂಟೀಜರ್ಸ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಇಂಟೀಜರ್ಸ್ ಅಂದ್ರೆ ಯಾವ ಅಂತ ಗೊತ್ತಿರ್ಬೇಕು. ಇಂಟೀಜರ್ಸ್ ಅಂದ್ರೆ ಯಾವ ಗೊತ್ತೈತಲ್ಲ ನಿಮ್ಗೆ ಆಲ್ರೆಡಿ. ಇವಾಗ ಏನ್ ಗೊತ್ತಿತ್ತಪ್ಪ? 0 ಈ ಕಡೆ ಯಾರು ಇರ್ತಾರ? 1 ಇರ್ತಾರ, 2 ಇರ್ತಾರ, 3 ಇರ್ತಾರ, 4 ಇರ್ತಾರ, 5 ಇರ್ತಾರ, ಸೋ ಆನ್. ಈ ಕಡೆ ಯಾರು ಇರ್ತಾರ? -1 ಇರ್ತಾರ, -2 ಇರ್ತಾರ, -3 ಇರ್ತಾರ, -4 ಇರ್ತಾರ, ಸೋ ಆನ್. ಈ ಕಡೆ ನೆಗೆಟಿವ್ ನಂಬರ್ಸ್, ಆ ಕಡೆ ಪಾಸಿಟಿವ್ ನಂಬರ್ಸ್, ರೈಟ್? ಇವೆಲ್ಲ ಏನಪ್ಪಾ? ನೆಗೆಟಿವ್ ಇಂಟೀಜರ್, ಇವೆಲ್ಲ ಪಾಸಿಟಿವ್ ಇಂಟೀಜರ್. 0 ಈಸ್ ಫ್ರೀ ಫ್ರಾಮ್ ಸೈನ್, ರೈಟ್? ಇರ್ಬಲ್ಕ್ ಸ್ಕ್ವೇರ್ ಮಾಡಿದಾಗ ಈಕ್ವಲ್ ಟು 4 ಇರ್ಬೇಕು, ಇಲ್ಲ ಲೆಸರ್ ದ್ಯಾನ್ 4 ಇರ್ಬೇಕು. ನೀನು ಇದ್ರಾಗಿ ನಂಬರ್ ಸೆಲೆಕ್ಟ್ ಮಾಡ್ಕೊ, ನಿಂಗೆ ಯಾವ ಬೇಕು ಆ ನಂಬರ್ ಸೆಲೆಕ್ಟ್ ಮಾಡ್ಕೊ. ಎಲ್ಲಾ ನಂಬರ್ಸ್ ಅನ್ನ ಸ್ಕ್ವೇರ್ ಮಾಡಿದ್ಮೇಲೆ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 4 ಬರ್ಬೇಕು ನೋಡಿ. ನಿನಗೆ ಅವಲ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 4 ಬರ್ಬೇಕು. ಗ್ರೇಟರ್ ದ್ಯಾನ್ 4 ಬರಬಾರ್ದು, ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 4 ಬಂದ್ರ 4 ಬರ್ಬೇಕು, ಇಲ್ಲ ಅಂತಂದ್ರೆ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 4 ಬರ್ಬೇಕು. ಅಂತಾವ್ ಸೆಲೆಕ್ಟ್ ಮಾಡ್ಕೊ. ಯಾವ ಬರ್ತಾವ? ಈ 0 ಅಂತೂ ಬರಬೇಕಲ್ಲ, 4ಕ್ಕಿಂತ ಕಡಿಮೆ ಬರ್ತೈತಲ್ಲ. 0 ಮೊದ್ಲೆಕ್ ತಗೋ ಅಂತಾವೆಲ್ಲ ನಂಬರ್ಸ್. 0 ಅದನ್ನ ಚೆಕ್ ಮಾಡಿ ನೋಡ್ಪ. ಮತ್ತ ನನ್ನ ಮೇಲೆ ಡೌಟ್ ಇದ್ರೆ ನಿನಗೆ 0 ಸ್ಕ್ವೇರ್ ಮಾಡು, ಎಷ್ಟು ಬಂತು? 0 ಬಂತು. ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 4? ಎಸ್ 4. ಅದಾದ್ಮೇಲೆ 1 ತಗೋ, ಸ್ಕ್ವೇರ್ ಮಾಡ, 1 ಬರ್ತೈತಿ. 1 ಅದ. ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 4? ಎಸ್. ಓಕೆ, ಮನ್ಸಿ ಬಂತಿಲ್ಲ? ನನಗಂತೂ ಮನ್ಸಿ ಬಂತು. ನೆಕ್ಸ್ಟ್ 2 ಸ್ಕ್ವೇರ್ ಮಾಡ, 4 ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 4 ಹೋದಿಲ್ಲ. ಈಕ್ವಲ್ ಟು 4 ಇದು ಈಕ್ವಲ್ ಸಿಂಬಲ್ ಕೊಟ್ಟನಲ್ಲ, 4 ಬಂದು ನಡೀತೈತಿ, ಏನ್ ತೊಂದರೆ ಇಲ್ಲ. ನನಗೆ ಅದು ಮನ್ಸಿ ಬಂತು, ನಿಮಗೂ ಮನ್ಸಿ ಬಂತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಮುಂದ್ಗಡೆ ನಂಬರ್ 3 ತಗೋ. ಕಡೆ 3ನ ಸ್ಕ್ವೇರ್ ಮಾಡ, 9. ಓ ಮೈ ಗಾಡ್, ಔಚ್, ಛೇ 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 ಛೇ. ಇದು 9 ಬರಂಗಿಲ್ಲ. ಯಾಕೆ? ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 4 ಅಂತ ಹೇಳ್ಯಾನ. ಸೊ 9 ಬರಂಗಿಲ್ಲ. ಸೊ ಇದು ಬರಲ್ಲ. ಇದನ್ನ ಗೀಟ್ ಹಾಕ್ಬಿಡ್ಲಿ. ಇದು ಬರಲ್ಲ. ಯಾಕೆ ಬರಲ್ಲ ಹೇಳು? ನಿನಗೆ 3 ಸ್ಕ್ವೇರ್ ಮಾಡಿದಾಗ 9 ಐತೆ, ಅದು ನೋಡಿದ್ರೆ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 4 ಹೇಳ್ಯಾನ. 4 ಸಾಕು, ನಾ ಮುಂದೆ ತಗೋಬೇಡ ಅಂತ ಹೇಳತ್ತ. ನಾವು ಕಣ್ಣಿ ಒತ್ತೋಂಗಿಟ್ಟಾನಿಲ್ಲ, ಮತ್ತೆ ನೀನು ತಗೋತೀಯ? ತಗೋಬೇಡ. ಈ 3 ಸ್ಕ್ವೇರ್ ಬಂದಿಲ್ಲ ಅಂದ್ಮೇಲೆ, 4 ಸ್ಕ್ವೇರ್ ಬರುತ್ತಾ? 16 ಬರಂಗಿಲ್ಲ. 5 ಸ್ಕ್ವೇರ್ ಬರುತ್ತಾ? 25 ಬರಂಗೇ ಇಲ್ಲ. ಸೊ ಈ ಕಡೆ ನಂಬರ್ ಸೆಲೆಕ್ಟ್ ಆಗಲಿಲ್ಲ. ಇದು ಸೆಲೆಕ್ಟ್ ಆಯ್ತು, ಪಾಸ್. ಸೆಲೆಕ್ಟ್ ಆಯ್ತು, ಪಾಸ್ ಆಯ್ತು, ಮನ್ಸಿಗೆ ಬಂತು. ಇವೆಲ್ಲ 3 ಮನ್ಸಿಗೆ ಬಂತು ನಿನಗೆ. ಈ ಕಡೆ ನಂಬರ್ಸ್ ಅದಾವಪ್ಪ ಇಂಟೀಜರ್ಸ್, ಇವಕ್ಕೂ ಕಿಮ್ಮತ್ ಕೊಡು. ಬರೀ ಪಾಸಿಟಿವ್ ಅಷ್ಟೇ ಅಲ್ಲ, ನೆಗೆಟಿವ್ ನಂಬರ್ಸಿಗೂ ಕಿಮ್ಮತ್ ಕೊಡು. ಸ್ವಲ್ಪ -1 ಐತಲ್ಲ, ಈ -1 ಅನ್ನ ಸ್ಕ್ವೇರ್ ಮಾಡ. -1 ಇಂಟು -1 +1 ಆಕೈತಪ್ಪ. ಅದು -1 ಇಂಟು -1 ವಿ ಗೆಟ್ +1 ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 4.
4 ಕಡಿಮೆ ಐತಿ ಸ್ಕ್ವೇರ್ ಮಾಡಿದಾಗ. ನೆಕ್ಸ್ಟ್ -2 ತಗೋ. -2ನ ಸ್ಕ್ವೇರ್ ಮಾಡ. -2 ಇಂಟು -2 ಮೈನಸ್ ಇಂಟು ಮೈನಸ್ ಪ್ಲಸ್ 2 2 4 4 ಕಡಿಮೆ ಐತಿ. -3ನು ಚೆಕ್ ಮಾಡಿಬಿಡ ಏನಕ್ಕೈತೆ ಸರ್. ಮತ್ತು -3 -4 ಇವು 4 ಕಡಿಮೆ ಆಕ್ಕಾವ ಸರ್. ನೆಗೆಟಿವ್ ನಂಬರ್ಸ್ ಎಲ್ಲ 4 ಕಡಿಮೆ ಆಕ್ಕಾವ ಸರ್ ಅಂತ ಯಾರಿಗೆ ಡೌಟ್ ಇರ್ತೈತಲ್ಲ ಚೆಕ್ ಮಾಡಿ. -3 ಇಂಟು -3 3 3 9 +9 ಬಂದ್ಬಿಡ್ತೈತದ. ಯಾಕಂದ್ರೆ ಇಲ್ಲಿ ಸ್ಕ್ವೇರ್ ಮಾಡಾಕ್ತಾನೆ ಎಕ್ಸ್ ಜಗದಾಗ. ಈ ಎಕ್ಸ್ ಜಗದಾಗ ಮೈನಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದಿ ಅಂದ್ರೆ ಈ ಎಕ್ಸ್ ಪ್ಲೇಸ್ ಒಳಗೆ ಈ ಎಕ್ಸ್ ಐತಲ್ಲ ಅದ ಈ ಎಕ್ಸ್ ಪ್ಲೇಸ್ ಒಳಗೆ ನೆಗೆಟಿವ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಅದು ಆಟೋಮೆಟಿಕ್ ಪಾಸಿಟಿವ್ ಮಾಡ್ಕೋತೈತಿ. ಎಕ್ಸ್ ಜಗದಾಗ -3 ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಮೇಲ್ಗಡೆ ಪವರ್ ಏನೈತಿ ಸ್ಕ್ವೇರ್ ಐತಿ, ಅದು ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ಕೊಂಡ್ಬಿಡ್ತೈತಿ, ಅದು 9 ಆಗಿಬಿಡ್ತೈತಿ. ಸೊ 9 ನಮಗೆ ಸೆಲೆಕ್ಟ್ ಆಗಂಗಿಲ್ಲ. ಸೊ ಇದು ಸೆಲೆಕ್ಟ್ ಆಗಂಗಿಲ್ಲ, ಇದು ಕ್ಯಾನ್ಸಲ್ ನಮಗೆ ಬರಂಗಿಲ್ಲ. ಸೊ ಹಂಗಾರೆ ಯಾವ ನಂಬರ್ ಸೆಲೆಕ್ಟ್ ಆದು -1 ಸೆಲೆಕ್ಟ್ ಆಯ್ತು, -2 ಸೆಲೆಕ್ಟ್ ಆಯ್ತು. ಇಲ್ಲದಾವಲ್ಲ 0 ಸೆಲೆಕ್ಟೆಡ್, 1 ಸೆಲೆಕ್ಟೆಡ್, 4 ಸೆಲೆಕ್ಟೆಡ್, 1 ಸೆಲೆಕ್ಟೆಡ್, 4 ಸೆಲೆಕ್ಟೆಡ್. ಸಾರಿ ಈ ಕಡೆ ನಂಬರ್ಸ್ ಅಲ್ಲ, ಈ ಕಡೆ ನಂಬರ್ಸ್ ಇನ್ನು ಹಾಕಿಸ್ಬಿಡ್ತೀನಿ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದು ಹಾಕಿಸ್ಬಿಡ್ತೀನಿ, ಅಲ್ಲೇ ಬರ್ದ್ಬಿಟ್ಟೇನಲ್ಲ ಮತ್ತೆ ಯಾಕೆ ಇಲ್ಲಿ ಪಾಸ್ ಹಾಕೋದು ಬೇಡ, ಇಲ್ಲಿ ಆಲ್ರೆಡಿ ಪಾಸ್ ಹಾಕೇವಲ್ಲ ರೈಟ್. ಸೊ ನಂಬರ್ಸ್ ಯಾವ್ದಾವ್ ಕಲೆಕ್ಟ್ ಮಾಡಿ ಬರೀ ಹಂಗಾರೆ ಇದು ಸಿ ಯಾವ್ದಿಲ್ಲ ಸಿ ಇಸ್ ಈಕ್ವಲ್ ಟು ಇಲ್ಲಿ ಬರೀತೇನೆ ನೋಡಿ ಕಲೆಕ್ಟ್ ಮಾಡಿ. ಜೀರೋಸ್ ಇಲ್ಲಿ ಯಾವ ಸೆಲೆಕ್ಟ್ ಆಗ್ಯಾವ ಇಲ್ಲಿ ಬರ್ದೇನಲ್ಲ, ಈ ಕಡೆ ನೋಡ್ಕೊರಿ, ಈ ಕಡೆ ನೋಡ್ಕೊರಿ. 0 1 2 0 1 2 ಈ ಕಡೆ ಸೈಡ್ -1 -2 ಈ ಕಡೆ ಸೈಡ್ -1 -2 ಇವಿಷ್ಟು ಸೆಲೆಕ್ಟ್ ಅದು. ಆ ಕಡೆ 3 ಯಾಕೆ ಸೆಲೆಕ್ಟ್ ಆಗಲಿಲ್ಲ, ಸ್ಕ್ವೇರ್ ಮಾಡಿದಾಗ 9 ಬಂತು, ಸೊ ಗ್ರೇಟರ್ ದೆನ್ 4 ಆಯ್ತು, ಅದಕ್ಕೆ ಸೆಲೆಕ್ಟ್ ಆಗಲಿಲ್ಲ. ಇಲ್ಲಿ -3 ಯಾಕೆ ಸೆಲೆಕ್ಟ್ ಆಗಿಲ್ಲ, ಸ್ಕ್ವೇರ್ ಮಾಡಿದಾಗ ಅದು 9 ಬರುತ್ತೆ, ಸೊ ಅದಕ್ಕೆ ಸೆಲೆಕ್ಟ್ ಮಾಡಲಿಲ್ಲ. ಸೊ ಇಷ್ಟು ನಂಬರ್ ಸೆಲೆಕ್ಟ್ ಆಗೋದು ನೋಡ್ಕೊರಿ, ಏನು ಡೌಟ್ ಇದ್ರೆ ಕೇಳ್ಕೊರಿ. ಓಕೆ ರೈಟ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ 5th ಮೇನ್ ಒಳಗೆ 4th ಕ್ವಶನ್ ಏನೈತಪ್ಪ ಅಂತಂದ್ರೆ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಲೆಟರ್ ಇನ್ ದ ವರ್ಡ್ ಲಾಯಲ್. ಇವೆಲ್ಲ ಲೆಟರ್ಸ್ ಅನ್ನ ಕಲೆಕ್ಟ್ ಮಾಡಿ ಬರಿಬೇಕಂತ ಆಲ್ರೆಡಿ ನಾವು ಈಗ ಇಂಟ್ರಡಕ್ಷನ್ ಪಾರ್ಟ್ ಒಳಗೆ ಮ್ಯಾಥಮೆಟಿಕ್ಸ್ ಅಂತ ನೋಡಿದ್ವಿ. ಆಮೇಲೆ ಈಗ ಎಕ್ಸಸೈಸ್ ಒಳಗೆ ಟೆಕ್ನಾಮೆಟ್ರಿ ವರ್ಡ್ ಅನ್ನ ಅದು ಸೆಲೆಕ್ಟ್ ಮಾಡಿ ಬರ್ದಿದ್ವಿ. ಆಮೇಲೆ ಬೆಟರ್ ಅಂತ ವರ್ಡ್ನು ಆಲ್ರೆಡಿ ಬರ್ದಿದ್ದೈತಿ. ಅಂದ್ರೆ ವೇರಿಯೇಬಲ್ಸ್ ರಿಪೀಟ್ ಆಗಬಾರ್ದು, ಅವನ್ನೆಲ್ಲ ಕಲೆಕ್ಟ್ ಮಾಡಿ ಬರಿಬೇಕು. ಸೊ ಇದ್ರಾಗ ಏನೈತಪ್ಪ ಲಾಯಲ್ ಅಂತ ಐತಿ, ವೇರಿಯೇಬಲ್ಸ್ ರಿಪೀಟ್ ಆಗ್ಲಂಗೆ ಕಲೆಕ್ಟ್ ಮಾಡಿ ಬರಿದೆ ಅಷ್ಟೇ. ಎಲ್ ಅಂತ ಬರಿಬೇಕು, ಎಲ್ ಬರ್ದಿದ್ದೈತಿ. ಓ ಅಂತ ಬರ್ದಿದ್ದೈತಿ. ವೈ ಕಲೆಕ್ಟ್ ಮಾಡ್ಬೇಕು, ವೈ ಬರ್ದೈತಿ. ಎ ಬರ್ದಿದ್ದೈತಿ. ಎಲ್ ಯಾಕೆ ಇನ್ನೊಂದ್ಸಲ ಬರ್ದಿಲ್ಲಪ್ಪ ಅಂತಂದ್ರೆ ಆಲ್ರೆಡಿ ಒಂದ್ಸಲ ಬರ್ದೇವಲ್ಲ, ಅದಕ್ಕೆ ಇನ್ನೊಂದ್ಸಲ ಎಲ್ ಬರೆಯಂಗಿಲ್ಲ. ಇದು ಅಗ್ದಿ ಸಿಂಪಲ್. ಇದ್ರೊಳಗಿರುವಂತ ವೇರಿಯೇಬಲ್ಸ್ ಅನ್ನ ಬಿಡಿಸಿ ಕಾಮ ಹಾಕಿ ಬರೀದಿದ್ರಾಗ ಏನೈತಿ, ಇದ್ರಾಗ ಇಲ್ಲ ರೈಟ್. ಓಕೆ ಎಲ್ಲಿ ಇನ್ನೊಂದ್ಸಲ ರಿಪೀಟ್ ಬರೆಯಂಗಿಲ್ಲ. ಎರಡದ ಇಲ್ಲೊಂದೆಲ್ಲ ಐತಿ ಅಲ್ಲೊಂದೆಲ್ಲ ಐತಿ ಅಂತ 2 ಸಲ ಬರೆಯಂಗಿಲ್ಲ. ಸೊ ಇದು ಫಿನಿಶ್. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಏನೈತಿ, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಮಂತ್ ಆಫ್ ದ ಇಯರ್ ನಾಟ್ ಹ್ಯಾವಿಂಗ್ 31 days. 31 days ಇರ್ಲಾರ್ದಂತ ತಿಂಗಳುಗಳನ್ನ ನೀವು ಬರಿಬೇಕಂತ. ಸೊ ನಿನಗೆ ಏನಾರು ಗೊತ್ತಾಗ್ಲಿಲ್ಲ ಅಂದ್ರೆ ನೀ ಕ್ಯಾಲೆಂಡರ್ ನೋಡ್ಕೊಂಡು 31 days ಯಾವ್ಯಾವಿಲ್ಲ, ಫೆಬ್ರವರಿ ಅಂತೂ ಬರೀಬೇಕು ಫಿಕ್ಸ್, ಯಾಕಂದ್ರೆ 28 days ಎಲ್ಲ ಇರ್ತಾವ, ಬರಿಬೇಕು ಅದನ್ನ ಬಿಟ್ಟು ಮತ್ತೆ ಇನ್ನು ಉಕ್ಕಿದ್ ಯಾವ್ಯಾವ ಅವನ್ನೆಲ್ಲ ಬರಿಬೇಕಾಕೈತಿ. ಸೊ ಫೆಬ್ರವರಿ, ಏಪ್ರಿಲ್, ಜೂನ್, ಸೆಪ್ಟೆಂಬರ್, ನವೆಂಬರ್. ಸೊ ಇವೆಲ್ಲ ಏನಿವ 31 days ಇಲ್ಲ. ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಮಂತ್ ಆಫ್ ದ ಇಯರ್ ನಾಟ್ ಹ್ಯಾವಿಂಗ್ 31 days. ಬೇಕಂದ್ರೆ ಕ್ಯಾಲೆಂಡರ್ ನೋಡ್ಕೊಂಡ್ ಬರಿ, ಇಲ್ಲ ಅಂತ ನಿಮ್ಗೆ ಹೈಸ್ಕೂಲ್ನಾಗ ಇಲ್ಲ ಪ್ರೈಮರಿ ಒಳಗೆ ಏನೋ ಕಲ್ಸಿರ್ತಾರಲ್ಲ ಹಿಂಗೆ ಇಟ್ಕೊಂಡು ಇಲ್ಲಿ ಎಷ್ಟು ಡೇಸ್ ಇದು ಯಾವ ತಿಂಗಳು, ಎಷ್ಟು ಡೇಸ್ ಯಾವ ತಿಂಗಳು ಹಿಂಗೆ ಏನೋ ಕಲ್ಸಿರ್ತಾರಲ್ಲ ಅದನ್ನಾರ ನೋಡ್ಕೊಂಡ್ ಬರ್ಕೋರಿ. ಇಲ್ಲ ನಿಮ್ಗೆ ಕ್ಯಾಲೆಂಡರ್ ನೋಡ್ಕೊಂಡ್ರೆ ಬರ್ಕೋರಿ. ಫೆಬ್ರವರಿ, ಏಪ್ರಿಲ್, ಜೂನ್, ಸೆಪ್ಟೆಂಬರ್, ನವೆಂಬರ್ ಈ ಜಿಕೆ ಕ್ವಶನ್ ಐತಿ. ಸೊ ಇದನ್ನ ಬರ್ಕೋರಿ. ಇದಾದ್ಮೇಲೆ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ಏನೈತೆ ಅಂದ್ರೆ ಎಫ್ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಕಾನ್ಸನೆಂಟ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್ ವಿಚ್ ಪ್ರೊಸೀಡ್ಸ್ ಕೆ. ಅಂದ್ರೆ ಕಾನ್ಸನೆಂಟ್ಸ್ ಅನ್ನ ಬರಿಬೇಕಂತ. ಬಟ್ ಹೆಂಗಿರ್ಬೇಕಪ್ಪ ಅಂದ್ರೆ ಪ್ರೊಸೀಡ್ಸ್ ಕೆ ಅಂದ್ರೆ ಕಿಂತ ಮುಂಚೆಕಿರುವಂತ ಕಾನ್ಸನೆಂಟ್ಸ್ ಬರಿಬೇಕಂತ. ಅಂದ್ರೆ ಫಸ್ಟ್ ನಿಮಗೆ ಗೊತ್ತಿರಬೇಕು ಓವೆಲ್ಸ್ ಕಾನ್ಸನೆಂಟ್ಸ್ ಬಗ್ಗೆ ಐಡಿಯಾ ಇರಬೇಕು. ಸೊ ಇಲ್ಲಿ ನೋಡ್ರಿ ನಿಮ್ಗಂತೂ ಆಲ್ರೆಡಿ ಗೊತ್ತೈತಿ ಓವೆಲ್ಸ್ ಅಂದ್ರೆ ಯಾವಪ್ಪ, ಎ ಇ ಐ ಒ ಯು ಇವೆಲ್ಲ ಓವೆಲ್ಸ್ ನಾವು ಪ್ರೈಮರಿಯಿಂದ ಕಲ್ಕೋತ ಬಂದೀವಿ. ಎ ಇ ಐ ಒ ಯು ಹೌದಾ. ಇನ್ನ ಇಂಗ್ಲಿಷ್ ಅಲ್ಫಾಬೆಟ್ ಪ್ರೊಸೀಡ್ಸ್ ಕೆ ಅಂತಂದ್ರೆ ಕಿಂತ ಮುಂಚೆಗೆ ಬರುವಂತವು. ಕಿಂತ ಮುಂಚೆಗೆ ಬರುವಂತ ಇಂಗ್ಲಿಷ್ ಅಲ್ಫಾಬೆಟ್ ಯಾವ ಬರ್ತಾವೆ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಇವೆಲ್ಲ ಪ್ರೈಮರಿ ಒಳಗೆ ಕಲ್ತಿದ್ದ ಅದಾವು, ಎ ಬಿ ಸಿ ಡಿ ಎಫ್ ಜಿ. ಮತ್ತೆ ಈಗೇನು ಕಲಿಸೋ ಅವಶ್ಯಕತೆ ಇಲ್ಲ. ಬಟ್ ಆಮೇಲೆ ಏನ್ ಹೇಳ್ತಾನೆ, ಎಕ್ಸ್ ಇಸ್ ಎ ಕಾನ್ಸನೆಂಟ್ ಇನ್ ಇಂಗ್ಲಿಷ್ ಅಲ್ಫಾಬೆಟ್ ವಿಚ್ ಪ್ರೊಸೀಡ್ಸ್ ಕೆ ಅಂದ್ರೆ ಕಾನ್ಸನೆಂಟ್ಸ್ ಅಷ್ಟೇ ಬರಿಬೇಕಂತ. ಅಂದ್ರೆ ನೀನ್ ಏನ್ ಬರಿಬೇಕಪ್ಪ, ಓವೆಲ್ಸ್ ಅನ್ನ ಬಿಟ್ಟು ಇದ್ರಾಗ ಕಿಂತ ಬಿಫೋರ್ ಇವೇನ್ ಅಲ್ಫಾಬೆಟ್ ಅದಾವಲ್ಲ ಇದ್ರಾಗ ಓವೆಲ್ಸ್ ಅನ್ನ ಬಿಟ್ಟು ಇನ್ನು ಉಳಿಕಿದ್ದು ಬರ್ದ್ಬಿಡ. ಅಂದ್ರೆ ಯಾವ್ಯಾವ ಬರಂಗಿಲ್ಲ ಓವೆಲ್ಸ್ ಯಾವ, ಎ ಐ ಒ ಯು ಎ ಇದ್ರಾಗ ಐತೆ ಹೋದಿಲ್ಲ, ಇದು ಬರಂಗಿಲ್ಲ, ಕ್ಯಾನ್ಸಲ್ ಮಾಡು. ನೆಕ್ಸ್ಟ್ ಇ ಕ್ಯಾನ್ಸಲ್ ಮಾಡು. ನೆಕ್ಸ್ಟ್ ಐ ಕ್ಯಾನ್ಸಲ್ ಮಾಡು. ಸೊ ಇನ್ನು ಉಳಿಕಿದ್ದೆಲ್ಲ ಬರ್ದು ಬಿಡಪ್ಪ. ಯಾವ ಬರ್ತಾವೆ ಇನ್ನು ಉಳಿಕಿದ್ದು, ಬಿ ಸೆಲೆಕ್ಟ್ ಆಯಿತು, ಸಿ ಸೆಲೆಕ್ಟ್ ಆಯಿತು, ಆಮೇಲೆ ಡಿ ಸೆಲೆಕ್ಟ್ ಆಯಿತು, ಆಮೇಲೆ ಎಫ್ ಸೆಲೆಕ್ಟ್ ಆಯಿತು,
ಜಿ ಆಯಿತು, ಎಚ್ ಆಯಿತು, ಐ ಆಗಲಿಲ್ಲ, ಜೆ ಆಕೈತಿ. ಸೊ ಇದೇ ನೋಡಪ್ಪ, ಇಷ್ಟ ಏನೈತಿ ಸಿಲ್ಲಿ ಕ್ವಶನ್, ಸಿಂಪಲ್ ಆನ್ಸರ್, ರೈಟ್. ಓಕೆ, ಇವೆಲ್ಲ ಜಾಸ್ತಿ ಎಕ್ಸ್ಪ್ಲನೇಷನ್ ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಯಾಕಂತ ಬರೀ ಟ್ರಿಕ್ಕಿ ಇಲ್ಲ, ಅಗ್ದಿ ಈಸಿ ಅದಾವ. ಓಕೆ, ಅದಕ್ಕೆ ನಾ ಜಲ್ದಿ ಹೇಳಿದ್ದನ್ನ. ಓಕೆ, ಬರ್ಕೋರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ಲಾಸ್ಟ್ ಕ್ವಶನ್ ನಿಮ್ಮ ಎಕ್ಸಸೈಸ್ ಒಳಗಿರೋ ಫಸ್ಟ್ ಎಕ್ಸಸೈಸ್ ಒಳಗಿರುವಂಥ ಲಾಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಐತಿ. ಇದು ಅಗ್ದಿ ಸಿಂಪಲ್ ಐತಿ. ಇಲ್ಲಿ ತನಕ ನೀವೇನು ಇಂಟ್ರಡಕ್ಷನ್ ಪಾರ್ಟ್ ಅನ್ನ ಎಕ್ಸಸೈಸ್ ಕ್ವಶನ್ಸ್ ಅನ್ನ ಎಲ್ಲಾನು ಕ್ಲಿಯರ್ ಆಗಿ ನೋಡಿದ್ರಿ ಅಂತಂದ್ರೆ ಇದು ನೀವು ಪಟ ಚಟ ಅಂತಂದ ಮ್ಯಾಚ್ ಮಾಡಿಬಿಡ್ತೀರಿ. ಓಕೆ, ಮ್ಯಾಚ್ ಮಾಡೋಣ ಅಂತ ನಾವು. ಆಮೇಲೆ ಇಲ್ಲಿ ನೋಡಿ, ಈಗ ನಾವು ಫಸ್ಟ್ ಇಂಟ್ರಡಕ್ಷನ್ ಮಾಡಿದ್ವಿ ಸೆಟ್ಸ್ ಚಾಪ್ಟರ್ ಫಸ್ಟ್ ಎಕ್ಸಸೈಸ್ ಸಂಬಂಧಪಟ್ಟಂಗ. ಆ ಇಂಟ್ರಡಕ್ಷನ್ ಕ್ಲಿಯರ್ ಆಗಿ ನೋಡಿದ್ರೆ ಫಸ್ಟ್ ಎಕ್ಸಸೈಸ್ ನಾವು ಆರಾಮ್ಸಿ ಜಲ್ದಿ ಸಾಲ್ವ್ ಮಾಡಿಬಿಡ್ತೀವಿ. ಸೊ ಈಗ ಫಸ್ಟ್ ಎಕ್ಸಸೈಸ್ ಅನ್ನು ಅಗದಿ ಕ್ಲಿಯರ್ ಆಗಿ ಸಾಲ್ವ್ ಮಾಡಿದ್ದೈತಿ. ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಸೆಕೆಂಡ್ ಎಕ್ಸಸೈಸ್ ಸಂಬಂಧಪಟ್ಟಂಗ ಇಂಟ್ರಡಕ್ಷನ್ ಪಾರ್ಟ್ ಅನ್ನ ಮಾಡ್ತೀವಿ. ಸೊ ಆ ಇಂಟ್ರಡಕ್ಷನ್ ಪಾರ್ಟ್ ಹೆಂಗಿರ್ತೈತೆ ಅಂದ್ರೆ ಅದನ್ನ ನೋಡಿದ ತಕ್ಷಣ ನಿಮ್ಗೆ ಸೆಕೆಂಡ್ ಎಕ್ಸಸೈಸ್ ಸಾಲ್ವ್ ಮಾಡುವಂಗಿರ್ಬೇಕು. ಆ ರೀತಿ ನಾವು ಇಂಟ್ರಡಕ್ಷನ್ ಪಾರ್ಟ್ ಅನ್ನ ಮಾಡಿರ್ತೀವಿ. ಸೊ ಅದಾದ್ಮೇಲೆ ಸೆಕೆಂಡ್ ಎಕ್ಸಸೈಸ್ ಅನ್ನ ಸಾಲ್ವ್ ಮಾಡ್ತೀವಿ. ಓಕೆ, ಸೊ ಇದೇನೋ ನಿಮ್ಗೆ ವಿಡಿಯೋ ಲೈಕ್ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಓಕೆ, ರೈಟ್. ಸೊ ಈಗಂತೂ ಇದೆಲ್ಲ ನಿಮ್ದ ವರ್ಕ್, ಆಕ್ಚುಲಿ ನಂದೇನು ವರ್ಕ್ ಅಲ್ಲ ಇದೆ, ಯಾಕಂದ್ರೆ ಈಗ ಆಲ್ರೆಡಿ ನಾ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಹೇಳೀನಿ. ಫಸ್ಟ್ ಇದನ್ನ ಏನ್ ಮಾಡ್ತೇನೆ, ನಾ ನಿಮ್ ಜಗದಾಗಿದ್ದರೆ ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡಿಬಿಡ್ತೇನೆ. ಮ್ಯಾಥಮೆಟಿಕ್ಸ್ ಬಗ್ಗೆನೇ ಐತಿದು. ಸೊ ಇಲ್ಲಿ ಮ್ಯಾಥಮೆಟಿಕ್ಸ್ ಎಕ್ಸ್ ಇಸ್ ಅ ಲೆಟರ್ ಆಫ್ ದ ವರ್ಡ್ ಮ್ಯಾಥಮೆಟಿಕ್ಸ್ ಅಂತ. ಸೊ ಅದಕ್ಕೆ ಮ್ಯಾಚ್ ಆಕೈತಪ್ಪ ಇದು ಇದಕ್ಕೆ ಮ್ಯಾಚ್, ಥರ್ಡ್ ಒನ್ ಇದಕ್ಕೆ ಮ್ಯಾಚ್ ಆಯ್ತು, ಇಲ್ಲಿ ಇದಕ್ಕೆ ಮ್ಯಾಚ್ ಮಾಡ್ಬಿಡು. ಥರ್ಡ್ ಒನ್ ಡಿಗೆ ಮ್ಯಾಚ್ ಆಯ್ತು, ಎಕ್ಸ್ ಇಸ್ ಲೆಟರ್ ಆಫ್ ದ ವರ್ಡ್ ಮ್ಯಾಥಮೆಟಿಕ್ಸ್. ಆಮೇಲೆ ಇದ್ರ ಬಗ್ಗೆ ಚೆಕ್ ಮಾಡೋಣ. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ, ಎನ ಮತ್ತೆ ಸಿ ನೋಡ್ರಿ, ಡಿವೈಸರ್ ಆಫ್ ಸಿಕ್ಸ್ ಅದಾವ, ಎರಡು ಕಡೆ ಡಿವೈಸರ್ ಆಫ್ ಸಿಕ್ಸ್ ಅದಾವ. ಬಟ್ ಇಲ್ಲಿ ಡಿಫ್ರೆನ್ಸ್ ಏನಂದ್ರೆ ಇದು ನ್ಯಾಚುರಲ್ ನಂಬರ್ ಡಿವೈಸರ್ ಆಫ್ ಸಿಕ್ಸ್, ಇದು ಪ್ರೈಮ್ ನಂಬರ್ ಡಿವೈಸರ್ ಆಫ್ ಸಿಕ್ಸ್. ಒಂದಂತೂ ಕಾಮನ್ ಸೆನ್ಸ್, ನ್ಯಾಚುರಲ್ ನಂಬರಿಗೆ ಮತ್ತು ಪ್ರೈಮ್ ನಂಬರ್ಸ್ಗೆ ಕಂಪೇರ್ ಮಾಡಿದ್ರೆ ಇವು ಪ್ರೈಮ್ ನಂಬರ್ಸ್ ಕಡಿಮೆ ಇರ್ತಾವೆ ನ್ಯಾಚುರಲ್ ನಂಬರ್ಸ್ಗಿಂತ. ಡಿವೈಸರ್ ಆಫ್ ಸಿಕ್ಸ್ 2 3 ಐತಿ, ಆಮೇಲೆ 1 2 3 6 ಐತಿ. ಸೊ ಇವು ಎರಡಕ್ಕೆ ಕಂಪೇರ್ ಮಾಡಿದ್ರೆ ಇದು ಸೆಲೆಕ್ಟ್ ಆಕೈತಿ ಪ್ರೈಮ್ ನಂಬರಿಗೆ, ಇದು ನ್ಯಾಚುರಲ್ ನಂಬರಿಗೆ ಸೆಲೆಕ್ಟ್ ಆಕೈತಿ. ಸೊ ಇದು ಎದಕ್ಕೆ ಸೆಲೆಕ್ಟ್ ಆಗ್ಬೇಕು, x such that x is a odd natural number less than 6 10 ಅಂತ. ಆಡ್ ನಂಬರ್ಸ್ ಅಂತೂ ಗೊತ್ತೈತಲ್ಪ, ಆಡ್ ನ್ಯಾಚುರಲ್ ನಂಬರ್ಸ್ 1 3 5 7 9 ಅದೆಲ್ಲ ರೈತ ನೋಡ್ರಿ, 1 3 5 7 9. ಸೊ ಇಲ್ಲ ಐತಿ, ಇದನ್ನ ಡೈರೆಕ್ಟ್ ಮ್ಯಾಚ್ ಮಾಡ್ಬಿಡ್ರಿ. ಇದು ಇದಕ್ಕೆ ಮ್ಯಾಚ್ ಆಯ್ತು. ಇನ್ನು ಬಿಟ್ಟಿದ್ದು ಯಾವ್ದಪ್ಪ ನಮಗೀಗ, ಈಗ ಇವೆರಡರ ಬಗ್ಗೆ ಥಿಂಕ್ ಮಾಡ್ರಿ. ನ್ಯಾಚುರಲ್ ನಂಬರ್ಸ್ ಪ್ರೈಮ್ ನಂಬರ್ ಐತಿ, ಇದನ್ನ ಕಲೆಕ್ಟ್ ಮಾಡ್ಬೇಕು. ಇದಂತೂ ಪ್ರೈಮ್ ನಂಬರ್ಸ್ ಕಲೆಕ್ಟ್ ಆಕೈತಿ, ಇದು ನ್ಯಾಚುರಲ್ ನಂಬರ್ ಕಲೆಕ್ಟ್ ಆಕೈತಿ. ಯಾಕಂದ್ರೆ 6 ಐತಲ್ಲ, ಸೊ 6 ನ್ಯಾಚುರಲ್ ನಂಬರ್ ಒಳಗೆ ಬರುತ್ತಾ. ಈಗ ನೋಡು, ಪ್ರೈಮ್ ನಂಬರ್ ಒಳಗೆ 6 ಬರಂಗಿಲ್ಲ. 6 is not a prime number. Prime number ಅಂದ್ರೆ ಏನು, the number which is divisible by itself and one only, that is called prime number. But 6 is not a prime number. So ಇದಕ್ಕೆ ಸೆಲೆಕ್ಟ್ ಆಗ್ಲಿಲ್ಲ ಅಂತಂದ್ರೆ ಮಸ್ಟ್ ಆ್ಯಂಡ್ ಶುಡ್ ಇದಕ್ಕೆ ಸೆಲೆಕ್ಟ್ ಆಗ್ಬೇಕು, ನ್ಯಾಚುರಲ್ ನಂಬರ್ಸ್ಗೆ ಸೆಲೆಕ್ಟ್ ಆಗ್ಬೇಕು. ಸೊ ಫಸ್ಟ್ ಒನ್ ಯಾರಿಗೆ ಸೆಲೆಕ್ಟ್ ಆಕೈತಿ, ಸಿ ಕಾಯಿ ಬಿಡ್ತೈತಿ. x such that x is a natural number less than, so x is natural number divisor of 6. 6 ಡಿವೈಸರ್ಸ್ ಇವೆಲ್ಲ ಹಾಕವು. ಇನ್ನು ಉಳಿದಿದ್ದು ಯಾವತ್ತಪ್ಪ, ಇದು ಕನೆಕ್ಟ್ ಮಾಡ್ಕೊಂಡ್ಬಿಡ್ರಿ, ಮುಗಿದೋತು. ಸೊ ಇಲ್ಲಿಗೆ ನಮ್ದು ಫಸ್ಟ್ ಎಕ್ಸಸೈಸ್ ಏನೈತಿ ಕಂಪ್ಲೀಟ್ ಆಗಿ ಮುಗೀತು. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗೋಣಂತ. ನೆಕ್ಸ್ಟ್ ವಿಡಿಯೋ ಯಾವತ್ತಪ್ಪ, ಸೆಟ್ ಸಿ ಸೆಕೆಂಡ್ ಎಕ್ಸಸೈಸ್ ಅನ್ನು ಸಾಲ್ವ್ ಮಾಡೋಣ. ಅದ್ರ ಜೊತೆ ನಮ್ದು ಹಳೆ ಹುಡುಗರು ಒಂದು ಸ್ವಲ್ಪ ಟ್ರಿಗ್ನೋಮೆಟ್ರಿ ಹೇಳತ್ತಾರ, ಅದನ್ನು ನಾವು ಸ್ಟಾರ್ಟ್ ಮಾಡೋ ವಿಚಾರ ಮಾಡೋಣ ಅಂತ. ಓಕೆ, ರೈಟ್. ಥ್ಯಾಂಕ್ ಯು.